ಲಯನ್ ಮೆಲ್ವಿನ್ ಡಿ ಸೋಜಾ ಅವರನ್ನು ನಮ್ಮ ರಮೇಶ್ ಸೇನ್ ಅವರು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ನಾನು ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದೀನಿ. ಒಂದು ಕಾರ್ಯಕ್ರಮ ನಮ್ಮ ಅಧ್ಯಕ್ಷರಿಗೆ ಈ ಒಂದು ಕಾರ್ಯವನ್ನು ಲಯನ್ ಭಗವಾನ್ ದಾಸ್ ಕಾಜವ ಅವರು ನಿರ್ವಹಿಸಿಕೊಡ್ಬೇಕು ಅಂತ ನಾವು ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಇದೀಗ ಕರಗಂಟೆಯನ್ನು ಬಾರಿಸುವುದರ ಮೂಲಕ ಕಾರ್ಯಕ್ರಮವನ್ನು ಸೃಷ್ಟಿಗೆ ತರ್ತಾ ಇದ್ದಾರೆ ಅಧ್ಯಕ್ಷರು. ಯಾವುದೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಬೇಕಾಗಿದ್ದರೆ ನಾವು ದೇವರುಗಳನ್ನು ಪ್ರಾರ್ಥಿಸಿಕೊಳ್ಳುವಂಥದ್ದು ನಮ್ಮ ಸತ್ಸಂಪ್ರದಾಯ. ಅದೇ ರೀತಿಯಲ್ಲಿ ಮೊದಲಾಗಿ ಈ ಭಾಗದ ಎಲ್ಲ ದೇವಿ ಶಕ್ತಿಗಳನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಇದೀಗ ಸತ್ಸಂಪ್ರದಾಯದಂತೆ ಪ್ರಾರ್ಥನಾ ಕಾರ್ಯಕ್ರಮ ನಿರ್ವಹಿಸಿಕೊಂಡಿದ್ದಾರೆ ಪ್ರಶಾಂತ್ ದೇರಳಕಟ್ಟೆ. ಶ್ರೀ ಗುರುಗಣಾಧಿಪತಿಭ್ಯ ನಮಃ. ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವಾಟ ವಿಘ್ನವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗ ಗಿರಿ ಪ್ರವೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋ ಘಾಬ್ರ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾ ವಿಘ್ನೇಶ್ವರ ರಕ್ಷಮಾ. ಈ ಮೂಲಕ ಪ್ರಾರ್ಥನೆ ಮಾಡಿದಂಥ ಪ್ರಶಾಂತ್ ದೇವಕಟ್ಟೆ ಅವರಿಗೆ ವಂದನೆಗಳು. ಇದೀಗ ಲಯನ್ಸ್ ಸಂಪ್ರದಾಯದಂತೆ ಧ್ವಜವಂದನಾ ಕಾರ್ಯಕ್ರಮ ಧ್ವಜವಂದನೆಯನ್ನು ನಿರ್ವಹಿಸಿಕೊಳ್ಳಲಿಕ್ಕಿದ್ದಾರೆ ನಮ್ಮ ಕ್ಲಬ್ಬಿನ ಹಿರಿಯರು, ಯುವಕರಂತೆ ಕಾಣುವಂತಹ ಓರ್ವ ವ್ಯಕ್ತಿ, ಉತ್ತಮ ಕ್ರೀಡಾಪಟು ಲಯನ್ ಡಾಕ್ಟರ್ ರಮೇಶ್ ಶೆಟ್ಟಿ ಅವರಿಂದ. We salute our national flag and pledge allegiance to the same. Its honor and its glory depend upon the zeal and assiduity with each one of us will shoulder its responsibilities of a good citizen. Its history, written in letters of gold, inspires us to put in good work for the fair name of our country. We declare our unflinching loyalty to our national flag and maintain that its course shall be our course, and that each individual amongst us shall make genuine efforts to add to its luster and glory and make it fly proudly aloft in the comity of nations. Thank you. ಧನ್ಯವಾದಗಳು. ಇದೀಗ ವಿಶ್ವ ಶಾಂತಿಗಾಗಿ ಮತ್ತು ದೈವಾಧೀನರಾಗಿರ್ತಕ್ಕಂಥ ಲಯನ್ಸ್ ಬಾಂಧವರ ಆತ್ಮಶಾಂತಿಗಾಗಿ 1 ನಿಮಿಷದ ಮೌನ ಪ್ರಾರ್ಥನೆ. ಧನ್ಯವಾದಗಳು. ಇದೀಗ ಲಯನ್ಸ್ ನೀತಿ ಸಂಹಿತೆಯನ್ನು ವಾಚಿಸಲಿಕ್ಕಿದ್ದಾರೆ ಲಯನ್ ಮಂಜುನಾಥ ಆಳ್ವರು. ನನ್ನ ವೃತ್ತಿಯ ಘನತೆಯಲ್ಲಿ ವಿಶ್ವಾಸ ನಲ್ಲಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಕ್ಕದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಗಿಸುವುದು. ನನ್ನ ವೃತ್ತಿಯ ಯಶಸ್ಸಿಗೆ ಪರರ ವೃತ್ತಿಯನ್ನು ಬಲಿಕೊಡದಿರುವುದು ಮತ್ತು ಆತ್ಮವಂಚನೆ
ಮಾಡಿಕೊಳ್ಳದಿರುವುದು. ನನ್ನ ಮತ್ತು ಪರರ ಹಕ್ಕು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದಾಗ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು. ಪರರೊಡನೆ ಮೈತ್ರಿ ನನ್ನ ಉದ್ದೇಶವಾಗಿರಬೇಕು, ಆದರೆ ಮೈತ್ರಿ ಸ್ವಾರ್ಥ ಸಾಧನವಾಗಕೂಡದು. ಉತ್ತಮ ಪ್ರಜೆಯಾಗಿ ದೇಶದ ಋಣವನ್ನು ಗಮನದಲ್ಲಿರಿಸಿಕೊಂಡು ಮನಪೂರ್ವಕವಾಗಿ ದೇಶಕ್ಕೆ ವಿಧೇಯತೆಯನ್ನು ತೋರಿಸುವುದು ಹಾಗೂ ದೇಶಕ್ಕೆ ನನ್ನ ಸಮಯ, ಶ್ರಮ ಮತ್ತು ಸಾಧನೆಯನ್ನು ಮೀಸಲಿಡುವುದು. ಸಂಕಟದಲ್ಲಿರುವವರಿಗೆ ಸಹಾನುಭೂತಿ, ದೀನ ದಲಿತರಿಗೆ ಸಹಾಯ ಮತ್ತು ಅವಶ್ಯಕತೆಯುಳ್ಳವರಿಗೆ ನನ್ನ ಸಂಪತ್ತಿನ ಒಂದು ಭಾಗವನ್ನು ನೀಡುವುದು. ವಿಮರ್ಶೆಯಲ್ಲಿ ಎಚ್ಚರಿಕೆಯಿಂದ ಇರುವುದು ಮತ್ತು ಪ್ರಶಂಸೆಯಲ್ಲಿ ಉದಾಹರಣೆಯಾಗಿರುವುದು. ನನ್ನ ಕಾರ್ಯ ರಚನಾತ್ಮಕವಾಗಿರಬೇಕೇ ಹೊರತು ವಿನಾಶಕಾರಿಯಲ್ಲ ಎಂಬುದನ್ನು ಸದಾ ಗಮನದಲ್ಲಿಟ್ಟುಕೊಳ್ಳುವುದು. ಥ್ಯಾಂಕ್ಸ್. ಇದೀಗ ನಮ್ಮ ಕ್ಲಬ್ಬಿನ ಅಧ್ಯಕ್ಷರು, ಇಂದಿನ ಸಭಾ ಕಾರ್ಯಕ್ರಮ ಸಭಾಧ್ಯಕ್ಷರು ಆಗಿರತಕ್ಕಂತಹ ಲಯನ್ ಆದರ್ಶ ಶೆಟ್ಟಿಯವರು ಎಲ್ಲ ಅತಿಥಿಗಳನ್ನು ಮತ್ತು ಅಭ್ಯಾಗತರನ್ನು ಸ್ವಾಗತಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಮತ್ತು ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡು ಜಂಟಿಯಾಗಿ ರಾಜ್ಯಪಾಲರ ಭೇಟಿಯ ಕಾರ್ಯಕ್ರಮವನ್ನು ಇಂದು ನಿಯೋಜಿಸಿದೆ. ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಈ ಭಾಗದ ಒಂದು ಪ್ರತಿಷ್ಠಿತ ಕ್ಲಬ್ ಆಗಿದ್ದು ಸುಮಾರು 38 ವರ್ಷಗಳಿಂದ ಈ ಭಾಗದಲ್ಲಿ ಅನೇಕ ಸೇವೆಗಳನ್ನು ಮಾಡುತ್ತಾ ಬಂದಿದೆ. ಈ ಸಲ ಕೂಡ ನಮಗೆ ಸಾಧ್ಯವಾದಷ್ಟು ಸೇವೆಗಳನ್ನು ನಾವು ಮಾಡುತ್ತಾ ಬಂದಿರುತ್ತೇವೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ಗೌರವಾನ್ವಿತ ರಾಜ್ಯಪಾಲರಾದ ಮೆಲ್ವಿನ್ ಡಿಸೋಜಾ ಸರ್ ಅವರಿಗೆ ಈ 2 ಕ್ಲಬ್ಬಿನ ಎಲ್ಲ ಸದಸ್ಯರ ಪರವಾಗಿ ಹೃದಯಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಸರಸ್ವತಿ ಶೆಟ್ಟಿ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕು. ಹಾಗೆ ನಮ್ಮ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಓಜೋಲ್ಡ್ ಡಿಸೋಜಾ ಇವರು ಕೂಡ ಇದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಟ್ರೆಜರರ್ ಇದ್ದಾರೆ ಸುಧಾಕರ್ ಶೆಟ್ಟಿ ಬಿ, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ರೀಜನ್ ಚೇರ್ಪರ್ಸನ್ ರಾಮಾನಂದ ನೂಜಿಪಾಡಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಝೋನ್ 1ರ ಝೋನ್ ಚೇರ್ಪರ್ಸನ್ ಯೂಜನ್ ಲೋಪ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಮುಡಿಪು ಕ್ಲಬ್ಬಿನ ಅಧ್ಯಕ್ಷರು ಅರುಣ್ ಡಿಸೋಜಾ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ 2 ಕ್ಲಬ್ಬಿನ ಸೆಕ್ರೆಟರಿ ಶರತ್ರಾಜ್ ಶೆಟ್ಟಿ ಮತ್ತು ಶಿವರಾಮ್ ರೈ, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ 2 ಕ್ಲಬ್ಬಿನ ಟ್ರೆಜರರ್ ಸೀನಾ ಶೆಟ್ಟಿ ಮತ್ತು ಭಾಸ್ಕರ್, ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ PDGಗಳಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಲಯನ್ಸ್ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಬಂಧುಗಳಿಗೂ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳನ್ನು ಮತ್ತು ಲಯನ್ಸ್ ಬಾಂಧವರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ನಮ್ಮ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆದರ್ಶ್ ಶೆಟ್ಟಿಯವರಿಗೆ ಸ್ವಾಗತ ಮತ್ತು ಧನ್ಯವಾದಗಳು. ಇನ್ನು ಇದೀಗ ಪ್ರಾಸ್ತಾವಿಕ ನುಡಿಗಳಿಗಾಗಿ ಸಿದ್ಧರಾಗಿದ್ದಾರೆ ಮುಡಿಪು ಕುರ್ನಾಡು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ಲಯನ್ ಅರುಣ್ ಡಿ ಸೋಜಾರವರು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರಾದ ಆದರ್ಶರವರೇ, ಈ ಕಾರ್ಯಕ್ರಮ ಕೇಂದ್ರ ಬಿಂದು ರಾಜ್ಯಪಾಲರಾದ ಆದರಣೀಯ ಮೆಲ್ವಿನ್ ಡಿಸೋಜಾ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಸಂಪುಟ ಪದಾಧಿಕಾರಿಗಳೇ, ಕಾರ್ಯಕ್ರಮ ಉಪಸ್ಥಿತಿರುವ ಲಯನ್ಸ್ ಬಂಧುಗಳೇ, ಮುಡಿಪು ಕುರ್ನಾಡು ಪ್ರದೇಶದಲ್ಲಿ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ನಿಂದ ಪ್ರವರ್ತಿಸಲ್ಪಟ್ಟ ಇದೀಗ 20 ಸದಸ್ಯ ಬಲದೊಂದಿಗೆ ಸೇವಾ ಪಥದಲ್ಲಿ ಇದೀಗ 8 ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದೇವೆ. ಮೊಳಕೆ ಹೊಡೆದ ಬೀಜವನ್ನು ಪಾಲಿಸಿ ಪೋಷಿಸಿ ಮರವಾಗಿ ಬೆಳೆಸಿದ ಮಂಗಳ ಗಂಗೋತ್ರಿ ಕ್ಲಬ್ಬಿಗೆ ಆಭಾರಿಯಾಗಿದ್ದೇವೆ. ನಮಗೆ ಬೆನ್ನೆಲುಬಾಗಿ ನಿಂತು ನಿರಂತರ ಮಾರ್ಗದರ್ಶನ ನೀಡಿ ಸಹಕರಿಸಿದ PDG ದೇವದಾಸ್ ಭಂಡಾರಿ ಹಾಗೂ ಲಯನ್ ರಾಧಾಕೃಷ್ಣ ರೈ ಉಮ್ಮಿಯ ಇವರಿಗೂ ವಿಶೇಷ ಧನ್ಯವಾದ ಅರ್ಪಿಸುತ್ತೇವೆ. ಆಸಕ್ತರಿಗೆ ನೆರವು
ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಸಾಧಕರಿಗೆ ಸನ್ಮಾನ, ಆರೋಗ್ಯ ಶಿಬಿರ, ಪರಿಸರ ರಕ್ಷಣೆ ಮುಂತಾದ ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಜನಸೇವೆಯಲ್ಲಿ ಹೆಜ್ಜೆ ಇಡುತ್ತಿದ್ದೇವೆ. ಸೇವೆಯಲ್ಲಿ ಅಗ್ರಗಣ್ಯ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿರುವ ಲಯನ್ಸ್ ಕ್ಲಬ್ ತತ್ವಗಳಿಗೆ ಬದ್ಧರಾಗಿ ಸಮಾನ ಮನಸ್ಕರನ್ನು ಒಟ್ಟುಗೂಡಿ ಸೇರಿಕೊಂಡು ಸಾಮಾಜಿಕ ಬದಲಾವಣೆಗಳಿಗೆ ನಿರಂತರ ಸಕ್ರಿಯವಾಗಿ ಸಮಾಜಮುಖಿಯಾಗಿ ಮುನ್ನಡೆಸಿದ್ದೇವೆ. ನಮ್ಮ ಜಿಲ್ಲಾ ರಾಜ್ಯಪಾಲ ಈ ಸಾಲಿನ ಸೇವಾ ಚಟುವಟಿಕೆಗಳಾದ ಸ್ಮೈಲ್ ಇದನ್ನು ಅರ್ಥಪೂರ್ಣವಾಗಿ ಅನುಷ್ಠಾನಗೊಳಿಸಿರುತ್ತೇವೆ. ಸಮಾಜದ ಎಲ್ಲ ವರ್ಗದ ಜನರ ಸೇವೆಗೆಯಲು ಅವಕಾಶ ನೀಡಿದ ಜಿಲ್ಲಾ ರಾಜ್ಯಪಾಲರಿಗೆ ಮಗದೊಮ್ಮೆ ಕೃತಜ್ಞತೆ ಅರ್ಪಿಸುತ್ತಾ ನನ್ನ ಈ ಪ್ರಸ್ತಾವನೆ ಪೂರ್ಣ ವಿರಾಮ ನೀಡುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತಹ ಲಯನ್ ಅರುಣ್ ಡಿ ಶೆಟ್ಟಿಯವರಿಗೆ ಧನ್ಯವಾದಗಳು. ಅರುಣ್ ಡಿ ಸೋಜಾರ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯದರ್ಶಿಗಳ ವರದಿಗಾಗಿ ಅವಕಾಶಗಳು. ಮೊದಲಾಗಿ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಯವರಾಗಿರ್ತಕ್ಕಂಥ ಲಯನ್ ಶರತ್ ರಾಜ್ ಶೆಟ್ಟಿ ಅವರು. ಪದಗ್ರಹಣ ಕಾರ್ಯಕ್ರಮದಂದೇ ನಮ್ಮ ಕ್ಲಬ್ಬಿನ ಸೇವಾ ಕಾರ್ಯಕ್ರಮಗಳ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ನಿವೃತ್ತ ಯೋಧನಿಗೆ ಸನ್ಮಾನಿಸುವ ಕಾರ್ಯಕ್ರಮದಿಂದ ಪ್ರಾರಂಭಗೊಂಡ ಸೇವಾ ಅಭಿಯಾನ ಸೂರು ಇಲ್ಲದವರಿಗೆ ಸೂರು ಕಾರ್ಯಕ್ರಮದಡಿ ಇಲ್ಲಿಯವರೆಗೆ ಸುಮಾರು 4 ಕುಟುಂಬಕ್ಕೆ ತಲಾ 10,000ದಂತೆ ನೀಡಿರುತ್ತೇವೆ. ಅದರಂತೆ ವಿದ್ಯಾಭ್ಯಾಸಕ್ಕಾಗಿ ಸುಮಾರು 6 ಮಕ್ಕಳಿಗೆ 1 ವರ್ಷದ ಅವರ ಶಾಲಾ ವೆಚ್ಚವನ್ನು ಭರಿಸಿರುತ್ತೇವೆ. ಭಾರತೀ ಶಾಲೆ ಮುಡಿಪು ಇಲ್ಲಿಗೆ ಎಲ್ಲ ಸದಸ್ಯರು ಒಟ್ಟಾಗಿ ಸುಮಾರು 2.5 ಲಕ್ಷಕ್ಕಿಂತಲೂ ಹೆಚ್ಚಿನ ಆರ್ಥಿಕ ಸಹಕಾರ ನೀಡಿ ಒಂದು ಕೊಠಡಿಯನ್ನು ಕೂಡ ನಿರ್ಮಿಸಿಕೊಟ್ಟಿರುತ್ತೇವೆ. ಚೆಡಿಕಾನ ಸ್ಕೂಲ್ ಕಾಸರಗೋಡು ಇಲ್ಲಿಗೆ ಶಾಲೆಗೆ ಬೇಕಾದ ಆಟಿಕೆಗಳ, ಅಡುಗೆ ಸಾಮಗ್ರಿಗಳ ಹಾಗೂ ಇನ್ನಿತರ ಅವಶ್ಯಕತೆಗಳಿಗೆ ಸ್ಪಂದಿಸಿರುತ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಥಮಿಕ ಶಾಲೆ ಮುದುಂಗಾರ ಕಟ್ಟೆ ಇಲ್ಲಿಗೂ ಕೂಡ ಆರ್ಥಿಕ ಸಹಕಾರವನ್ನು ನೀಡಿರುತ್ತೇವೆ. ಲಯನ್ಸ್ ಅಂತಾರಾಷ್ಟ್ರೀಯ ಕಾರ್ಯಕ್ರಮವಾದ ಪೀಸ್ ಪೋಸ್ಟರ್ ಕಿಟ್ ಅನ್ನು ಪಡೆದುಕೊಂಡಿರುತ್ತೇವೆ. ಕ್ವೆಸ್ಟ್ ಕಾರ್ಯಕ್ರಮದಡಿ ಭಗವತಿ ಶಾಲೆ ಉಳ್ಳಾಲ, ಪರಿಜ್ಞಾನ ಹಿರಿಯ ಪ್ರಾಥಮಿಕ ಶಾಲೆ ಸೋಮೇಶ್ವರ ಇಲ್ಲಿಗೆ ವರ್ಷದ ಪ್ರಾರಂಭದಲ್ಲೇ ಪುಸ್ತಕಗಳನ್ನು ವಿತರಿಸಿರುತ್ತೇವೆ. ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮುಡಿಪು ವಲಯ ಇವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸುಮಾರು 20,000 15,000 ರೂಪಾಯಿ ಆರ್ಥಿಕ ಸಹಕಾರವನ್ನು ನೀಡಿರುತ್ತೇವೆ. ಕೃಷಿ ವಲಯದಲ್ಲಿ ಕೃಷಿಕರಾದ ಜಿಲ್ಲಾ ಮಟ್ಟದ ಉತ್ತಮ ಕೃಷಿಕ ಪ್ರಶಸ್ತಿ ವಿಜೇತರಾದ ಶಿವರಾಮರ ಇವರಿಗೆ ಸುಮಾರು 40,000ವನ್ನು ಆರ್ಥಿಕವಾಗಿ ಅವರ ಕೃಷಿ ಚಟುವಟಿಕೆಗಳಿಗೆ ಸಹಕರಿಸಿರುತ್ತೇವೆ. ಜನಶಿಕ್ಷಣ ಟ್ರಸ್ಟಿನ ಸಹಯೋಗದೊಂದಿಗೆ ಶಾರದಾ ಆಯುರ್ವೇದ ಆಸ್ಪತ್ರೆಯ ಸಹಕಾರದೊಂದಿಗೆ ಉಚಿತ ಆರೋಗ್ಯ ಶಿಬಿರ ಹಾಗೂ ಪರಿಸರ ಸಂರಕ್ಷಣೆ, ಮಕ್ಕಳ ಶಿಕ್ಷಣ, ಸ್ವಚ್ಛತೆ, ಆರೋಗ್ಯ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಹಭಾಗಿತ್ವವನ್ನು ನೀಡಿರುತ್ತೇವೆ. ಅದರಲ್ಲಿ ಮುಖ್ಯವಾಗಿ ಸ್ವಚ್ಛತೆಯ ಬಗ್ಗೆ ಅರಿವಿನ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸುವ ನಿಟ್ಟಿನಲ್ಲಿ ನಾಮಫಲಕಗಳನ್ನು ಮುಡಿಪು ಪರಿಸರದಲ್ಲಿ ಅಳವಡಿಸಲಾಗಿದೆ. ಕ್ರೀಡೆಗೆ ಸಂಬಂಧಪಟ್ಟಂತೆ ಮುಡಿಪು ಜೂನಿಯರ್ ಕಾಲೇಜಿನಲ್ಲಿ ಹಮ್ಮಿಕೊಂಡ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಸುಮಾರು 75,000ದಷ್ಟು ದೇಣಿಗೆ ಹಾಗೂ ಕ್ಲಬ್ಬಿನ ಪರಿಸರದಲ್ಲಿರುವ ಎಲ್ಲ ಯುವಕ ಮಂಡಳಿಗೆ ಹಾಗೂ ಕ್ರೀಡಾಕೂಟಗಳಿಗೆ ಆರ್ಥಿಕವಾಗಿ ಸಹಕರಿಸಿರುತ್ತೇವೆ. ಗ್ರಾಮೀಣ ಕ್ರೀಡೆಯಾದ ಕಂಬಳಕ್ಕೂ ಸುಮಾರು 25,000ದಷ್ಟು ಆರ್ಥಿಕ ಧನ ಸಹಾಯ ನೀಡಿರುತ್ತೇವೆ. ಜಿಲ್ಲೆಯಲ್ಲಿ ಹಾಗೂ ಪ್ರಾಂತ್ಯದ ಎಲ್ಲ ಸಮಾವೇಶಗಳಿಗೆ ನಮ್ಮ ಕ್ಲಬ್ಬಿನ ಸದಸ್ಯರು ಸುಮಾರು 3 ಲಕ್ಷಕ್ಕಿಂತಲೂ ಹೆಚ್ಚಿನ ದೇಣಿಗೆಯನ್ನು ನೀಡಿರುತ್ತಾರೆ. ಇದು ಈ ವರ್ಷದ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯ ಒಂದು ಸಂಕ್ಷಿಪ್ತ ವರದಿ. ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬ ಸದಸ್ಯರುಗಳಿಗೆ ಅಧ್ಯಕ್ಷರಾದ ಆದರ್ಶ್ KN, ಸೆಕ್ರೆಟರಿಯಾದ ಶರತ್ ರಾಜ್ ಶೆಟ್ಟಿ ಹಾಗೂ ಖಜಾಂಚಿಯಾದ ಶೀನಾ ಶೆಟ್ಟಿ ಅವರ ಪರವಾಗಿ ತುಂಬುರದ ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ. ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಸೇವಾ ಚಟುವಟಿಕೆಗಳ ವರದಿಯನ್ನು ನೀಡಿದಂಥ ಶರತ್ ರಾಜ್ ಶೆಟ್ಟಿ ಅವರಿಗೆ ವಂದನೆಗಳು. ಇದೀಗ ಮುಡಿಪು ಕುರ್ನಾಡು ಕ್ಲಬ್ಬಿನ ಕಾರ್ಯದರ್ಶಿಯವರಾಗಿರ್ತಕ್ಕಂಥ ಶಿವರಾಮ್ ರೈಗಳಿಂದ ವರದಿವಾಗಿದೆ. ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡು 23-24ನೇ ಸಾಲಿನ ಸೇವಾ ಚಟುವಟಿಕೆಗಳನ್ನು ನಿಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡು ಸುಮಾರು 7 ವರ್ಷಗಳಿಂದ ಹಲವಾರು ಸೇವಾ ಚಟುವಟಿಕೆಗಳನ್ನು ನಡೆಸುತ್ತಾ ಜನಮೆಚ್ಚುಗೆಗೆ ಪಾತ್ರರಾಗಿ ಇರುವ ಸಂಸ್ಥೆಯಾಗಿ ಮುನ್ನಡೀತಾ ಬಂದಿರುತ್ತದೆ. ಗೌರವಾನ್ವಿತ ಕರ್ನಾಟಕ ವಿಧಾನಸಭಾಧ್ಯಕ್ಷರಾದ UT ಖಾದರ್ ಇವರ ಗಣ್ಯ ಉಪಸ್ಥಿತಿಯಲ್ಲಿ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಗೀತ್ ಪ್ರಕಾಶ್ ಇವರ ಮೂಲಕ 23-24ನೇ ಸಾಲಿನ ಪದಾಧಿಕಾರಿಗಳ ತಂಡವು ಪದಗ್ರಹಣಗೊಂಡಿತು. ಅಧ್ಯಕ್ಷರಾಗಿ ಲಯನ್ ಅರುಣ್ ಡಿ ಸೋಜಾ, ಕಾರ್ಯದರ್ಶಿಯಾಗಿ ಶಿವರಾಮ್ ರೈ, ಕೋಶಾಧಿಕಾರಿಯಾಗಿ ಭಾಸ್ಕರ ಜೋಗಿ ಇವರ ಮುಂದಾಳತ್ವದಲ್ಲಿ ಹಲವಾರು ಯಶಸ್ವಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿರುತ್ತದೆ.
ಮುಡಿಪು ಸಾಂಬಾರ್ ತೋಟದ ಅಂಗನವಾಡಿ ಶಾಲೆಗೆ ಸ್ಟೀಲ್ ಕಪಾಟನ್ನು ಹಸ್ತಾಂತರಿಸಲಾಗಿದೆ. ಡಯಾಲಿಸಿಸ್ ಚಿಕಿತ್ಸೆಯ ನೆರವಿಗಾಗಿ ಶಿವರಾಮ್ ಮುಡಿಪು ಇವರಿಗೆ ಸಹಾಯಧನ ವಿತರಣೆ. ಕ್ಯಾನ್ಸರ್ನಿಂದ ಬಳಲುತ್ತಿರುವ ಸೀತಾರಾಮ್ ತಂಜೆಯವರೇ ಇವರಿಗೆ ಸಹಾಯಧನ. ಕುಮಾರಿ ಪ್ರತಿಭಾ ಇವರಿಗೆ ವಿದ್ಯಾಭ್ಯಾಸಕ್ಕಾಗಿ ನೆರವು. SSLCಯಲ್ಲಿ ಅತ್ಯಧಿಕ ಅಂಕ ಪಡೆದ ಕುಮಾರಿ ಶ್ವೇತಾ ಇವರಿಗೆ ಪ್ರತಿಭಾ ಪುರಸ್ಕಾರ. ಮುಡಿಪು ಸಂತ ಜೋಸಫ್ ವಾಚ್ ಚರ್ಚಿನಲ್ಲಿ ವನಮಹೋತ್ಸವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುತ್ತೇವೆ. ಗ್ರಾಮ ಚಾವಡಿಯಲ್ಲಿ ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಉಚಿತ ಕನ್ನಡಕ ವಿತರಣೆ, ಮಹಿಳೆಯರ ಕ್ಯಾನ್ಸರ್ ತಪಾಸಣೆ ಮುಂತಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಸ್ವಾತಂತ್ರ್ಯೋತ್ಸವವನ್ನು ಬಹಳ ಸಡಗರದಿಂದ ನಾವು ಆಚರಿಸಿದ್ದೇವೆ. ನಿವೃತ್ತ ಶಿಕ್ಷಕರಾದ ಗಂಗಾಧರ್ ಮಾಸ್ಟರ್ ಹಾಗೂ ಚಂದ್ರಾವತಿ ಟೀಚರ್ ಇವರಿಗೆ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಸನ್ಮಾನ ಮಾಡಲಾಯಿತು. ನಿರಾಶ್ರಿತರ ವೃದ್ಧರ ಆಶ್ರಮ ತಾಣವಾಗಿರುವ ಸೈಗೋಳಿಯ ಅಭಯ ಆಶ್ರಮದಲ್ಲಿ ಹಿರಿಯರ ಜೊತೆಗೆ ಒಂದು ದಿವಸ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಗಾಂಧಿ ಜಯಂತಿ ಪ್ರಯುಕ್ತ ಕುರ್ನಾಡು ಗ್ರಾಮ ಪಂಚಾಯತ್ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸ್ವಚ್ಛತಾ ನಡಿಗೆ ಕಸಮುಕ್ತ ಗ್ರಾಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ದೀಪಾವಳಿ ಪ್ರಯುಕ್ತ ಕಂಬಳಪದವು ನಿವಾಸಿ ಶ್ರೀಮತಿ ವಸಂತಿ ಇವರಿಗೆ ದಿನಸಿ ಸಾಮಗ್ರಿಗಳ ಕಿಟ್ಟನ್ನು ನೀಡಿ ಬಂದಿರುತ್ತೇವೆ. ಉಳ್ಳಾಲ ತಾಲೂಕು ಮಟ್ಟದ ವಾಲಿಬಾಲ್ ಆಟಗಾರರಿಗೆ ನಮ್ಮ ಕ್ಲಬ್ ವತಿಯಿಂದ ಕ್ರೀಡಾ ಉಡುಪುಗಳನ್ನು ಅಂದರೆ ಟೀ ಶರ್ಟ್ಗಳನ್ನು ವಿತರಿಸಲಾಯಿತು. ಮತ್ತು ನಮ್ಮ ರಮಾನಂದ ನುಜ್ಪಾಡಿಯವರ ಪ್ರಾಂತೀಯ ಸಮ್ಮೇಳನದಲ್ಲಿ ಪಾಂಡಿಬೆಟ್ಟು ನಿವಾಸಿ ಅಂಗವಿಕಲರಾಗಿರುವ ಹಿಲ್ವಾ ಡಿಸೋಜ ಇವರಿಗೆ ವೀಲ್ ಚೇರನ್ನು ವಿತರಿಸಲಾಯಿತು. ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಲಯನ್ಸ್ ಬಂಧು ಮಿತ್ರರಿಗೆ ಅವರನ್ನು ನೆನೆಸ್ಕೊಳ್ತಾ ನನ್ನ ಈ ವರದಿಯನ್ನು ಮುಗಿಸ್ತೇನೆ. ಲಾಂಗ್ ಲಿವ್ ಲೆಜೆಂಡ್. ಮುಡಿಪು ಕುರ್ನಾಡು ಲಯನ್ಸ್ ಕ್ಲಬ್ಬಿನ ವರದಿಯನ್ನು ನೀಡಿದಂತಹ ಮುಡಿಪು ಕುರ್ನಾಡು ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿ ಶ್ರೀಯುತ ಶಿವರಾಮ್ ರೈ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಮಾಜಿ ರಾಜ್ಯಪಾಲರಾದ ಶ್ರೀಯುತ JK ರಾವ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೆ ಶ್ರೀಯುತ ನಮ್ಮ ಜಯರಾಮ್ ಶಾಂತರವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡುತ್ತಾ ಮಾಜಿ ರಾಜ್ಯಪಾಲರು ಶ್ರೀಯುತ ಲಯನ್ ಗೀತಾ ಪ್ರಕಾಶ್ ಇವರ ಉಪಸ್ಥಿತಿಯನ್ನು ಗೌರವಿಸುತ್ತಾ ಅವರಿಗೆ ನಮ್ಮ ಅಜಿತ್ ಇವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಹಾಗೆ ಮುಂದಿನ ಕಾರ್ಯಕ್ರಮಕ್ಕಾಗಿ ಇದೀಗ ರಾಜ್ಯಪಾಲರನ್ನು ಪರಿಚಯಿಸುವಂಥ ಒಂದು ಕಾರ್ಯಭಾಗ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ನಾನು ನಮ್ಮ ಕ್ಲಬ್ಬಿನ ಸದಸ್ಯರಾಗಿರ್ತಕ್ಕಂಥ ಲಯನ್ ಶ್ರೀನಾಥ್ ಕೊಂಡೆಯವರಲ್ಲಿ ವಿನಂತಿಸ್ತಾ ಇದ್ದೀನಿ. ಅಲೆಕ್ಸ್ ಮತ್ತು ಆಗ್ನೆಸ್ ಡಿ ಸೋಜಾರವರ ಮುದ್ದಿನ ಕುವರ, ಪತ್ನಿ ಸ್ಮಿತಾ ಡಿ ಸೋಜಾ, ಮಗಳು ಸಾನಾ, ಮಗ ಕ್ರಿಸ್. ಇದು ಇವರ ಸಂತೃಪ್ತ ಕುಟುಂಬದ ಸಂಕ್ಷಿಪ್ತ ಪರಿಚಯ. ಶೈಕ್ಷಣಿಕವಾಗಿ ತನ್ನ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿ ಉನ್ನತ ವ್ಯಾಸಂಗವನ್ನು NIT ಸುರತ್ಕಲ್ ಹಾಗೂ MIT ಮಣಿಪಾಲ್ ಮುಂತಾದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ BE, M.Tech ಪ್ರಸ್ತುತ ಪ್ರತಿಷ್ಠಿತ ಮಂಗಳೂರಿನ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಒಂದು ಸಂಕ್ಷಿಪ್ತ ನೋಟ. ಕೆಲವರಿಗೆ ಹುದ್ದೆಯಿಂದ ಗೌರವ ಸಿಗುತ್ತದೆ, ಕೆಲವರು ಹುದ್ದೆಗೆ ಗೌರವವನ್ನು ತಂದುಕೊಡುತ್ತಾರೆ. ಆದರೆ ನಮ್ಮ ಗವರ್ನರ್ ಅವರು ತಮ್ಮ ವ್ಯಕ್ತಿತ್ವದಿಂದ, ಸಂಸ್ಕಾರದಿಂದ, ಪ್ರಬುದ್ಧತೆಯಿಂದ ಲಯನ್ಸ್ ಗವರ್ನರ್ ಹುದ್ದೆಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ತನ್ನ ಮಾತು ಮತ್ತು ಕೃತಿಯಿಂದ ಹಾಗೂ ಆಡಳಿತಾತ್ಮಕ ಸಾಮರ್ಥ್ಯದಿಂದ ಇಂದು ನಮ್ಮ ಜಿಲ್ಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ MJFನ ಮೂಲಕ, ಸದಸ್ಯತನದ ಮೂಲಕ, ನಾಯಕತ್ವದ ಮೂಲಕ, ಕ್ಲಬ್ಗಳು ವಿಸ್ತರಿಸುವ ಮೂಲಕ ಗೌರವಿಸಲ್ಪಡುವಂತೆ ಮಾಡಿ ನಮ್ಮ ಜಿಲ್ಲೆಯ ಘನತೆಯನ್ನು, ಹಿರಿಮೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಮ್ಮಡಿಗೊಳಿಸಿದವರು, ಸರ್ವಕಾಲಿಕ ದಾಖಲೆಯನ್ನು ಮಾಡಿದವರು. ಇಚ್ಛಾಶಕ್ತಿ ಹಾಗೂ ಛಲ ಇವೆರಡಿದ್ದರೆ ಏನನ್ನೂ ಸಾಧಿಸಲು ಸಾಧ್ಯ ಎನ್ನುವುದನ್ನು ತೋರಿಸಿಕೊಟ್ಟವರೇ ನಮ್ಮ ಗವರ್ನರ್ ಡಾಕ್ಟರ್ ಮೆಲ್ವಿನ್ ಡಿ ಸೂಜಾ. ಛಲ ಬಿಡದ ತ್ರಿವಿಕ್ರಮನಂತೆ ತನಗೆ ಎದುರಾದ ಸವಾಲನ್ನು ಧೈರ್ಯವಾಗಿ ಸಮರ್ಥವಾಗಿ ಅಷ್ಟೇ ನಿರ್ಲಿಪ್ತವಾಗಿ
ಅಪರೂಪದ ವ್ಯಕ್ತಿ ನಮ್ಮ ರಾಜ್ಯಪಾಲ. ವ್ಯಕ್ತಿತ್ವದಲ್ಲಿ ಸರಳತೆ, ವ್ಯವಹಾರದಲ್ಲಿ ಪಾರದರ್ಶಕತೆ, ಕರ್ತವ್ಯದಲ್ಲಿ ಪ್ರಾಮಾಣಿಕತೆ, ಆಡಳಿತ ತನ್ನ ಮಾತಿನಲ್ಲಿ ಎಲ್ಲರ ಹೃದಯಕ್ಕೆ ಸಮೀಪವಾಗುವ ಆತ್ಮೀಯತೆ. ಹೀಗೆ ನಾಯಕನಿರಬೇಕಾದ ಎಲ್ಲ ರೀತಿಯ ವ್ಯಕ್ತಿ ನಮ್ಮ ರಾಜ್ಯಪಾಲ. ನಮ್ಮ ರಾಜ್ಯಪಾಲರನ್ನು ಪರಿಚಯಿಸಿದಂತಹ ಲಯನ್ ಶ್ರೀನಾಥ್ ಕೊಂಡೆ ಅವರಿಗೆ ಧನ್ಯವಾದಗಳು. ಲಯನ್ ಮೆಲ್ವಿನ್ ಡಿ ಸೋಜಾ ಮನುಕುಲದ ಮಧ್ಯೆ ಸೌಹಾರ್ದತೆಯ ಬೆಸುಗೆ ನೀಡುವಂತಹ ಬಿ ಕೈಂಡ್, ಮನಸ್ಸುಗಳನ್ನು ಬೆಸೆಯುವ ಸ್ಮೈಲ್, ಇದು ನಮ್ಮ ರಾಜ್ಯಪಾಲರ ಧ್ಯೇಯೋದ್ದೇಶ. ಆ ಉದ್ದೇಶವನ್ನಿಟ್ಟುಕೊಂಡು ನಿರಂತರವಾಗಿ ಕೆಲಸ ಕಾರ್ಯವನ್ನು ಮಾಡುತ್ತಾ ಯಶಸ್ಸು ಸಾಧಿಸಿದರು. ಸಂಘಟನಾ ಚಾತುರ್ಯವುಳ್ಳ, ನಿಸ್ವಾರ್ಥ ಪ್ರವೃತ್ತಿಯ, ಸರಳ ಸಜ್ಜನಿಕೆಯ ಧೀಮಂತ ನಾಯಕ ಲಯನ್ ಮೆಲ್ವಿನ್ ಡಿ ಸೋಜಾ. ಹೊಸ ಸದಸ್ಯರುಗಳು ನಮ್ಮ ಕ್ಲಬ್ಗಳಿಗೆ ಸೇರ್ಲಿಕ್ಕಿದ್ದಾರೆ. ಅದರಲ್ಲಿ ಮೊದಲನೆಯವರು ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಗೆ ಸೇರಲಿರುವಂತಹ ಹೇಮಲತಾ ಶೆಟ್ಟಿ ಅವರು. ಹೇಮಲತಾ ಶೆಟ್ಟಿ ಅವರು MA BEd ಪದವೀಧರರು ಮಾತ್ರ ಅಲ್ಲದೆ ಆದರ್ಶ್ ಶೆಟ್ಟಿ ಅವರ ಧರ್ಮಪತ್ನಿಯೂ ಆಗಿದ್ದಾರೆ. ಇದೀಗ ಕುರುಡಪದವು ಹೈಸ್ಕೂಲ್ನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸ್ತಾ ಇರುವ ಇವರು ಒಳ್ಳೆಯ ಮಾತುಗಾರರು, ಮಾತ್ರ ಒಳ್ಳೆ ವಿದ್ಯಾರ್ಥಿಗಳ ಪ್ರಶಂಸೆಗೆ ಪಾತ್ರರಾದಂತಹ ಹೇಮಲತಾ ಶೆಟ್ಟಿ ಅವರು. ಮಂಗಳ ಗಂಗೋತ್ರಿ ಕ್ಲಬ್ಬಿನ ಆದರ್ಶರವರೇ, ಮುಡಿಪು ಕುರುನಾಡು ಕ್ಲಬ್ಬಿನ ಅಧ್ಯಕ್ಷರು ಅರುಣ್ ರವರೇ, ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಗಳಾಗಿರುವಂತಹ, ಅದಕ್ಕಿಂತ ಮೊದಲು ನಮ್ಮ ವೈಸ್ ಗವರ್ನರ್ ಬಂದರು, ಸೆಕೆಂಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಅರವಿಂದ್ ಶೆಣೆ ಅವರೇ, ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ದೇವದಾಸ್ ಭಂಡಾರಿ ಅವರೇ, ನಮ್ಮ ಜಿಲ್ಲೆಯ ಅತ್ಯುತ್ತಮ ಕ್ಯಾಬಿನೆಟ್ ಸೆಕ್ರೆಟರಿ ಲಯನ್ ಓಸ್ವಾಲ್ಡ್ ರವರೇ, ನಮ್ಮ ಜಿಲ್ಲೆಯ ಟ್ರೆಷರರ್ ಆಗಿರುವಂತಹ ಸುಧಾಕರ್ ಶೆಟ್ರೆ, ಮೊನ್ನೆ ತಾನೇ ಅತ್ಯುತ್ತಮವಾದ ನಮ್ಮೆಲ್ಲರ ಊಹೆಗೆ ಮೀರಿ ಮಾಡಿದಂತಹ ಪ್ರಾಂತೀಯ ಸಮ್ಮೇಳನದ ಮತ್ತು ಈ ಪ್ರಾಂತದ ಅಧ್ಯಕ್ಷರು ಆಗಿರುವಂತಹ ರಮನಾಥ್ ನೋಜ್ಪಾಡಿ ಅವರೇ, ಈ ಭಾಗದ ZC ಅವರೇ, ಈ ಕ್ಲಬ್ಬಿನ ಸೆಕ್ರೆಟರಿ ಶರತ್ ಶೆಟ್ಟಿ ಹಾಗೂ ಶಿವರಾಮ್ ರೈ ಅವರೇ, ಟ್ರೆಷರರ್ಗಳಾದ ನಮ್ಮ ಹಿರಿಯರು ಶ್ರೀನಮಾಸ್ಟ್ರೆ ಹಾಗೂ ಭಾಸ್ಕರ್ ಅವರೇ, IPMCC ವಸಂತ್ ಶೆಟ್ರೆ, PDG ಅರುಣ್ ಶೆಟ್ರೆ, PDG ಗೋಮ್ಸ್ ರವರೇ, ನಮ್ಮ ಜಿಲ್ಲೆಯ PRO ವಿಜಯ್ ವಿಷ್ಣುಮಯ್ಯರ್ ಅವರೇ, ಈ ಪ್ರಾಂತ್ಯದ ರೀಜನ್ ಕೋಆರ್ಡಿನೇಟರ್ ವಿಜಯ್ ರೈ ಅವರೇ, ಬೇರೆ ಬೇರೆ ಕ್ಲಬ್ಗಳಿಂದ ಬಂದಿರುವ ಅಧ್ಯಕ್ಷರು ಸತೀಶ್ ಶೆಟ್ಟಿ ಅವರೇ, ಫೆಲಿಕ್ಸ್ ಲೋಬೋರ್ ಅವರೇ, ನೋಯಲ್ ಲೋಬೋರ್ ಅವರೇ, ದೂರದ ಕೊಪ್ಪದಿಂದ ಬಂದಿರುವಂಥ ತಾರನಾಥ್ ರವರೇ, ಅದೇ ರೀತಿ ಕೊಪ್ಪ ಸಹ್ಯಾದ್ರಿ ಕ್ಲಬ್ನಿಂದ ಬಂದಿರುವಂಥ ಮಾಜಿ RC ವಿಜಯ್ NK ಅವರೇ, ಮೇಡಮ್ ಸ್ವರೂಪರವರೇ, ಭಾಗೇಶ್ವರಿ ಮೇಡಮ್ ರವರೇ, ನಮ್ಮ ಜಿಲ್ಲೆಗೆ ಪ್ರಥಮ 2 ತಿಂಗಳಲ್ಲೇ 2 ಕ್ಲಬ್ಬನ್ನು ಕೊಟ್ಟಿರುವಂಥ ಸಿರಿಲ್ ರವರೇ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಗುಡ್ ಈವ್ನಿಂಗ್, ನಮಸ್ತೆ. ಮೊದಲು ನನ್ನನ್ನು ಈ ಸಭೆಗೆ ಬಹಳಷ್ಟು ಉತ್ತಮವಾಗಿ ಪರಿಚಯಿಸಿದ ನಮ್ಮ ಶ್ರೀನಾಥ್ ಕೊಂಡೆ ಸರ್ಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಅವರು ಸುಮಾರು ಜನ ನನ್ನನ್ನು ಪರಿಚಯಿಸಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಪರಿಚಯಿಸಿದ್ದಾರೆ. ಆದರೆ ಅವರು ಇವತ್ತು ನನ್ನನ್ನು ಪರಿಚಯಿಸುವಾಗ ಆ ಪರಿಚಯದಲ್ಲಿ ತುಂಬ ಗೌರವ ಎದ್ದು ಕಾಣ್ತಿತ್ತು. ಆ ಗೌರವ ನನಗೆ ಅಂತಲ್ಲ, ಆ ಚೇರಿಗೆ, ಆ ಪೊಸಿಷನಿಗೆ, ಪ್ಲಸ್ ನೀವೆಲ್ಲ ಸಪೋರ್ಟ್ ಮಾಡಿದ ಕಾರಣ ಏನೆಲ್ಲ ಸಾಧ್ಯವಾಗಿದೆ ಆ ಎಲ್ಲ ಸಾಧನೆಗಳಿಗೋಸ್ಕರ ನಾನು ಗವರ್ನರ್ ಅದಕ್ಕೆ ಈ ವರ್ಷ ನಿಜವಾಗಿ ಸಾರ್ಥಕವಾಗಿದೆ ಅಂತ ಭಾವನೆ ಬರುವಂತಹ ಪರಿಚಯವನ್ನು ಮಾಡಿಕೊಟ್ಟಂತ ಶ್ರೀನಾಥ್ ಕೊಂಡೆ ಸರ್, ನಿಮಗೆ ವಿಶೇಷ ಅಭಿನಂದನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು 2 ಕ್ಲಬ್ಗಳ ಡಿಸ್ಟ್ರಿಕ್ಟ್ DG ವಿಸಿಟ್ ಕಾರ್ಯಕ್ರಮ ಜೊತೆಯಲ್ಲಿ ನಡೀತಾ ಇದೆ. ಒಂದು ಪೇರೆಂಟ್ ಕ್ಲಬ್, ಇನ್ನೊಂದು ಮಗು ಕ್ಲಬ್. ಮಂಗಳ ಗಂಗೋತ್ರಿ ಅವರು ಪೇರೆಂಟ್ ಕ್ಲಬ್, ತುಂಬ ಸೀನಿಯರ್ ಕ್ಲಬ್. ಅದೇ ರೀತಿ ಮುಡಿಪು ಕುರುನಾಡ್ರವರು ಜೂನಿಯರ್ ಕ್ಲಬ್, ಅವರು ಹುಟ್ಟಿ ಹಾಕಿದಂಥ ಕ್ಲಬ್, ಸುಮಾರು 6-7 ವರ್ಷ ಪ್ರಾಯದ ಕ್ಲಬ್. 2 ಕ್ಲಬ್ಗಳು ಕೂಡ ಈ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ, ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇವೆ. ನೀವು ಅವರ ರಿಪೋರ್ಟ್ಗಳನ್ನು ಕೇಳಿದಿರಿ, ಅತ್ಯುತ್ತಮವಾದ ಸೇವಾ ಕಾರ್ಯಕ್ರಮದ ರಿಪೋರ್ಟ್ಗಳನ್ನು ಅವರು ನಿಮ್ಮ ಮುಂದೆ ಇಟ್ಟರು, ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ನಾನು
ಪ್ರೆಸಿಡೆಂಟ್ ಆದ ವರ್ಷದಿಂದ 2011-12 ನಾನು ಪ್ರೆಸಿಡೆಂಟ್ ಆಗಿದ್ದೆ. ಆ ವರ್ಷದಿಂದ ಇಲ್ಲಿಯ ತನಕ ಅದೆಷ್ಟು ಸಲ ಇಲ್ಲಿ ಮಂಗಳ ಗಂಗೋತ್ರಿ ಕ್ಲಬ್ಬಿಗೆ ನಾನು ವಿಸಿಟ್ ಮಾಡಿದ್ದೇನೆ. ಫಸ್ಟ್ ಟೈಮ್ ಬರುವಾಗ ನಾನು ಅಧ್ಯಕ್ಷನಿರುವಾಗ ನನಗೆ ನಮ್ಮ ಕ್ಲಬ್ಬಿನ ಮೋಹನ್ದಾಸ್ ಶೆಟ್ರು ಅವರು ಇಲ್ಲಿ ನನ್ನನ್ನು ಕರ್ಕೊಂಡು ಬಂದಿದ್ರು. ಅದರ ನಂತರ ಬಹಳಷ್ಟು ಸಲ ಇಲ್ಲಿ ಬಂದಿದ್ದೇನೆ. ಇಲ್ಲಿಯ ವಿಶೇಷ ಏನಂದರೆ ಆತ್ಮೀಯತೆ ಮತ್ತು ಹಾಸ್ಪಿಟಾಲಿಟಿ ಈ ಕ್ಲಬ್ಬಿನದು ಬಹಳಷ್ಟು ವಿಶೇಷ. ಇಲ್ಲಿ ಯಾರು ಬಂದರೂ ಕೂಡ ಯಾರು ಕೂಡ ಬೇಸರದಲ್ಲಿ ವಾಪಸ್ ಹೋಗೋ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಇಲ್ಲಿಯವರು ಬಂದವರು ಪ್ರತಿಯೊಬ್ಬರನ್ನು ಕೂಡ ನೀವು ಗಮನಿಸಿರ್ಬೋದು, ಹಿಂದೆ ಯಾರಾದರೂ ಸೀನಿಯರ್ಸ್ಗಳು ಇದ್ದೇ ಇರ್ತಾರೆ, ಯಾರಾದರೂ ಬಂದರೂ ಕೂಡ ಪ್ರತಿಯೊಬ್ಬರು ಕೂಡ ಉತ್ತಮವಾಗಿ ಸ್ವಾಗತ ಮಾಡಿ ಕೊನೆಗೆ ಹೋಗುವ ತನಕ ಕೂಡ ಮಾತನಾಡಿ ಅವರನ್ನು ಒಳ್ಳೆಯ ಹಾಸ್ಪಿಟಾಲಿಟಿ ಕೊಟ್ಟು ಕಳಿಸ್ತಾರೆ. ಇದು ಈ ಕ್ಲಬ್ಬಿನ ವಿಶೇಷತೆ. ಇನ್ನೊಂದು ವಿಶೇಷತೆ ಅಂದರೆ ಈ ಮಂಗಳ ಗಂಗೋತ್ರಿ ಕ್ಲಬ್ಬಲ್ಲಿ ಸುಮಾರು ಸೀನಿಯರ್ಸ್ಗಳಿದ್ದಾರೆ. ವಿಶೇಷವಾಗಿ ನಮ್ಮ ಎಲ್ಲರ ಹೆಸರು ತೆಗಿಲಿಕ್ಕೆ ಹೋಗುದಿಲ್ಲ. ನಮ್ಮ ಡಾಕ್ಟರ್ ರಮೇಶ್ ಶೆಟ್ಟಿ ಅವರು, ನಮ್ಮ ಶರಣವ ಸರ್ ಇದ್ದಾರೆ, ಶ್ರೀನಾ ಮಾಸ್ಟರ್ ಇದ್ದಾರೆ. ಇವರೊಟ್ಟಿಗೆ ನಮ್ಮ ಶ್ರೀನಾಥ್ ಕೊಂಡೆ ಅವರು ಆಗಿರ್ಬೋದು, ನಮ್ಮ ದೇವದಾಸ್ ಭಂಡಾರಿ ರಾಧಣ್ಣ ಆಗಿರ್ಬೋದು, ಸುಮಾರು ಜನ ಅವರು ವಿಶೇಷ ಅಂದ್ರೆ ಯಾವುದೇ ಕಾರ್ಯಕ್ರಮದಲ್ಲಿ ಒಂದೇ ಟೇಬಲ್ನ ಪಕ್ಕದಲ್ಲಿ ಕೂರ್ತಾರೆ, ಏನೋ ಅವರಷ್ಟಿಗೆ ಮಾತನಾಡ್ತಾರೆ, ಅವರಷ್ಟಿಗೆ ನಗ್ತಾ ಇರ್ತಾರೆ. ಇದನ್ನು ನಾನು ತುಂಬಾ ಸಲ ನೋಡಿದ್ದೇನೆ. ಅವ್ರು ಏನು ಮಾತನಾಡ್ತಾರೆ, ಯಾಕೆ ನಗ್ತಾರೆ ಅಂದ್ರೆ ಇಷ್ಟ ತನಕ ನನಗೆ ಅರ್ಥ ಆಗಲಿಲ್ಲ. ಸುಮಾರು ಸಲ ನಾನು ಕೇಳುವ ಪ್ರಯತ್ನ ಕೂಡ ಮಾಡಿದ್ದೇನೆ, ಸರ್ ಎಂತಕ್ಕೆ ನಗ್ತಾ ಇದ್ದೀರಿ ಅಂತ. ಅದು ಅವರದೇ ಕೋಡ್ ವರ್ಡ್ ಅಂತ, ಅದು ಅವರಿಗೆ ಮಾತ್ರ ಅರ್ಥ ಆಗ್ತದೆ. ಇದು ಈ ಕ್ಲಬ್ಬಿನ ವಿಶೇಷತೆ. ಇತ್ತೀಚಿನ ದಿನಗಳಲ್ಲಿ ನಾವು ನಗುವುದನ್ನು ಮರೆತು ಬಿಟ್ಟಿದ್ದೇವೆ. ಇಂತಹ ಸಂದರ್ಭದಲ್ಲಿ ಈ ಕ್ಲಬ್ಬಿನ ಹಿರಿಯರು ಸುಮಾರು ಜನ ಒಟ್ಟಿಗೆ ಸೇರಿ ಪ್ರತಿ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕೂತ್ಕೊಂಡು ಅವರು ನಗುತ್ತಾ ಇತರರಿಗೆ ಕೂಡ ಖುಷಿ ಕೊಡುತ್ತಾ ಇದ್ದಾರೆ. ಅದು ಈ ಕ್ಲಬ್ಬಿನ ಇನ್ನೊಂದು ವಿಶೇಷ. ಈ ಕ್ಲಬ್ಬಿನಲ್ಲಿ ನಮ್ಮ ಆತ್ಮೀಯರಾಗಿರುವಂಥ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ದೇವದಾಸ್ ಭಂಡಾರಿ ಅವರೇ ಇದ್ದಾರೆ. ಅವರು ಮತ್ತು ನಾನು ಒಟ್ಟಿಗೆ ರೀಜನ್ ಚೇರ್ಪರ್ಸನ್ಗಳಾಗಿದ್ದೆವು. ಮಂಜುನಾಥ್ ಮೂರ್ತಿ ಅವರು ಗವರ್ನರ್ ಆಗಿರುವಾಗ ಇಬ್ಬರು ನಾವು ಪ್ರಾಂತೀಯ ಅಧ್ಯಕ್ಷರು. ಸುಕಲತಾ ಅಕ್ಕ ಕೂಡ ಅವಾಗ ನಾವು ಅವರೊಟ್ಟಿಗೆ ಬರ್ತಾ ಇದ್ರು. ಅವರ ವಿಶೇಷ ಏನಂದ್ರೆ ಅವರು ಏನು ಅನಿಸ್ತಾರೆ ಅದನ್ನು ಸಾಧನೆ ಮಾಡಿಯೇ ಮಾಡ್ತಾರೆ. ಜಾಸ್ತಿ ಮಾತನಾಡುವುದಿಲ್ಲ, ಏನು ಶೋ ಇಲ್ಲ ಅವ್ರದ್ದು. ಸಿಂಪ್ಲಿಸಿಟಿ, ತುಂಬಾ ಸಿಂಪಲ್ ಆಗಿರ್ತಾರೆ, ತುಂಬಾ ಹೆಲ್ಪಿಂಗ್ ನೇಚರ್. ಬಟ್ ಏನಾದರೂ ಅವರಿಗೆ ಅನಿಸಿದ್ರೆ ಅದನ್ನು ಸಾಧನೆ ಮಾಡಿಯೇ ಮಾಡ್ತಾರೆ. ಅಂತಹ ಸಾಧನೆ ಮಾಡಿ ನಮ್ಮ ಡಿಸ್ಟ್ರಿಕ್ಟ್ ಅನ್ನು ಅವರು ಅತ್ಯುತ್ತಮವಾಗಿ ಮುನ್ನಡೆಸಿದ್ದಾರೆ. ಅಷ್ಟು ಮಾತ್ರವಲ್ಲ, ನಾನು ಇವತ್ತು ನಿಮ್ಮ ಮುಂದೆ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ನಿಲ್ಬೇಕಾದ್ರೂ ಕೂಡ ನನಗೆ ಕೂಡ ಬಹಳಷ್ಟು ಅವರು ಸಪೋರ್ಟ್ ಮಾಡಿದ್ದಾರೆ, ಎನ್ಕರೇಜ್ಮೆಂಟ್ ಮಾಡಿದ್ದಾರೆ, ಪ್ಲಸ್ ಆಶೀರ್ವಾದ ಕೂಡ ಮಾಡಿದ್ದಾರೆ. ಎಲ್ಲೆಲ್ಲ ಸಾಧ್ಯವೋ ಅಲ್ಲೆಲ್ಲ ನನಗೆ ಅವರು ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ದೇವದಾಸ್ ಭಂಡಾರಿ ಅವರಿಗೆ, ಅಣ್ಣ ನಿಮ್ಗೆ ಮತ್ತು ಅಕ್ಕ ಸುಕಲತಾ ಮೇಡಮ್ ನಿಮ್ಗೂ ಕೂಡ ನಾನು ವಿಶೇಷ ಇವತ್ತು ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಧನ್ಯವಾದ ಸಲ್ಲಿಸ್ತೇನೆ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಇವತ್ತು ಫೆಬ್ರವರಿ ತಿಂಗಳ ಕೊನೆಯ ದಿವಸ, 29th ಲೀಪ್ ಇಯರ್. ಇದು 4 ವರ್ಷಕ್ಕೆ ಒಮ್ಮೆ ಬರ್ತದೆ. ಇದು ನನ್ನ ತಲೆಯಲ್ಲಿ ಕೂಡ ಇರಲಿಲ್ಲ. ಹೆಚ್ಚು ಅಂದ್ರೆ ಅವರ ಮನೆಯವರಿಗೆ ಗೊತ್ತಿರ್ತದೆ, ಪ್ಲಸ್ ಹೆಚ್ಚು ಗೊತ್ತಂದ್ರೆ ಅವರೊಟ್ಟಿಗೆ ಯಾರಾದ್ರೂ ತಿರುಗಾಡಿದ್ರು. ಫಾರ್ ಎಕ್ಸಾಂಪಲ್ ನನ್ನೊಟ್ಟಿಗೆ ಓಸ್ವಾಲ್ಡ್ ಅವರು ಮತ್ತು ಸುಧಾಕರ್ ಶೆಟ್ಟರು ಯಾವಾಗೂ ನನ್ನೊಟ್ಟಿಗೆ ಬರ್ತಾ ಇದ್ರು ಕ್ಯಾನ್ವಾಸಿಂಗ್ ಟೈಮ್ನಲ್ಲಿ, ಮತ್ತೆ ಈಗಲೂ ಕೂಡ ಬರ್ತಾ ಇದ್ದಾರೆ. ಅಂತವರಿಗೆ ಮಾತ್ರ ತಿಳಿಯುತ್ತದೆ. ಉಳಿದವರಿಗೆ ನಾನು ಯಾವಾಗಲೂ ಹೇಳೋದುಂಟು, ಇದೊಂಥರ ಸಿನಿಮಾ ತರ. ನಾವು 4-5 ವರ್ಷದ ಎಫರ್ಟ್ ಇರ್ತದೆ, ಆದರೆ ಉಳಿದ ಸದಸ್ಯರಿಗೆ ಕೇವಲ ಒಂದು ವರ್ಷದ ಚಿತ್ರಣ ಮಾತ್ರ ಕಾಣ್ತದೆ. ಅದರಲ್ಲಿ ನಾವು ಅಲ್ಲಿ ಸ್ಟೇಜಲ್ಲಿ ಕೂತ್ಕೊಳ್ಳೋದು, ನಮ್ಗೆ ಎಲ್ಲಿ ಹೋದ್ರು ಭಾಷಣ ಮಾಡ್ಲಿಕ್ಕೆ ಕೊಡುವುದು, ಅಥವಾ ಖುಷಿಯಲ್ಲಿ ಎಲ್ಲರೂ ವೆಲ್ಕಮ್ ಮಾಡೋದು, ಗೌರವ ಕೊಡೋದು, ಇದು ಕೇವಲ ಒಂದು ಸಣ್ಣ ಚಿತ್ರ ಮಾತ್ರ. ಅದೇ ನಾನು ಯಾವಾಗಲೂ ಹೇಳೋದು, ಪಿಕ್ಚರ್ಗಳನ್ನು ಒಂದು ಶೂಟ್ ಮಾಡಬೇಕಾದ್ರೆ, ಪಿಕ್ಚರ್ ಇರೋದು ಮ್ಯಾಕ್ಸಿಮಮ್ 3 ಗಂಟೆ. ಈ 3 ಗಂಟೆ ಪಿಕ್ಚರ್ ಅಲ್ಲಿ ಶೂಟ್ ಮಾಡಬೇಕಾದ್ರೆ ಕೆಲವೊಮ್ಮೆ 2-3 ವರ್ಷ 4-5 ವರ್ಷ ಕೂಡ ತಗೊಂಡದ್ದು ಉಂಟು. ಅಷ್ಟೊಂದು ಎಫರ್ಟ್ ಆಗಿ ಮಾಡಿದಂತಹ ಚಲನಚಿತ್ರವನ್ನು ಕೇವಲ ನಾವು 3 ಗಂಟೆಯಲ್ಲಿ ನೋಡಿ ಅಂದ್ಕೊಳ್ತೇವೆ. ಎಲ್ಲರ ಎಫರ್ಟ್ ಖಾಲಿ 3 ಗಂಟೆ ಮಾತ್ರ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ನಿಜವಾಗಿ ನಾನು ಹೇಳ್ಬೇಕಾದ್ರೆ ಈ PDGಗಳ ಅವರ ಸ್ಯಾಕ್ರಿಫೈಸ್, ಅವರ ಡೆಡಿಕೇಶನ್, ಅವರ ಕಮಿಟ್ಮೆಂಟ್, ಅವರ ಇನ್ವಾಲ್ವ್ಮೆಂಟ್, ಇದು ಯಾವುದೇ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುವಂಥದ್ದಲ್ಲ. ಅಷ್ಟೊಂದು ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಕಮಿಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಎಷ್ಟೋ ಸಲ ನಾವು ಮನೆಗೆ ಹೋದ್ರೆ ಮನೆಯವರ ಮುಖ ಕೂಡ ನೋಡ್ಲಿಕ್ಕೆ ಸಮಯ ಸಿಗುದಿಲ್ಲ, ಮಕ್ಕಳ ಮುಖ ನೋಡ್ಲಿಕ್ಕೆ ಕೂಡ ಸಮಯ ಸಿಗುದಿಲ್ಲ. ಕೆಲವೊಮ್ಮೆ ಅವರ ಹತ್ರ ಮಾತನಾಡ್ಬೇಕಾದ್ರೆ ನಾವು ಫೋನಲ್ಲಿ ಮಾತ್ರ ಮಾತನಾಡುವಂತಹ ಪರಿಸ್ಥಿತಿ ಬರ್ತದೆ. ಅಂತಹ ನಾನು ತಾರನಾಥ್ ಅವರಿಗೆ ಮತ್ತು ಸ್ವರೂಪ ನಿಮ್ಮನ್ನು ಡಿಸ್ಕರೇಜ್ ಮಾಡುವುದಲ್ಲ, ನಾನು ಇದ್ದ ವಿಷಯವನ್ನು ಹೇಳುದು. ಈ ಎಲ್ಲ ಪರಿಸ್ಥಿತಿ ಇರ್ತದೆ. ಎಷ್ಟೋ ಸಲ ನೋಡಿದ್ದೇನೆ, ಕೆಲವೊಂದು ನಮಗೆ ಗವರ್ನರ್ಗಳಿಗೆ ನಾವು ಕ್ಯಾನ್ವಾಸಿಗೆ ಹೋಗುವಾಗ, ಗವರ್ನರ್ ಆಗಿರುವಾಗ ಅದೆಷ್ಟೋ ಸಲ ಆಕ್ಸಿಡೆಂಟ್ ಆದದ್ದುಂಟು. ಆದರೆ ಪುಣ್ಯಕ್ಕೆ ಇಷ್ಟ ತನಕ ಯಾರಿಗೂ ಅಂತ ದೊಡ್ಡ ಏನು ಪ್ರಾಬ್ಲಮ್ ಬರಲಿಲ್ಲ. ಆದರೆ ವೆಹಿಕಲ್ಗೆ ಅಂತೂ ಸುಮಾರು ಜನಕ್ಕೆ ಡ್ಯಾಮೇಜ್ ಆದದ್ದು ಕೂಡ ಉಂಟು, ಹಾಗೆ ಆಕ್ಸಿಡೆಂಟ್ಗಳಾಗಿದೆ. ಸೊ ಅಷ್ಟೊಂದು ರಿಸ್ಕ್ ಕೂಡ ಇರ್ತದೆ. ಇದನ್ನೆಲ್ಲ ಇಟ್ಟು ಮನೆಯವರಿಂದ ಸ್ವಲ್ಪ ಬೈಯು ಕೇಳಿ ಕೂಡ
ಗವರ್ನರ್ನ ಕೆಲಸ ಮಾಡ್ತಾರೆ. ಅಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಜನರು ಅವರನ್ನು ದೂರ್ತಾ ಇದ್ದಾರೆ, ಅಂದ್ರೆ ಮೆಂಬರ್ಗಳು ನಮ್ದು ದೂರ್ತಾ ಇದ್ದಾರೆ. ಒಳ್ಳೇದು ಮಾಡಿದ್ರು ದೂರ್ತಾರೆ, ಕೆಟ್ಟದನ್ನು ಮಾಡಿದ್ರು ದೂರ್ತಾರೆ, ಏನು ಮಾಡಿದ್ರು ದೂರ್ತಾರೆ, ಏನು ಮಾಡದಿದ್ರು ಕೂಡ ದೂರ್ತಾರೆ. ಆದ್ರೆ ಅದೆಲ್ಲವನ್ನು ಗಮನಿಸಿದೆ ಎಲ್ಲ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಗಳು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಾಗ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ಯಾವತ್ತೂ ಮರೆಯಬಾರದು. ಅವರಿಂದ ಎಷ್ಟು ಸಾಧ್ಯ ಆಗಿದೆ ಅಷ್ಟು ಒಂದು ಪ್ರಯತ್ನ ಮಾಡಿ ನಮ್ಮ ಜಿಲ್ಲೆಯನ್ನು ಅತ್ಯುತ್ತಮವಾಗಿ ಮುನ್ನಡೆಸಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಗಳು ಅತ್ಯುತ್ತಮವಾದ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಗಳಂತ ಹೇಳಿಕ್ಕೆ ನನಗೆ ಬಹಳಷ್ಟು ಖುಷಿ ಆಗ್ತದೆ. ಈ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಮಂತ್ನ ಕೊನೆಯ ದಿವಸ 29 ಫೆಬ್ರವರಿಯ ದಿವಸ ನಿಮ್ಮೆಲ್ಲರ ಪರವಾಗಿ ನಾನು ಈ ಎಲ್ಲ PDGಗಳಿಗೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ದೇವರು ನಮಗೆ ಉತ್ತಮ ಆರೋಗ್ಯ ಆಯಸ್ಸು ಕೊಡ್ಲಿ. ನೀವೆಲ್ಲ ಏನು ಸ್ಯಾಕ್ರಿಫೈಸ್ ಮಾಡಿದರೆ ಡಿಸ್ಟ್ರಿಕ್ಕಿಗೆ ಅದು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬದವರಿಗೆ ಸಿಗ್ಲಿ ಅಂತ ಆಶಿಸ್ತೇನೆ. ಇವತ್ತು BODಯಲ್ಲಿ 2 ಕ್ಲಬ್ಬಿನ BOD ಸಪರೇಟ್ ಆಗಿ ಮಾಡಿದೆವು. ಮೊದಲು ನಮ್ಮ ಮಂಗಳ ಗಂಗೋತ್ರಿ ಅವರದ್ದು ಮಾಡಿದೆವು, ಅದರ ನಂತರ ಮುಡಿಪು ಕುರ್ನಾಡ್ರ ಅವರದ್ದು ಮಾಡಿದೆವು. ಮಂಗಳ ಗಂಗೋತ್ರಿ ಕ್ಲಬ್ಬಿನಲ್ಲಿ ನಿಮ್ಗೆ ಗೊತ್ತು, ಎಲ್ಲರೂ ಸೀನಿಯರ್ಸ್ ಇರುವುದು, ಎಲ್ಲರೂ ಡೋನರ್ಸೇ ಇರುವುದು. ಅವರ ಡೊನೇಷನ್ ಎಲ್ಲ ನಾವು ಒಟ್ಟು ಮಾಡಿ ನಾವು ತಗೊಳ್ಳಿಕ್ಕಿದ್ರೆ ಅದು ಎಷ್ಟೋ ಲಕ್ಷ ಕೋಟಿ ಗಟ್ಟಲೆ ಇರ್ಬೋದು. ಅದೆಲ್ಲ ಅವರು ರಿಪೋರ್ಟ್ ಮಾಡ್ತಾ ಇಲ್ಲ. ಆದರೆ ಅದೆಷ್ಟೋ ಸಮಾಜ ಸೇವೆ ಈ ಭಾಗದಲ್ಲಿ ಅವರು ಮಾಡ್ತಾ ಇದ್ದಾರೆ, ಅದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಇವತ್ತು ನಮ್ಮ ಮುಂದೆ 2-3 ಚಾಲೆಂಜ್ಗಳಿವೆ. ಅದರಲ್ಲಿ ಮೊದಲ ಚಾಲೆಂಜ್ ಏನಂದ್ರೆ ಮಿಷನ್ 1.5. ಅದು ಕುಲ್ಪಿ ಅರವಿಂದ್ ಶೆಣೈ ಅವರದ್ದು ಟರ್ಮ್ ಮುಗಿಯುವ ಒಳಗೆ ನಾವು 15 ಲಕ್ಷದಷ್ಟು ಸದಸ್ಯರನ್ನು ಮಾಡಲಿಕ್ಕಿದೆ. ಟೋಟಲ್ ನಮ್ಮ ಸ್ಟ್ರೆಂತ್ 15 ಲ್ಯಾಕ್ಸಿಗೆ ಹೋಗಬೇಕು. ಅದರ ಅರ್ಥ 1.5 ಮಿಲಿಯನ್ ಅಂತ ಹೇಳ್ತೇವೆ. ಅದಕ್ಕೆ ಮಿಷನ್ 1.5 ಅಂತ ಮಿಷನ್ ಅಂತ ಕರೀತಾ ಇದ್ದೇವೆ. ಇದನ್ನು ಮಾಡಬೇಕಾದ್ರೆ ಇಂಟರ್ನ್ಯಾಷನಲ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಡಿಸ್ಟ್ರಿಕ್ಟ್ ಗವರ್ನರ್ಗೂ ಮಾಡ್ಲಿಕ್ಕೆ ಆಗುದಿಲ್ಲ, RCಗಳಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ZCಗಳಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನು ಏನಾದರೂ ಮಾಡಿದ್ರೆ ಕ್ಲಬ್ನವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಸದಸ್ಯರನ್ನು ಕ್ಲಬ್ಬಿಗೆ ಸೇರಿಸಬಹುದು ಹೊರತು ಡಿಸ್ಟ್ರಿಕ್ಕಿಗೆ, ಝೋನಿಗೆ, ರೀಜನಿಗೆ, ಇಂಟರ್ನ್ಯಾಷನಲ್ ಡೈರೆಕ್ಟ್ಲಿ ಸೇರಿಸುವ ಅವಕಾಶ ಇಲ್ಲ. ಅದರಿಂದ ಈ ಕೆಲಸವನ್ನು ಕ್ಲಬ್ಗಳು ಮಾಡಬೇಕು. ಇವತ್ತು ನಾನು ಮಂಗಳ ಗಂಗೋತ್ರಿ ಕ್ಲಬ್ ಅಲ್ಲಿ ಕೇಳಿದೆ, ಅವರು ಆಲ್ರೆಡಿ ಅವರಲ್ಲಿ ಗ್ರೋತ್ ಕಂಡಿಲ್ಲ ಈ ಸಲ. ಅವರದ್ದು ಪಾಲಿಸಿ ಏನಂದ್ರೆ ರಿಟೆನ್ಷನ್, ಅಂದ್ರೆ ಇದ್ದವರನ್ನೆಲ್ಲ ಉಳಿಸ್ಕೊಳ್ಳೋದು ಅವರ ಪಾಲಿಸಿ. ಆದ್ರೆ ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೆ, ಡಿಸ್ಟ್ರಿಕ್ಟ್ ಗವರ್ನರ್ ಬಂದಾಗ DG ವಿಸಿಟ್ ದಿವಸ ಒಂದು ಮೆಂಬರ್ನಾದ್ರೂ ನಾವು ಇಂಡಕ್ಟ್ ಮಾಡದಿದ್ರೆ ಅದಕ್ಕೆ ಚೆಂದ ಇರುವುದಿಲ್ಲ, ಖುಷಿ ಇರುವುದಿಲ್ಲ ಅಂತ. ಅದಕ್ಕೆ ಅಧ್ಯಕ್ಷರು ತಕ್ಷಣ ಖುಷಿಯಲ್ಲಿ ಹೇಳಿದ್ರು, ಸರ್ ನೀವು ಟೆನ್ಷನ್ ಮಾಡಬೇಡಿ, ನನ್ನ ಅವರ ಹೆಂಡತಿಯನ್ನೇ ಇವತ್ತು ಮೆಂಬರ್ ಆಗಿ ಮಾಡಿ ಇವತ್ತು ಓದ್ಕೊಳ್ಳುವ ಹಾಗೆ ಮಾಡ್ತಿದ್ದಾರೆ ಅಂತ. ಸೊ ಆದರ್ಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ದೇವರು ನಿಮಗೆ, ನಿಮ್ಮ ಮನೆಯವರಿಗೆ ಒಳ್ಳೇದು ಮಾಡಲಿ. ಅದೇ ರೀತಿ ಸೆಕೆಂಡ್ ನಾನು ಮುಡಿಪು ಕುರ್ನಾಡ್ ಕ್ಲಬ್ಬಿಗೆ, ಮುಡಿಪು ಕುರ್ನಾಡ್ನ ಮೀಟಿಂಗ್ ಅಲ್ಲಿ ಕೇಳಿದೆ. ಅವರು ಅವಾಗಲೇ ಹೇಳಿದ್ರು, ನಾವು ಮನೆಯವರನ್ನು ಈಗ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ, ಆದರೆ ಒಬ್ರು ಹೊಸ ಸದಸ್ಯ, ಅತ್ಯುತ್ತಮವಾದ ಹೊಸ ಸದಸ್ಯರನ್ನು ಇವತ್ತು ನಮ್ಮ ಸಂಸ್ಥೆಗೆ ಸೇರಿಸ್ತಾ ಇದ್ದೇವೆ ಅಂತ ಅವರು ಕೂಡ ಮಿಷನ್ 1.5ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಅವರಿಗೆ ಕೂಡ ನಾನು ವಿಶೇಷ ಅಭಿನಂದನೆ ಸಲ್ಲಿಸ್ತೇನೆ. ಕಮಿಂಗ್ ಟು LCA, ನಮ್ಮ LCA ಫೌಂಡೇಶನ್, ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್, ಇದರಲ್ಲಿ ನಾವು ಏನು ಕೊಡ್ತೇವೆ ಅದೆಲ್ಲ 100% ಸಮಾಜಕ್ಕೆ ಹೋಗ್ತದೆ. ಢಾಕಾದಲ್ಲಿ ನಮ್ದು ಇಸ್ಲಾಮಿ ಫೋರಂ ಆಗಿತ್ತು. ಅವತ್ತು ನನ್ನನ್ನು ವೇದಿಕೆಗೆ ಕರೆದ್ರು. ಯಾಕೆ ಕರೆದ್ರು ಅಂದ್ರೆ, ಎಲ್ಲ ಜಿಲ್ಲೆಗಳಿಗೆ ಒಂದು ಟಾರ್ಗೆಟ್ ಇರ್ತದೆ. ನಮ್ಮ ಜಿಲ್ಲೆಗೆ ಟಾರ್ಗೆಟ್ ಇದ್ದದ್ದು $66,000. ಒಂದು ಸದಸ್ಯರಿಗೆ $13.06 ಲೆಕ್ಕ. ಅದರ ಪ್ರಕಾರ ನಮ್ಮಲ್ಲಿ ವರ್ಷದ ಆರಂಭಕ್ಕೆ ಎಷ್ಟು ಸದಸ್ಯರಿದ್ರು ಅದಕ್ಕೆ $66,000 ಟಾರ್ಗೆಟ್ ಬರ್ತದೆ. ಆ ಟಾರ್ಗೆಟ್ ಅನ್ನು ನಮ್ಮ ಜಿಲ್ಲೆಯವರು, ಅಂದ್ರೆ ನೀವೆಲ್ಲರೂ ಸೇರಿ, ನಾನು ಮತ್ತು ನಾವೆಲ್ಲರೂ ಸೇರಿ ಅದನ್ನು ಫುಲ್ಫಿಲ್ ಮಾಡಿದೆವು. ಹಾಗೆ ಇಸಾಮೆಯಿಂದ ಸುಮಾರು ಮೇಬಿ 25 ಜನ ಗವರ್ನರ್ಗಳನ್ನು ಸ್ಟೇಜಿಗೆ ಕರೆದು ನಮಗೆ ನಿಮ್ಮ ಪರವಾಗಿ ನಮ್ಮನ್ನು ಆನರ್ ಮಾಡಿದರು. ಅದು ನಿಮಗೆ ಸಂದಂತ ಓನರ್. ಆದರೆ ಒಂದರ ಖುಷಿ ಆಯಿತು, ಆದರೆ ಅಷ್ಟೊಂದು ಖುಷಿ ಆಗಲಿಲ್ಲ. ಅದರ ನಂತರ ನಮ್ಮ ಇಸಾಮೆಯಿಂದ ಯಾರೆಲ್ಲ ಇಸಾಮೆ ಫೋರಂಗಿಂತ ಮೊದಲು $100,000 ಅನ್ನು ಕೊಟ್ಟಿದ್ದಾರೆ, ಅಂದರೆ ಜಿಲ್ಲೆಯವರು ಕೊಟ್ಟಿದ್ದಾರೆ, ಆ ಜಿಲ್ಲೆಯ ಡಿಸ್ಟ್ರಿಕ್ಟ್ ಗವರ್ನರ್ಗಳನ್ನು ಮೇಲೆ ಕರೆದರು. ಆವಾಗ ನನ್ನನ್ನು ಕೂಡ ಮೇಲೆ ಕರೆದರು. ಯಾಕಂದರೆ ನಮ್ಮ ಡಿಸ್ಟ್ರಿಕ್ಟ್ನವರು ಅದಕ್ಕಿಂತ ಮೊದಲು, ಎಲ್ಲರಿಗಿಂತ ಮೊದಲೇ $100,000 LCAಗೆ ಕೊಟ್ಟಿದ್ದೆವು. ಹಾಗೆ ನನ್ನನ್ನು ಮತ್ತೆ ವೇದಿಕೆಗೆ ಕರೆದು ಮತ್ತೆ ಆನರ್ ಮಾಡಿದರು. ಆ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಖುಷಿ ಆಯಿತು. ಯಾಕಂದರೆ ನನ್ನ ಪಕ್ಕದಲ್ಲಿ ಕೇವಲ ಇನ್ನೊಂದು 3-4 ಮಂದಿ ಮಾತ್ರ ಇದ್ದರು. ಅದಕ್ಕಿಂತ ಮೊದಲ ಸಲ 25 ಜನ ಇದ್ದರು. ಸೊ ಸ್ವಲ್ಪ ಖುಷಿ ಆಯಿತು. ಆದರೆ ಇವತ್ತು ಇದು ಎಲ್ಲದಕ್ಕಿಂತ ಜಾಸ್ತಿ ಖುಷಿಯಾಗಿದೆ. ಯಾಕೆಂದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರುವುದಕ್ಕಿಂತ ಮೊದಲು ಪ್ರೊಬೆಬ್ಲಿ 3:30 ಗಂಟೆಗೆ 4 ಗಂಟೆಗೆ ನಾವು ನಮ್ಮ ಡಿಸ್ಟ್ರಿಕ್ಟ್ ಅಕೌಂಟಿಂದ ಇಂಟರ್ನ್ಯಾಷನಲ್ಗೆ $175,000 ಟೋಟಲ್ $175,000 ನಾವು ಟ್ರಾನ್ಸ್ಫರ್ ಮಾಡಿ ಬಂದಿದ್ದೇವೆ. ಇದು
ನಮ್ಮ ಮಲ್ಟಿಪಲ್ ಅಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಇನ್ ದ ಹಿಸ್ಟ್ರಿ ಆಫ್ ನಮ್ಮ ಮಲ್ಟಿಪಲ್ ಅಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್, ಈ ಕಾಂಟ್ರಿಬ್ಯೂಷನ್ ಕೊಟ್ಟದ್ದು ನಾನಲ್ಲ, ಕೊಟ್ಟದ್ದು ನೀವು. ಕೇವಲ ನಾನು ಡಿಸ್ಟ್ರಿಕ್ಟ್ ಗವರ್ನರ್ ಮಾತ್ರ ಅಲ್ಲ, ನಾನು ಯಾವಾಗಲೂ ಹೇಳೋದುಂಟು, ಎಲ್ಲರೂ ಗವರ್ನರ್ಗಳಿಗೆ ಕ್ರೆಡಿಟ್ ಕೊಡ್ತೀರಾ. ನಮ್ಮದು ಪಾಠ ಏನಂದ್ರೆ ನಿಮ್ಮನ್ನು ಇನ್ಸ್ಪೈರ್ ಮಾಡೋದು, ಮೋಟಿವೇಟ್ ಮಾಡೋದು ಮಾತ್ರ. ನಾನು ಕೂಡ ಕೊಟ್ಟದ್ದು $1,000 ಮಾತ್ರ, ಅದಕ್ಕಿಂತ ನಾನು ಜಾಸ್ತಿ ಕೊಡಲಿಲ್ಲ. ಎಂತಾದರೂ ಕೊಟ್ಟಿದ್ರೆ ನಾವೆಲ್ಲರೂ ಜೊತೆಗೆ ಸೇರಿ ಕೊಟ್ಟಿದ್ದೇವೆ. ನಿಮ್ಮ ಕಾಂಟ್ರಿಬ್ಯೂಷನ್ ನಿಂದ ಇವತ್ತು ನಮ್ಮ ಜಿಲ್ಲೆ ಮಲ್ಟಿಪಲ್ ಅಲ್ಲಿ ಮತ್ತು ನಮ್ಮ ದೇಶದಲ್ಲಿ ಅತ್ಯುತ್ತಮ ಮಟ್ಟಕ್ಕೆ ಹೋಗಿದೆ. ಇದು ಈಗ ಮಲ್ಟಿಪಲ್ ನಮ್ಮ ಗ್ರೂಪಲ್ಲಿ ನನಗೆ ಮೆಸೇಜ್ ಬರುವಾಗ ನನಗೆ ಬಹಳಷ್ಟು ಖುಷಿ ಆಯಿತು. ಯಾಕಂದ್ರೆ ಇಡೀ ಮಲ್ಟಿಪಲ್ ಗ್ರೂಪಲ್ಲಿ ನಮ್ಮ ಜಿಲ್ಲೆಯ ಹೆಸರನ್ನ ತುಂಬಾ ಮೇಲೆ ಇಟ್ಟು ಎಲ್ಲರೂ ಗೌರವದಿಂದ ಮಾತನಾಡ್ತಿದ್ದಾರೆ. ಇದು ನಿಜವಾದ ಪ್ರೈಸ್ ಅಂತ ಹೇಳ್ತೇನೆ, ಇದು ನಿಜವಾದ ಖುಷಿ. ಸೊ ಪ್ರತಿಯೊಬ್ಬರಿಗೂ ಕೂಡ ದೇವರು ಒಳ್ಳೆ ಮಾಡಲಿ. ಹಾರ್ಟಿ ಕಾಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರೇಟ್ ಕಾಂಟ್ರಿಬ್ಯೂಷನ್ ಫಾರ್ ದಿಸ್. ಕಮಿಂಗ್ ಟು ಮಂಗಳ ಗಂಗೋತ್ರಿ ಕ್ಲಬ್, ಇವಾಗಲೇ ರಾಧಣ್ಣ ಇಲ್ಲಿದ್ದಾರೆ. ನಾನು ಅವರ ಹತ್ರ ವರ್ಷದ ಆರಂಭದಲ್ಲಿ ರಿಕ್ವೆಸ್ಟ್ ಮಾಡಿದ್ದೆ. ಅವರು ಹೇಳಿದ್ರು ಈ ವರ್ಷ ನಾನು ಒಂದು PMJF ಕೊಡ್ತೇನೆ ಅಂತ. ಅವರು ಖುಷಿಯಿಂದ ನಮ್ಮ ಜಿಲ್ಲೆಗೆ, ನಮ್ಮ LCA ಫೌಂಡೇಶನ್ಗೆ PMJF ಕೊಟ್ಟು ಈ ಕ್ಲಬ್ಬಿನ ಮುಖಾಂತರ ಅವರು PMJF ಕೊಟ್ಟಿದ್ದಾರೆ. ರಾಧಣ್ಣ, ನಿಮಗೆ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಾಂಟ್ರಿಬ್ಯೂಷನ್. ರಾಧಣ್ಣರವರ ಬಗ್ಗೆ ಹೇಳಿದ್ರೆ ಎಷ್ಟು ಹೇಳಿದ್ರು ಅದು ಕಡಿಮೆನೆ. ಯಾಕಂದ್ರೆ ರಾಧಣ್ಣ ಅಂತ ಒಬ್ಬ ವ್ಯಕ್ತಿ, ಅವರು ಪ್ರತಿ ಸಲ ಉಳಿದವರ ಬಗ್ಗೆ ನಾನು ಹೇಳುದಿಲ್ಲ, ನಾನು ನನ್ನ ಬಗ್ಗೆ ಮಾತ್ರ ಹೇಳ್ಬೋದು. ನಾನು ಅವರನ್ನು ತುಂಬಾ ಗೌರವದಿಂದ ನೋಡ್ತೇನೆ. ಯಾಕಂದ್ರೆ ಅವರು ಸಪೋರ್ಟ್ ಮಾಡ್ತಾರೆ, ಎಲ್ಲರಿಗೆ ಸಪೋರ್ಟ್ ಮಾಡ್ತಾರೆ, ಸಮಾಜಕ್ಕೂ ಸಪೋರ್ಟ್ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ, ಮುಂದಕ್ಕೆ ಹೋಗ್ಲಿಕ್ಕೆ ನಮಗೆ ಸಪೋರ್ಟ್ ಅಂತ ಹೇಳಿದ್ರೆ ಪ್ರೋತ್ಸಾಹ ಕೊಡ್ತಾರೆ. ಪ್ರತಿ ವರ್ಷ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಗವರ್ನರ್ ಆಗಲಿ, ಜಿಲ್ಲೆಗೆ ಏನಾದರೂ ಒಳ್ಳೆಯ ಕಾರ್ಯಕ್ರಮಗಳಾಗಬೇಕಾದ್ರೆ, ಕಾಂಟ್ರಿಬ್ಯೂಷನ್ ಬೇಕಾದ್ರೆ, ಏನಾದರೂ ಬೇಕಿದ್ರೆ ಪ್ರತಿಯೊಂದಕ್ಕೂ ಅವರು ಎಸ್ ಹೇಳಿ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ. ರಾಧಣ್ಣ, ನಿಮಗೆ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರೇಟ್ ಕಾಂಟ್ರಿಬ್ಯೂಷನ್. ಕಮಿಂಗ್ ಟು ಮುಡಿಪು ಕುರ್ನಾಡ್ರವರು, ನಾನು ಅವರ ಹತ್ರ ಕೂಡ ಇವತ್ತು ರಿಕ್ವೆಸ್ಟ್ ಮಾಡಿದೆ. ಅವರ ಕ್ಲಬ್ ಸಣ್ಣ ಕ್ಲಬ್, ಹೊಸ ಕ್ಲಬ್, ಕೇವಲ 20 ಮಂದಿ ಇರುವಂತಹ ಕ್ಲಬ್. ಅವರಲ್ಲಿ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡುವಾಗಿಲ್ಲ. ಪ್ಲಸ್ ರೂರಲ್ ಏರಿಯಾದಲ್ಲಿ ಇರುವಂತಹ ಕ್ಲಬ್. ನಾನು ಅವರ ಹತ್ರ ಕೇಳಿದೆ, ಡಿಸ್ಟ್ರಿಕ್ಟ್ ಗವರ್ನರ್ ವಿಸಿಟ್ ದಿವಸ ಅಟ್ಲೀಸ್ಟ್ ಒಂದು MJF ಆದರೂ ಕೊಟ್ಟರೆ ಖುಷಿ ಅಂತ ಹೇಳಿದೆ. ತಕ್ಷಣ ಅವರು ಹೇಳಿದ್ರು, ಸರ್ ನಾವು MJF ಕೊಡುವಷ್ಟು ಆ ಮಟ್ಟಿಗೆ ಅಂದ್ರೆ ಈಗ ಇಲ್ಲ, ಮೇ ಬಿ ಬರುವ ವರ್ಷ, ಅಂದ್ರೆ ಭಾರತಿ ಮೇಡಮ್ ತುಂಬಾ ಲಕ್ಕಿ, ಐ ಆಮ್ ಶ್ಯೂರ್. ಒಬ್ರಿಬ್ರು ಹೇಳಿದ್ರು ಬರುವ ವರ್ಷ ನಾವು ಕೊಡೋದು ಪ್ಲಾನ್ ಮಾಡಿದ್ದೇವೆ ಅಂತ. ನಾನು ಹೇಳಿದೆ ಬರುವ ವರ್ಷ ಕೊಡಿ, ಅದರ ನೆಕ್ಸ್ಟ್ ಇಯರ್ ಕೂಡ ಬೇಕಾದ್ರೆ ಕೊಡಿ, ಯಾಕಂದ್ರೆ ಅದು LCFಗೆ ಹೋಗೋದು. ಇವತ್ತು ಏನಾದರೂ ಕೊಡ್ತೀರಾದ್ರೆ ನನಗೆ ಬಹಳಷ್ಟು ಖುಷಿ ಅಂತ ಹೇಳಿದೆ. ನೀವು ನಂಬಲಿಕ್ಕಿಲ್ಲ, ತಕ್ಷಣ ಈ ಕ್ಲಬ್ಬಿನ 3 ಅಧ್ಯಕ್ಷರು ಅರುಣ್ ರವರು, ಒಮ್ಮೆ ಎದ್ದು ನಿಲ್ಲಿ ಸರ್. ಸೆಕ್ರೆಟರಿ ಶಿವರಾಮ್ ರೈ, ಒಮ್ಮೆ ಎದ್ದಿನಲ್ಲಿ. ಮತ್ತೆ ನಮ್ಮ ರೀಜನ್ ಕೋಆರ್ಡಿನೇಟರ್ ವಿಜಯ್ ರೈ ಅವರು 3 ಕೂಡ ಎದ್ದು ಹೇಳಿದ್ರು, ನಮಗೆ MJF ಕೊಡ್ಲಿಕ್ಕೆ ಆಗದಿದ್ರು ಕೂಡ LCFಗೆ ನಾವು 3 ಕೂಡ $100 ಕೊಟ್ಟು ನಮ್ಮ ಕ್ಲಬ್ಬಿನ ಪರವಾಗಿ ನಾವು $300 ಅನ್ನು ಕೊಡ್ತಾ ಇದ್ದೇವೆ ಅಂತ ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಅಭಿನಂದನೆ ಸಲ್ಲಿಸಿ. ನಾನು ಯಾವಾಗಲೂ ಹೇಳುದುಂಟು, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ನೀವು ಏನು ಕೊಟ್ಟಿದ್ದೀರಾ ಅದಕ್ಕಿಂತ ಸಾವಿರ ಪಟ್ಟು ಜಾಸ್ತಿ ನಿಮಗೆ, ನಿಮ್ಮ ಕುಟುಂಬದವರು, ನಿಮ್ಮ ಮಕ್ಕಳಿಗೆ ಬರ್ಲಿಕ್ಕಿದೆ. ಅದರಿಂದ ನಿಮಗೆ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಾಂಟ್ರಿಬ್ಯೂಷನ್. ಕೈಂಡ್ಲಿ ಟೇಕ್ ಯುವರ್ ಸೀಟ್ಸ್. 2 ಕ್ಲಬ್ಬಿನ PSಗಳು ಇದ್ದೇನೆ. ನಾನು ಯಾವತ್ತೂ ಹೇಳುದುಂಟು, ಜೀವನದಲ್ಲಿ ಎಲ್ಲವೂ ಟೆಂಪರರಿ. ನಮ್ಮ ಜೀವನನೇ ಟೆಂಪರರಿ. ಈ ಪೊಸಿಷನ್ಗಳಂತೂ ಬಜಿ ಟೆಂಪರರಿ. ಗವರ್ನರ್ಗಳಾದ್ರೂ ಕೂಡ ಒಂದೇ ವರ್ಷ, ಜುಲೈಯಿಂದ ಸ್ಟಾರ್ಟ್ ಆಗ್ತದೆ, ಜೂನಿಗೆ ಮುಗೀತದೆ. ಅದರಿಂದ ಏನು ನಮ್ಮಲ್ಲಿ ಪೊಸಿಷನ್ ಇರ್ತದೆ, ಆವಾಗ ಪೊಸಿಷನ್ ಎನ್ನುವುದಕ್ಕಿಂತ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಸ್ವೀಕಾರ ಮಾಡಿ ಆ ರೆಸ್ಪಾನ್ಸಿಬಿಲಿಟಿಯನ್ನು ಉತ್ತಮವಾಗಿ ನಾವು ನಿಭಾಯಿಸಿದ್ರೆ ಅದು ತೃಪ್ತಿ ಕೊಡುವಂತ ವಿಚಾರ. ಪೊಸಿಷನ್ ಬಿಟ್ಟು ನಾವು ಮತ್ತೆ ಸ್ಟೇಜಿಂದ ಮತ್ತೆ ಕೆಳಗೆ ಹೋಗಿ ಅಲ್ಲಿ ಕೂರುತ್ತೇವೆ, ಆವಾಗ ಜನರು ನಮ್ಮನ್ನು ಗೌರವಿಸಿ ಬಂದು ನಮ್ಮ ಹತ್ರ ಮಾತನಾಡಬೇಕು. ಆ ಪೊಸಿಷನ್ ಅಲ್ಲಿ ಇದ್ರೆ ಮಾತ್ರ ನಾವು ಏನು ಮಾಡ್ತೇವೆ ಅದು ಸಾರ್ಥಕ. ಪ್ರತಿಯೊಬ್ಬರು ಕೂಡ ನಾವು ಈಕ್ವಲ್. ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಪ್ರತಿಯೊಬ್ಬರು ಈಕ್ವಲ್. ಪೊಸಿಷನ್ ಬೇರೆ ಇರ್ಬೋದು, ಜವಾಬ್ದಾರಿ ಬೇರೆ ಇರ್ಬೋದು, ಆದರೆ ಎಲ್ಲರೂ ಈಕ್ವಲ್. ಈ ಈಕ್ವಲ್ಗಳಲ್ಲಿ ಕೂಡ ಈ PSCಗಳು ಎಲ್ಲರಿಗಿಂತ ಜಾಸ್ತಿ ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ, ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ, ಕ್ಲಬ್ಬಿಗೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ದುಡಿತಾರೆ. ಆದ್ದರಿಂದ ಈ 2 ಕ್ಲಬ್ಬಿನ PSCಗಳು ಈ 2 ಕ್ಲಬ್ಗಳಿಗೋಸ್ಕರ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಅಭಿನಂದನೆ ಸಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ಕೈಂಡ್ಲಿ ಟೇಕ್ ಯುವರ್ ಸೀಟ್ಸ್. ಈ 2 ಕ್ಲಬ್ಗಳಿಂದ ಸುಮಾರು 11 ಜನ ನಮ್ಮ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಮೊದಲು ನಾನು ಮುಡಿಪು ಕುರ್ನಾಡ್ರವರು ಹೇಳ್ತಾರೆ, ಯಾಕಂದ್ರೆ ಈ ವರ್ಷದ ವಿಶೇಷ ಅಂದ್ರೆ ನಮ್ಮಲ್ಲಿ 118 ಕ್ಲಬ್ ಉಂಟು. 118ರಲ್ಲಿ ನನ್ನ ಲೆಕ್ಕಾಚಾರ ಪ್ರಕಾರ 103 ಕ್ಲಬ್ಗಳಿಂದ ಅಟ್ಲೀಸ್ಟ್ ಒಬ್ರು ಅದ್ರ ಕ್ಯಾಬಿನೆಟ್ ಸದಸ್ಯರಿದ್ದಾರೆ. ಔಟ್ ಆಫ್ 118 103 ಕ್ಲಬ್ಗಳಿಂದ ಅಟ್ಲೀಸ್ಟ್ ಒಬ್ರು ಅದ್ರ ಲಯನ್ಸ್ ಕ್ಯಾಬಿನೆಟ್ ಅಲ್ಲಿ ಸದಸ್ಯರಿದ್ದಾರೆ. ಹಾಗೆ ನಮ್ಮ ಮುಡಿಪು ಕುರ್ನಾಡಿನಿಂದ ರೀಜನ್ ಕೋಆರ್ಡಿನೇಟರ್ ಆಗಿ ವಿಜಯ್ ರೈ ಅವರು, ದಯವಿಟ್ಟು ಒಮ್ಮೆ ಎದ್ದು ನಿಲ್ಲಿ ಸರ್. ಅವರು ನಮ್ಮ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಈ ಕ್ಲಬ್ ಅನ್ನು ಅವರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ.
ನಾನು ನೋಡಿದ ಪ್ರಕಾರ, ಈ ಕ್ಲಬ್ಬಿಂದ ಮೊದಲು ನೋಡಿದ ಪ್ರಕಾರ, ನಮ್ಮ ಜಿಲ್ಲೆಯಲ್ಲಿ ಎಂಥದೇ ಕಾರ್ಯಕ್ರಮಗಳೇ ಆದರೆ ಮುಡಿಪು ಕುರ್ನಾಡನ್ನು ರೆಪ್ರೆಸೆಂಟ್ ಮಾಡ್ತಿರುವವರಿದ್ದರೆ ಅದು ವಿಜಯ್ ರೈ ಅವರು. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಂದು ಮುಡಿಪು ಕುರ್ನಾಡ್ ಕ್ಲಬ್ಬನ್ನು ಅವರು ರೆಪ್ರೆಸೆಂಟ್ ಮಾಡ್ತಿದ್ರು. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರೇಟ್ ಸಪೋರ್ಟ್ ಟು ದ ಡಿಸ್ಟ್ರಿಕ್ಟ್ ಆಸ್ ವೆಲ್ ಆಸ್ ಟು ದ ಕಮ್ಯುನಿಟಿ. ಈ ಕ್ಲಬ್ಬಿನಿಂದ ಪ್ರಸಾದ್ ರೈ ಕಲ್ಲಿಮಾರ್ ಅವರು ಈಗ ತನಗೆ ಕೈದ್ರು BOD ಮೀಟಿಂಗ್ ಮುಗಿದ ನಂತರ ಹೋಗಿದ್ದಾರೆ. ಅವರು ನಮ್ಮ ಲಯನ್ಸ್ ಡಿಸ್ಟ್ರಿಕ್ಟ್ ಫೋರಮ್ನ ಚೀಫ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಹೇಳ್ತೇನೆ. ಅದೇ ರೀತಿ ಭಗವಾನ್ ದಾಸ್ ರವರು ಇಲ್ಲಿದ್ದಾರೆ, ದಯವಿಟ್ಟು ಒಮ್ಮೆ ಎದ್ದು ನಿಲ್ಲಿ ಸರ್. ಅವರು ಫಾರಂ ಅಲ್ಲಿ ಕೋಆರ್ಡಿನೇಟರ್ ಆಗಿದ್ದಾರೆ. ರಾಧಾಕೃಷ್ಣ ಉಮಿಯರ್ ಅವರು ಕೂಡ ಫಾರಂ ಅಲ್ಲಿ ಕೋಆರ್ಡಿನೇಟರ್ ಆಗಿದ್ದಾರೆ. ನಮ್ಮ ಶ್ರೀನಾಥ್ ಕೊಂಡೆ ಅವರು, ದಯವಿಟ್ಟು ಒಮ್ಮೆ ಎದ್ದು ನಿಲ್ಲಿ ಸರ್. ಅವರು ಕೂಡ ನಮ್ಮ ಡಿಸ್ಟ್ರಿಕ್ಟ್ ಫಾರಂ ಅಲ್ಲಿ ಕೋಆರ್ಡಿನೇಟರ್ ಆಗಿದ್ದಾರೆ. ಡಾಕ್ಟರ್ ಮಾಧವಿ ವಿಜಯ್ ಕುಮಾರ್ ಅವರು ಇಲ್ಲಿ ಬಂದಿಲ್ಲ ಕಾಣ್ತದೆ, ಅವರು ಕ್ವೆಸ್ಟ್ ಕೋಆರ್ಡಿನೇಟರ್ ಆಗಿದ್ದಾರೆ. ಹರೀಶ್ ಚಂದ್ರ ಶೆಟ್ರು ಅವರು ಕಲ್ಚರಲ್ ಕಾಂಪಿಟೇಷನ್ ಕೋಆರ್ಡಿನೇಟರ್ ಆಗಿದ್ದಾರೆ. ಮೇಡಮ್ ಮೈನಾ ಎಸ್ಕೊಂಡೆ ಅವರು, ದಯವಿಟ್ಟು ಒಮ್ಮೆ ಎದ್ದು ನಿಲ್ಲಿ ಮೇಡಮ್. ಅವರು ನಮ್ಮ ಕಲ್ಚರಲ್ ಕಾಂಪಿಟೇಷನ್ ಕೋಆರ್ಡಿನೇಟರ್ ಆಗಿದ್ದಾರೆ. ಮೇಡಮ್ ವಿನಾತಾ ಖಾಜ್ ಅವರು, ದಯವಿಟ್ಟು ಒಮ್ಮೆ ಎದ್ದು ನಿಲ್ಲಿ. ಅವರು ಕೂಡ ಕಲ್ಚರಲ್ ಕಾಂಪಿಟೇಷನ್ ಕೋಆರ್ಡಿನೇಟರ್ ಆಗಿದ್ದಾರೆ. ವಿಜೇಶ್ ನಾಯಕ್ ಅವರು ಇವತ್ತು ನೋಡಲಿಲ್ಲ. ಇನ್ನು ನಮ್ಮ ರವೀಂದ್ರ ರೈ ಸರ್, ಅವರು ನಮ್ಮ ಎಜುಕೇಷನ್ ಅಂಡ್ ಸ್ಕೂಲ್ ಸಪೋರ್ಟ್ ಕಾರ್ಯಕ್ರಮದಲ್ಲಿ ಅವರು ಕೋಆರ್ಡಿನೇಟರ್ ಆಗಿದ್ದಾರೆ. ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಅಭಿನಂದನೆ ಸಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರೇಟ್ ಸಪೋರ್ಟ್. ಯಾಕಂದರೆ ಜಿಲ್ಲೆಯಲ್ಲಿ ಎಷ್ಟು ಕ್ಯಾಬಿನೆಟ್ ಸದಸ್ಯರು ಇರ್ತಾರೆ, ಅವರಿಂದ ಜಿಲ್ಲೆಗೆ ಜಾಸ್ತಿ ಸಪೋರ್ಟ್ ಸಿಗ್ತದೆ. ಆವಾಗ ಮಾತ್ರ ಡಿಸ್ಟ್ರಿಕ್ಟ್ ಗವರ್ನರ್ ಧೈರ್ಯದಲ್ಲಿ ಮುಂದಕ್ಕೆ ಹೋಗಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಕ್ಲಬ್, 2 ಕ್ಲಬ್ಗಳಿಂದ 11 ಮಂದಿ ಲೀಡರ್ಗಳು ಈ ಸಲ ನಮ್ಮ ಕ್ಯಾಬಿನೆಟ್ ಅಲ್ಲಿ ಇದ್ದು ನಮ್ಮ ಕ್ಯಾಬಿನೆಟ್ ಅನ್ನು ಬಲಗೊಳಿಸಿದ್ದಾರೆ, ಪ್ಲಸ್ ನಮ್ಮ ಡಿಸ್ಟ್ರಿಕ್ಟ್ನ ಅಡ್ಮಿನಿಸ್ಟ್ರೇಷನ್ ಅನ್ನು ಬಲಗೊಳಿಸಿದ್ದಾರೆ. ಅದಕ್ಕೋಸ್ಕರ ವಿಶೇಷವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಒಂದು ವಿಚಾರ ಅಂದ್ರೆ ನಾನು ಈಗ ನಿಮ್ಮ ಮುಂದೆ ಹೇಳಲೇಬೇಕಾಗ್ತದೆ. ಪ್ರಸಾದ್ ರೈ ಕಲ್ಲಿಮಾರ್ ಇವರ ನಾಯಕತ್ವದಲ್ಲಿ, ನಾನು ಆವಾಗಲೇ ಹೇಳಿದೆ, ಸುಮಾರು 4 ಮಂದಿ ಲೀಡರ್ಗಳು, 4 ಮಂದಿ ಕೂಡ ದೊಡ್ಡ ಗ್ರೇಟ್ ಲೀಡರ್ಗಳು. ಇವರ ನಾಯಕತ್ವದಲ್ಲಿ ಲಯನ್ಸ್ ಡಿಸ್ಟ್ರಿಕ್ಟ್ ಫೋರಂ ಎನ್ನುವ ಹೊಸ ಕಾರ್ಯಕ್ರಮ ನಡೆಯಿತು. ಇದು ಫಸ್ಟ್ ಟೈಮ್ ನಮ್ಮ ಜಿಲ್ಲೆಯಲ್ಲಿ ನಡೆದಿದ್ದು. ಬೆಳಿಗ್ಗೆಯಿಂದ ರಾತ್ರಿ ತನಕದ ಕಾರ್ಯಕ್ರಮ, 24 hours ಅಲ್ಲ, ಬೆಳಿಗ್ಗೆ 12 hours ಪ್ರೋಗ್ರಾಮ್, 8:30 to 8:30. ಬೆಳಿಗ್ಗೆ ಬ್ರೇಕ್ಫಾಸ್ಟ್, 11 ಗಂಟೆಗೆ ಸ್ನ್ಯಾಕ್ಸ್, ಮಧ್ಯಾಹ್ನ ಊಟ, ಸಂಜೆ IT, ರಾತ್ರಿ ಮತ್ತೆ ಊಟ, ಮತ್ತೆ ಸಬ್ಸಿಡೈಸ್ ಡ್ರಿಂಕ್ಸ್, ಇದೆಲ್ಲವನ್ನು ಕೊಟ್ಟು ರಿಜಿಸ್ಟ್ರೇಷನ್ ಅವರು ತಗೊಂಡದ್ದು ಕೇವಲ 600 ರೂಪಾಯಿ. 600 ರೂಪೀಸ್ ಅಲ್ಲಿ ರಾತ್ರಿಯ ಊಟ ಕೂಡ ಬರುವುದಿಲ್ಲ. ಆದರೆ ಇಡೀ ದಿವಸ ಪ್ರೋಗ್ರಾಮಿಗೆ, ಇಡೀ ಪ್ರೋಗ್ರಾಮ್, ಅದು ಕೂಡ ಮುಲ್ಕಿ ಸುಂದರಾಮ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ ಅಲ್ಲಿ ನಡೆದಂತ ಈ ಕಾರ್ಯಕ್ರಮಕ್ಕೆ ಅವರು ತೆಗೆದುಕೊಂಡ ರಿಜಿಸ್ಟ್ರೇಷನ್ ಚಾರ್ಜ್ ಕೇವಲ 600 ರೂಪೀಸ್. ಕೇವಲ 600 ರೂಪೀಸ್ ಚಾರ್ಜ್ ತೆಕೊಂಡು ಈ ವರ್ಷ ನಡೆದ ಕಾರ್ಯಕ್ರಮಗಳಲ್ಲಿ ಜಿಲ್ಲೆಗೆ 30,000 ಉಳಿಸಿ ಕೊಟ್ಟ ಪ್ರೋಗ್ರಾಮ್ ಇದ್ದರೆ ಅದು ಲಯನ್ಸ್ ಡಿಸ್ಟ್ರಿಕ್ಟ್ ಫೋರಂ. ನಾನು ಜಿಲ್ಲೆಯ ಪರವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೇವೆ. ಆದರೆ ಈ ಲಯನ್ಸ್ ಡಿಸ್ಟ್ರಿಕ್ಟ್ ಫೋರಂ ಫಸ್ಟ್ ಟೈಮ್ ಆದ ಕಾರಣ ನಮ್ಮ ಮುಂದೆ ಬಹಳಷ್ಟು ಕ್ವಶನ್ ಮಾರ್ಕ್, ಅಂದ್ರೆ ನಮಗೂ ಕೂಡ ಗೊತ್ತಿಲ್ಲ ಹೇಗಾಗ್ತದೆ ಅಂತ. ಅದಕ್ಕೆ ನಾನು ಅವರಿಗೆ 1 ಲಕ್ಷ ಜಿಲ್ಲೆಯಿಂದ ಕಾಂಟ್ರಿಬ್ಯೂಷನ್ ಕೊಡ್ತೇನೆ ಅಂತ ಹೇಳಿದೆ. ಜಿಲ್ಲೆಯಿಂದ 5 ಪೈಸೆ ಕೂಡ ಅವರು ತಗೊಳ್ಳಿಲ್ಲ. ಅಂದ್ರೆ ಅಲ್ಲಿಗೆ 1 ಲಕ್ಷ ಸೇವ್ ಆಯಿತು, ಪ್ಲಸ್ ಅವರು 30,000 ತಂದು ಉಳಿಸಿ ವಾಪಸ್ ತಂದು ಕೊಟ್ಟರು. ಕೇವಲ 600 ರೂಪಾಯಿ ರಿಜಿಸ್ಟ್ರೇಷನ್ ಮಾಡಿ 1,30,000 ಜಿಲ್ಲೆಗೆ ಉಳಿಸಿ, ಈಗೇನು MJFಗಳಿಗೆ ನಾವು ಸಬ್ಸಿಡಿ ಎಲ್ಲ ಕೊಡ್ತಾ ಇದ್ದೇವೆ, ಒಳ್ಳೆ ಕೆಲಸ ಮಾಡ್ತಿದ್ದೆ. ಅದಕ್ಕೆ ಸಪೋರ್ಟ್ ಮಾಡಿದ ಇಡೀ ಈ ಫಾರಂ ಟೀಮಿಗೆ ವಿಶೇಷವಾಗಿ ನಮ್ಮ ಪ್ರಸಾದ್ ರೈ ಸರ್, ಭಗವಾನ್ ದಾಸ್ ಕಾಜವ, ರಾಧಣ್ಣ, ಶ್ರೀನಾಥ್ ಕೊಂಡೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರೇಟ್ ಸಪೋರ್ಟ್. ಅಷ್ಟು ಉಳಿಸಬೇಕಾದ್ರೆ ಅವರು ತುಂಬಾ ಕೈಯಿಂದ ಹಾಕಿದ್ದಾರೆ, ಅದು ಅರ್ಥ. ಅದು ನಾನು ಅದನ್ನು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ, ಇಂಡೈರೆಕ್ಟ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ಅಷ್ಟೊಂದು ಅವರು ಸಪೋರ್ಟ್ ಮಾಡಿದ್ದಾರೆ ನಮ್ಮ ಡಿಸ್ಟ್ರಿಕ್ಕಿಗೆ. ದಯವಿಟ್ಟು ಹೊಸ ಸದಸ್ಯರು ಮುಂದಕ್ಕೆ ಬನ್ನಿ. ಆತ್ಮೀಯ ಬಂಧುಗಳೇ, ನಮ್ಮ ಕುಟುಂಬವನ್ನು ಸೇರ್ಲಿಕ್ಕೆ ಇಬ್ರು ಅತ್ಯುತ್ತಮ ನಾಯಕರು ಮುಂದೆ ಬಂದಿದ್ದಾರೆ. ಜೋರಾಗಿ ಚಪ್ಪಾಳೆ ಕೊಟ್ಟು ಅವರಿಗೆ ಸ್ವಾಗತ ಮಾಡುವ. ನಾನು ಹೇಮಲತಾ ಮೇಡಮ್ ರವರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಬೇಕು. ನಮ್ಮ ಅಧ್ಯಕ್ಷರ ಮಿಸ್ಸಸ್ ಅವರು ಇವತ್ತು ಒಬ್ಬರಾದರೂ ನಿಮ್ಮ ಕ್ಲಬ್ಬಿಂದ ಇಂಡಕ್ಟ್ ಮಾಡಬೇಕಂದಕ್ಕೆ ಅವರನ್ನು ಮಾಡಿದ್ದಾರೆ. ವಿಶೇಷವಾಗಿ ಸುಕಲತಕ್ಕ, ಅನುಷಕ್ಕ, ಮೈನಾಕೊಂಡೆ ಅವರು, ವಿನಾತಾ ಕಾಜೂರವರು ಮತ್ತೆ ಹೇಮಲತಾ ಮೇಡಮ್ ರವರು ಅತ್ಯುತ್ತಮವಾಗಿ ನಮ್ಮನ್ನು ಮುಂದೆ ಬರುವಾಗ ದೀಪ ಬೆಳಗಿಸಿ ವೆಲ್ಕಮ್ ಮಾಡಿದ್ದಾರೆ. ಆ ವೆಲ್ಕಮ್ಗೋಸ್ಕರ ನಿಮಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಸದಸ್ಯರೇ ದಯವಿಟ್ಟು ನಿಮ್ಮ ಬಲಗೈಯನ್ನು ಈ ರೀತಿ ಹಾಂ, ನಾನು ಹೇಳಿದಾಗೆ ರಿಪೀಟ್ ಮಾಡಿದ್ರೆ ಆಯಿತು, ಆಗ್ಬೋದಲ್ಲ? ನೀವು ಹೇಳಿ. ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ, ನೀವು ಮುಡಿಪು ಕುರ್ನಾಡು ಅಲ್ಲ, ನೀವು ಮಂಗಳ ಗಂಗೋತ್ರಿ, ನೀವು ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡು ಮುಖಾಂತರ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಸದಸ್ಯನಾಗಲು ಮನಪೂರ್ವಕವಾಗಿ ಒಪ್ಪಿರುತ್ತೇನೆ. ನಮ್ಮ ಸಂಸ್ಥೆಯ
ಎಲ್ಲ ಶುಲ್ಕಗಳನ್ನು ಪಾವತಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನನ್ನಿಂದಾದಷ್ಟು ಮಟ್ಟಿಗೆ ಸಮಾಜಕ್ಕೆ ದೇಣಿಗೆಯನ್ನು ನೀಡುವೆನು. ನಮ್ಮ ಸಂಸ್ಥೆಯ ಅಧ್ಯಕ್ಷರು ನೀಡುವಂಥ ಎಲ್ಲ ಜವಾಬ್ದಾರಿಗಳನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಿ ಲಯನ್ಸ್ ಸಂಸ್ಥೆಯ ನೀತಿ ಸಂಹಿತೆಗೆ ಬದ್ಧನಾಗಿರ್ತೇನೆಂದು ಪ್ರಮಾಣ ಮಾಡುತ್ತೇನೆ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಪ್ಲೀಸ್ ಗಿವ್ ದೆಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ದಯವಿಟ್ಟು ಇಬ್ಬರು ವೇದಿಕೆ ಬನ್ನಿ. ಕಮ್ ಟು ದ ಡೇಸ್. ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿಯ ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ, ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡ್ನ ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ, ಇವತ್ತಿನ ಕಾರ್ಯಕ್ರಮವನ್ನು ಅತ್ಯುತ್ತಮ ಆಯೋಜಿಸಿ ಅರ್ಥಪೂರ್ಣವಾಗುವಂಥ ಕಾರ್ಯಕ್ರಮವನ್ನು ಆಯೋಜಿಸಿದ ನಿಮಗೆ ವಿಶೇಷವಾಗಿ ಅಭಿನಂದನೆ ಮತ್ತು ಧನ್ಯವಾದ ಸಲ್ಲಿಸಿದ ಬಂದಿರುವ ನಿಮಗೆಲ್ಲರಿಗೂ ದೇವರು ಉತ್ತಮ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಆಶಿಸ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು. ಲಾಂಗ್ ಲಿವ್ ಲಯನ್ಸ್. ನಮ್ಮ ಲಯನ್ಸ್ ಜಿಲ್ಲೆಯನ್ನು ಅತ್ಯುತ್ತಮವಾಗಿ ನಡೆಸಿಕೊಡ್ತಾ ಇರುವಂತಹ ಮೆಲ್ವಿನ್ ಟಿ ಸೋಜಾರ್ ಅವರು ಬಹಳ ಉತ್ತಮ ರೀತಿಯಲ್ಲಿ ಮಾತನಾಡಿ ಎಲ್ಲರನ್ನು ಸ್ಮರಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದರು. ಧನ್ಯವಾದ ರಾಜ್ಯಪಾಲರೇ. ಇದೀಗ ಸೇವಾ ಕಾರ್ಯದ ಒಂದು ಭಾಗವಾಗಿ ನಾವು ಮುಖ್ಯವಾಗಿ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ ಈಗ ತಾನೇ ರಾಜ್ಯಪಾಲರು ಹೇಳಿದಾಗೆ ಜಿಲ್ಲಾ ಮಟ್ಟದ ಜಿಲ್ಲಾ ಸಚಿವ ಸಂಪುಟದ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರುಗಳು ಕೂಡ ಸೇವೆ ಸಲ್ಲಿಸಿದ್ದಾರೆ. ಮಾತ್ರ ಈ ಭಾಗದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಯಾವುದೇ ದೇವಸ್ಥಾನಗಳಾಗಿರಲಿ ಅಥವಾ ಸಂಘಟನೆಗಳಾಗಿರಲಿ ಶಾಲೆಗಳಾಗಲಿ ಎಲ್ಲದಕ್ಕೂ ಕೂಡ ನಮ್ಮ ಕ್ಲಬ್ಬಿನ ಸದಸ್ಯರುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಡೊನೇಷನ್ ಕೊಡ್ತಾ ಇದ್ದಾರೆ, ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯಪಾಲರು ಈ ಕ್ಲಬ್ಬಿನ ಸಭಾಂಗಣದ ಹೊರ ಆವರಣದ ವಿಸ್ತರಣೆಯನ್ನು ಕೂಡ ಮತ್ತು ಗೇಟನ್ನು ಕೂಡ ಇವತ್ತು ಅವರು ಬಿಡುಗಡೆ ಮಾಡಿದ್ದಾರೆ. ಈಗ ನಮ್ಮ ಮುಡಿಪು ಕುರ್ನಾಡು ಲಯನ್ಸ್ ಕ್ಲಬ್ಬಿನ ವತಿಯಿಂದ ಹೊಲಿಗೆ ಮಿಷನ್ ಕೊಡುವಂತಹ ಒಂದು ಸೇವಾ ಕಾರ್ಯವನ್ನು ಅವರು ನಡೆಸ್ತಾ ಇದ್ದಾರೆ. ಶ್ರೀಮತಿ ಜರೀನಾ ಆಸಿಫ್ ರವರು ವೇದಿಕೆಗೆ ಬಂದು ಈ ಒಂದು ಹೊಲಿಗೆ ಯಂತ್ರವನ್ನ ತಾವು ಪಡ್ಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ಜರೀನಾ ಆಸಿಫ್ ರವರು ಹೊಲಿಗೆ ಯಂತ್ರವನ್ನು ಮುಡಿಪು ಕುರ್ನಾಡು ಸೇವಾ ಸಂಸ್ಥೆಯ ವತಿಯಿಂದ ಕೊಡ್ತಾ ಇರತಕ್ಕಂತಹ ಈ ಒಂದು ಕೊಡುಗೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ರಮೇಶ್ ಶೆಟ್ಟಿ ಇವರು ರಾಜ್ಯ ಮಟ್ಟದ ಕ್ರೀಡಾಪಟುವಾಗಿ ಇಂದು 100 ಮೀಟರ್ ರೇಸ್ ಮತ್ತೆ 200 ಮೀಟರ್ ರೇಸ್ ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಶಾರ್ಟ್ ಪುಟ್ ನಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ದಯವಿಟ್ಟು ಡಾಕ್ಟರ್ ರಮೇಶ್ ಶೆಟ್ಟಿ ಅವರು ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಮೀಟರ್ ರೇಸ್ 200 ಮೀಟರ್ ರೇಸ್ ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತಹ ಶಾರ್ಟ್ ಪುಟ್ ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತಹ ರಮೇಶ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಇದೀಗ ನಮ್ಮ ಕ್ಲಬ್ಬಿನ ಮತ್ತೋರ್ವ ಸದಸ್ಯರಾಗಿರ್ತಕ್ಕಂತಹ ಲಯನ್ ರವಿರಾಜ್ ಶೆಟ್ಟಿ ಅವರು ಸರ್ಕಾರದ ಭೂ ನ್ಯಾಯ ಮಂಡಳಿಯ ಸದಸ್ಯರಾಗಿ ಆಯ್ಕೆಯಾಗಿರುವಂತಹ ಈ ಸಂದರ್ಭದಲ್ಲಿ ಅವರನ್ನ ಮನಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ದಯವಿಟ್ಟು ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತಲೂ ವಿನಂತಿಸ್ತಾ ಇದ್ದೇನೆ. ಶೆಟ್ಟಿ ಅವರಿಗೆ. KA 5935 ಆ ಗಾಡಿಯ ಲೈಟ್ ಆನ್ ಆಗ್ತಾ ಉಂಟದೆ, ಪಾರ್ಕಿಂಗ್ ಲೈಟ್ ಇದರಲ್ಲಿ 5935 ಗಾಡಿಯವರದು ಲೈಟ್ ಆನ್ ಅಲ್ಲಿ ಉಂಟದೆ, ದಯವಿಟ್ಟು ನೋಡಿಕೊಳ್ಳಿ. ಇದೀಗ ರಾಜ್ಯಪಾಲರನ್ನು ಗೌರವಿಸುವಂತಹ ಒಂದು ಸಂದರ್ಭ. ರಾಜ್ಯಪಾಲರು ಎದುರುಗಡೆ ಇರತಕ್ಕಂತಹ ಆಸನದಲ್ಲಿ ಆಸೀನರಾಗಿ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ ಹಾಗೂ ಮುಡಿಪು ಕುರ್ನಾಡು ಲಯನ್ಸ್ ಕ್ಲಬ್ ನವರು ಕೊಡ್ತಕ್ಕಂತಹ ಈ ಗೌರವವನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ.
ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ ಹಾಗೂ ಮುಡಿಪು ಕುರ್ನಾಡು ಸದಸ್ಯರುಗಳು ಎದ್ದು ನಿಲ್ಲಬೇಕು ಅಂತ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಲಯನ್ಸ್ ಕ್ಲಬ್ ಮಂಗಲ್ ಗಂಗೋತ್ರಿ, ಲಯನ್ಸ್ ಕ್ಲಬ್ ಮುಡಿಪು ಕುರ್ನಾಡು, District 3170, Region 5, Zone 2. Resolution in appreciation of District Governor Dr. Melvin D'Souza. Whereas we the members of Lions Club Mangal Gangotri and Lions Club Mudipu Kurunadu do appreciate the service and outstanding leadership of so generously and unselfishly provided to our district by the District Governor Lion Dr. Melvin D'Souza, PMJF, and the sacrifices he is making during the year in fulfilling the manifold duties of his office, and whereas we wish to assure him of our loyalty and cooperation in his programs to maintain and promote Lionism in District 3170. We also appreciate the service of the First Lady Lion Smita D'Souza, MJF, who is extending the excellent support to the District Governor in all his activities. Therefore, be it resolved that we express to them our appreciation in the form of this resolution and pledge our loyal support to their effort to make this year's administration and outstanding one in the history of our district. Adarsh KN, Arun D'Souza, President; Sharath Raj Shetty, Shivaram Rai M, Secretary; Sheena Shetty, Bhaskar K, Treasurer. Thank you. ಅತ್ಯುತ್ತಮವಾದಂತಹ ನಾಯಕತ್ವವನ್ನು ನೀಡಿದಂತಹ ಪ್ರತಿಭಾನ್ವಿತ ವ್ಯಕ್ತಿಗಳು ಒಂದೇ ವೇದಿಕೆಯಲ್ಲಿ ಈಗ ನಮ್ಮೊಂದಿಗೆ ಸೇರಿಕೊಂಡಿರುವಂತಹದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಎರಡು ಸೇವಾ ಸಂಸ್ಥೆಗಳು ನೀಡುತ್ತಾ ಇರತಕ್ಕಂತಹ ಈ ಒಂದು ಗೌರವವನ್ನ ಎಲ್ಲ ಮಾಜಿ ರಾಜ್ಯಪಾಲರುಗಳು ಸಂತೋಷದಿಂದ ಅದನ್ನು ಸ್ವೀಕರಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಸುತ್ತಾ ಎಲ್ಲರಿಗೂ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ನಿಮಿಷ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. The past district governors of our district 3170 had distinguished themselves by their devoted service for the cause of humanity, reflecting lofty ideas and high ethical standards of Lionism part of the country during the tenure of their office as a district governor of this district. Each one of our past district governors has earned laurels and tributes of our district and made it scale great heights of fame amongst the Lion districts of the world. The President and members of the Lions Club Mangal Gangotri and Lions Club Mudipu Kurunadu desire to place on record their sublime regard for the past district governors, all and singular. Now be it resolved that the President and members of the Club of Lions Club Mangal Gangotri and Lions Club Mudipu Kurunadu endorse their appreciation and respectful regards for all the past district governors of our district 3170 and pray for their good health and prosperity so that they may accomplish more humanitarian service during the year to come. Thank you.
ಸ್ವೀಕರಿಸಿದಂತಹ ಮಾಜಿ ರಾಜ್ಯಪಾಲರುಗಳಲ್ಲಿ ಓರ್ವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವಸಂತ್ ಕುಮಾರ್ ಶೆಟ್ಟಿ ಅವರು. Dignitaries on of the day, ladies and gentlemen. ನನಗೆ ಆಗ JK ರೈ ಅಂತ ಹೇಳಿದೆ, ಹಾಗೆ ನನ್ನನ್ನು ಸಹ ಬಂಟ್ ಮಾಡಿದ್ರು. ಸೊ ದಿಸ್ ಕ್ಲಬ್ ಹ್ಯಾಸ್ ಟು ಬಿ ನೇಮ್ಡ್ ಆಸ್ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಬಂಟರ ಸಂಘ. ಯಾಕಂದ್ರೆ ಇಲ್ಲಿ ಜಾಸ್ತಿ ಬಂಟಿಸಿದ್ದಾರೆ, ಹಾಗಾಗಿ ಅದು ಹೇಳಿದ್ರೆ ತಪ್ಪಾಗಿದ್ದು. Anyway, on behalf of all my co-PDGs, I thank the members of Lions Club Mangala Gangotri and Mudipu Kurunadu for this wonderful gesture of honoring us. And that too, it comes once in four years. ಎಲ್ರಿಗೆ ನಾನು ಮತ್ತೊಮ್ಮೆ ನಿಮಗೆಲ್ಲರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಾ. ಮಂಗಳ ಗಂಗೋತ್ರಿ ಅಂತೂ ಈ ಕ್ಲಬ್ಬಿಗೆ ಬರುವುದೇ ಒಂದು ಖುಷಿ, ಯಾಕಂದರೆ ಅವರ ಆತಿಥ್ಯ, ದ ಹಾಸ್ಪಿಟಾಲಿಟಿ ಇಸ್ ಒನ್ ಆಫ್ ದ ಫೈನೆಸ್ಟ್ ಇನ್ ಮ್ಯಾಂಗ್ಳೂರ್, ಐ ಮಸ್ಟ್ ಸೇ. ಇಲ್ಲಿ ಬಂದರೆ ನಾಟಿ ಕೋಳಿ ಎಲ್ಲ ತಿನ್ಬೋದು. ಆ್ಯಂಡ್ ಐ ಡೋಂಟ್ ಫೈಂಡ್ ಪ್ರಸಾದ್ ರೈ ಎಲ್ಲಿದ್ದಾರೆ, ಅವರು ಬರಲಿಲ್ಲ. ಆಲ್ಮೋಸ್ಟ್ ಮೆನಿ ಆಫ್ ದೀಸ್ ಮೆಂಬರ್ಸ್ ಐ ನೋ ಪರ್ಸನಲಿ ವೆರಿ ವೆಲ್. ಅವರೆಲ್ಲರಿಗೆ ಶುಭವನ್ನು ಹಾರೈಸ್ತೇನೆ ಮತ್ತು ಈ ಕ್ಲಬ್ ಇನ್ನೂ ಅತ್ಯುತ್ತಮವಾಗಿ ಬೆಳೀಲಿ ಅಂತ ನಾನು ಹೇಳ್ತೇನೆ. ಅದೇ ರೀತಿ ಲಯನ್ಸ್ ಕ್ಲಬ್ ಮುಡಿಪು ಕೂರ್ನಾಡು ಕೂಡ ಹಾಗೆ ಒಂದು ಚಿಕ್ಕ ಕ್ಲಬ್ ಆಗಿರ್ಬೋದು, ಆದರೆ ಇವತ್ತೊಂದು ಒಳ್ಳೆಯ ಸದಸ್ಯರನ್ನು ಕೂಡ ಅವರು, ಐ ಥಿಂಕ್ ಈಸ್ ಎನ್ ಎಕ್ಸ್ ಸರ್ವಿಸ್ ಮೆನ್ ಅಲ್ಲ, ಒಳ್ಳೆಯ ಇದನ್ನು ಮಾಡಿದ್ದಾರೆ. ಅರುಣ್, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಆದರ್ಶ್ ಆಲ್ಸೋ. ಮೇ ದಿಸ್ ಕ್ಲಬ್ ಆಲ್ಸೋ ಪ್ರಾಸ್ಪರ್ ವೆರಿ ವೆಲ್. ಇನ್ನು ಗವರ್ನರ್ ಬಗ್ಗೆ ಹೇಳುವುದು, ಇವತ್ತು ಒಂದು ಮೆಸೇಜ್ ಬಂತು. ಅವರ್ ಡಿಸ್ಟ್ರಿಕ್ಟ್ ಅಮಂಗ್ ದ so many 7 districts, we have contributed the highest, that is $175,000, which is about 1,47 lakhs, almost if you convert. So this is the highest contribution ever by our district. I compliment the governor because ಅವ್ರು ಹೇಳಿದ್ರು, ಇದು ನೀವು ಕೊಟ್ಟದ್ದು, ನಾನು ಪ್ರೇರಣೆ ಕೊಟ್ಟದಷ್ಟೇ. ಬಟ್ ಪ್ರೇರಣೆ ಕೊಡಲಿಕ್ಕೆ ಸಹ ನಾಟ್ ಆಲ್ ಕ್ಯಾನ್ ಡೂ. ವೆನ್ ಐ ವಾಸ್ ದ ಗವರ್ನರ್ ಇನ್ 2010-11, ಮೈನ್ ವಾಸ್ ಎ ರೆಕಾರ್ಡ್. ಆಗ 68 MJF. ನಾನು ಐ ವಾಸ್ ಫೀಲಿಂಗ್ ವೆರಿ ವೆಲ್. ದೆನ್ I was overtaken by everybody. Almost everyone overtook me. And of course, records are meant to be broken. And this contribution to LCF is ನಿಜವಾಗಿನೂ ಪೈಯಿಂದ ಪೈ ಲೆಕ್ಕ ಇಡ್ತಾರೆ. ಮತ್ತು ಇಟ್ ಕಮ್ಸ್ ಬ್ಯಾಕ್, ವಾಟ್ ಗೋಸ್ ಅರೌಂಡ್ ಕಮ್ಸ್ ಬ್ಯಾಕ್ ಹೇಳ್ತಾರೆ. ಸೊ ನೆಕ್ಸ್ಟ್ ಇಯರ್ ಐ ಥಿಂಕ್ ವಿ ವಿಲ್ ಗೆಟ್ ಎ hefty amount to the district, and I wish Dr. Melvin and his team, Ozzy and Sudhakar Shetty, they've done a wonderful job here, and I wish them the best. ಇನ್ನೊಂದು 3 ತಿಂಗಳಿದೆ. ಏಪ್ರಿಲ್ 7-8ಕ್ಕೆ we have got a convention, and 2-3 candidates are already in the fray, and I wish them all the very best. Sarupa, Tarnath and Lancy Carlo, all of them the very best. One of them has to win. Don't lose heart. If you lose, you will contest again, and all the best to you all. God bless. Thank you. ಧನ್ಯವಾದಗಳು JK ರಾವ್ ಅವರಿಗೆ. ಇದೀಗ ಶುಭ ಹಾರೈಕೆಗಾಗಿ ಅವಕಾಶಗಳು. ಮೊದಲಾಗಿ ನಮ್ಮ ಜಿಲ್ಲೆಯ ಉಪರಾಜ್ಯಪಾಲರಾಗಿ 2ನೇ ಉಪರಾಜ್ಯಪಾಲರಾಗಿರ್ತಕ್ಕಂಥ ಕುಡುಪಿ ಅರವಿಂದ ಶೆಣೈಯವರಿಂದ. ಆತ್ಮೀಯತೆ ಮತ್ತು ಆತಿಥ್ಯಕ್ಕೆ ಹೆಸರಾದ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ, ಇದರ ಅಧ್ಯಕ್ಷರು ಇಂದಿನ ಸಭಾಧ್ಯಕ್ಷರಾದ ಆದರ್ಶ್ ಅವರೇ, ಮುಡಿಪು ಕೂರ್ನಾಡು ಇದರ ಅಧ್ಯಕ್ಷರಾದ
ಅರುಣ್ ಡಿಸೋಜಾ ಅವರೇ, ನಮ್ಮ ನೆಚ್ಚಿನ ಜಿಲ್ಲಾ ರಾಜ್ಯಪಾಲರಾದ ಡಾಕ್ಟರ್ ಮೆಲ್ವಿನ್ ಡಿಸೋಜಾ, ಆದರಣೀಯ ಎಲ್ಲ ಪೂರ್ವ ರಾಜ್ಯಪಾಲರುಗಳೇ, ಇಲ್ಲಿ ನೆರೆದಿರುವ ಎಲ್ಲ ಲಯನ್ಸ್ ನಾಯಕರೇ. ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ನನ್ನ ಮಾತೃ ಸಂಸ್ಥೆ ಹುಟ್ಟುಹಾಕಿದ ಕ್ಲಬ್, ಸೇವೆ ಮತ್ತು ಆತ್ಮೀಯತೆ ಮತ್ತು ಆತಿಥ್ಯಕ್ಕೆ ಹೆಸರಾದ ಕ್ಲಬ್. ನಾವು ಹಲವು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೇವೆ. ಈ ಯಾವುದು ಸಭಾಂಗಣ ಇದೆ ಸ್ವಲ್ಪ ಚಿಕ್ಕದಿತ್ತು, ಅದನ್ನು ದೊಡ್ಡದು ಮಾಡಿದರು. ಅದಕ್ಕೆ ವಿಶೇಷವಾದ 1 ವರ್ಷ ಫ್ಲೋರಿಂಗ್ ಆಯಿತು, ಇನ್ನೊಂದು ವರ್ಷ ಸೀಲಿಂಗ್, ಫ್ಯಾನ್, ಅಂಗಣ ಆಯಿತು. ಮತ್ತು 2 ವರ್ಷ ಮೊದಲು ಈ ಸುಂದರವಾದ ವೇದಿಕೆ ಕಟ್ಟಿದ್ದಾರೆ. ಮತ್ತು ಈ ವರ್ಷ ಹೊಸದ ಗೇಟ್ ಕಟ್ಟಿದ್ದಾರೆ. ನಮಗೆ ಎಲ್ಲರಿಗೆ ಇಲ್ಲಿ ಬರುವಾಗ ಸ್ವಲ್ಪ ಅಡಚಣೆ ನಾವು ನೆನೆಸಿದ್ದು ಹೊಸ ಗೇಟ್ ಇಲ್ಲೇ ಉಂಟಂದು. ಆದರೆ ಒಳಗೆ ಬರಲಿಕ್ಕೆ ನಾವು ಗೋಡೆ ಹಾರಿ ಬರಬೇಕಾಯ್ತು. ಮತ್ತೆ ಅವ್ರು ಹೇಳಿದ್ರು ಹೊಸ ಗೇಟ್ ಆಚೆ ಉಂಟು ಅಂತ. ಹೌದೌದು, ಅಲ್ಲ ನಮಗೆ ಗೊತ್ತಿರಲಿಲ್ಲ. ಹೌದು, ನೆಕ್ಸ್ಟ್ ಇಯರ್ ಇಂಟರ್ಲಾಕ್ JKR ಅವರು ಹಲವು ವರ್ಷಗಳಿಂದ ನಮ್ಮ ಬಿಲ್ಡಿಂಗಿಗೆ AC ಆಗ್ಬೇಕು ಹೇಳ್ತಿದ್ರು. 2 ವರ್ಷ ಮೊದಲು ಆಗಿದೆ, ಲಾಸ್ಟ್ ಇಯರ್ ಆಗಿದೆ. ಹಾಗೆ ಅವ್ರು ಏನು ಹೇಳ್ತಾರೆ ಮುಂದೆ ಖಂಡಿತ ಆಗ್ತದೆ, ಇಲ್ಲಿ ಇಂಟರ್ಲಾಕ್ ಆಗ್ತದೆ, ಇನ್ನು ಮುಂದೆ ಖಂಡಿತ ಅಭಿವೃದ್ಧಿ ಆಗ್ತದೆ. ಈ ಮಾರ್ಗದಲ್ಲಿ ನಮ್ಮ ಒಂದು ಲಯನ್ಸ್ ಸಂಸ್ಥೆಗೆ ಖಂಡಿತವಾದ ಒಂದು ಹೆಮ್ಮೆಯ ಇದೊಂದು ಲ್ಯಾಂಡ್ ಮಾರ್ಕ್ ಎಂದು ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಈ ಕ್ಲಬ್ಬಿಂದ ಆದ ರಾಜ್ಯಪಾಲರು ದೇವದಾಸ್ ಭಂಡಾರಿ, ಮೇಡಮ್ ಸುಕಲತಾ ಭಂಡಾರಿ ಅವರು ನನಗೆ ಪರ್ಸನಲಿ ವೈಯಕ್ತಿಕವಾಗಿ ತುಂಬ ಸಹಾಯ ಮಾರ್ಗದರ್ಶನ ಮಾಡಿದ್ದಾರೆ. ಅವರು ಇನ್ಸ್ಟಾಲೇಷನ್ಗೆ ಹೋಗುವಾಗ ನಾನು ಕ್ಯಾಂಡಿಡೇಟ್ ಆಗಿದ್ದಾಗ ಪ್ರತಿಯೊಂದು ಕಡೆ ಅವರೇ ಕರೆದು ಅವರ ವೆಹಿಕಲಲ್ಲೇ ಕರ್ಕೊಂಡು ಹೋಗಿದ್ದಾರೆ. ಅವರ ಒಂದು ಸಹಾಯಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿದ್ದೇನೆ ಎಂದು ನಾನು ಹೇಳಲು ಬಯಸ್ತೇನೆ. ಹಾಗೆ ಹಿರಿಯ ಸದಸ್ಯರಾದ ರಘುರಾಮ್ ಕಾಜಾ ಅವರನ್ನು ನಾನು ಇಲ್ಲಿ ನೆನಪಿಸ್ತೇನೆ. ಮತ್ತು ಈ ಕ್ಲಬ್ಬನ್ನು ಮುನ್ನಡೆಸುತ್ತಿರುವ ಹಿರಿಯ ಸದಸ್ಯರು ಡಾಕ್ಟರ್ ರಮೇಶ್ ಶೆಟ್ಟಿ ಇರ್ಬೋದು, ಶೇನವರ್ ಇರ್ಬೋದು, ಶೀನಾ ಮಾಸ್ಟರ್ ಇರ್ಬೋದು, ಮತ್ತು ಬೆನ್ನೆಲುಬಾದ ರಾಧಣ್ಣ, ಉಮೇಯ ರಾಧಾಕೃಷ್ಣ ರಾಯ್ ಅವರಿಗೂ ನಾನು ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಇತರ ಎಲ್ಲ ಸದಸ್ಯರಿಗೂ ಒಂದೇ ಮಾತಿನಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಮುಡಿಪು ಕುರ್ನಾಡ್ ಏನು ಹೊಸ ಕ್ಲಬ್ ನಾನು ಕ್ಯಾಬಿನೆಟ್ ಸೆಕ್ರೆಟರಿ ಆದಾಗ ಮಾಜಿ ಗವರ್ನರ್ ಅರುಣ್ ಶೆಟ್ಟಿ ಅವರ ಸಮಯದಲ್ಲಿ ಉದ್ಘಾಟನೆ ಆದ ಕ್ಲಬ್, ಅದಕ್ಕೂ ಕೂಡ ಬೆನ್ನೆಲುಬರ ರಾಧಣ್ಣನವರೇ ಮತ್ತು ವಿಜಯ್ ರೈ ಅವರು, ಅವರಿಗೂ ನಾನು ಶುಭವನ್ನು ಕೋರುತ್ತೇನೆ. ತಂಡದವರು ಯಾರು ನಮ್ಮ ಅಧ್ಯಕ್ಷರು ಆದರ್ಶ್ ಮತ್ತು ಅರುಣ್ ಮತ್ತು ಅವರ ತಂಡದವರಿಗೆ ಈ ವರ್ಷ ಮಾಡಿದ ಎಲ್ಲ ಸೇವಾ ಕಾರ್ಯಕ್ರಮಗಳಿಗೆ ಒಂದೇ ಮಾತಿನಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಜಿಲ್ಲಾ ಗವರ್ನರ್ ಅವರು ಹೇಳಿದರು 29 ಫೆಬ್ರವರಿ ಒಂದು ವಿಶೇಷ ದಿನ, 4 ವರ್ಷದಲ್ಲಿ ಒಂದು ಬರುವುದು. ಆದರೆ ಇಲ್ಲಿರುವ ಒಬ್ಬರದು ಇವತ್ತು ಜನ್ಮದಿನ, ಅಜಿತ್ ಐ ಅವರದು. 4 ವರ್ಷಕ್ಕೆ ಒಂದ್ಸಲ ಬರುವ ಒಂದು ಹುಟ್ಟುಹಬ್ಬಕ್ಕೆ ನಿಮಗೆ ವಿಶೇಷವಾದ ಅಭಿನಂದನೆಗಳು ಅಜಿತ್ ಅವರಿಗೆ. ನಮ್ಮ ಜಿಲ್ಲಾ ಗವರ್ನರ್ ಈಗಾಗಲೇ ಹೇಳಿದ್ದು, ನಮ್ಮ ಜಿಲ್ಲೆ ಏನು ಮಲ್ಟಿಪಲಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಿದೆ. ಅವರೊಟ್ಟಿಗೆ ಅವರ ತಂಡದಲ್ಲಿ ಕೆಲಸ ಮಾಡಲು ನನಗೂ ಅತ್ಯಂತ ಹೆಮ್ಮೆ ಎನಿಸಿದೆ. ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. LCFಗೆ ನಂಬರ್ 1 ರೆಕಾರ್ಡ್ ಕಾಂಟ್ರಿಬ್ಯೂಷನ್ ನಮ್ಮ ಜಿಲ್ಲೆ ಕೊಟ್ಟಿದ್ದು ಖಂಡಿತವಾಗಿ ಅವರ ಒಂದು ಏನು ಪ್ರೇರಣೆ, ಮೋಟಿವೇಶನ್ ಖಂಡಿತ ಅದಕ್ಕೆ ಒಂದು ಕಾರಣ. ಅವರಿಗೆ ದೇವರು ಒಳ್ಳೆಯದು ಮಾಡಲಿ. ಇನ್ನು ಮುಂದಿನ ತಿಂಗಳುಗಳಲ್ಲಿ ಸಹ ಇನ್ನೂ ಹೆಚ್ಚಿನ ಸಾಧನೆಗಳು ನಮ್ಮ ಜಿಲ್ಲೆಯಲ್ಲಿ ಆಗಲಿ ಎಂದು ಕೇಳ್ತೇನೆ. ಇನ್ನು ನಾಳೆ ದಿನ ನನ್ನ ವೈಯಕ್ತಿಕ ಏನು ನಾಮಿನೇಷನ್ ಫಾರ್ ಫಸ್ಟ್ ವೈಸ್ ಗವರ್ನರ್ ನಾವು ಸಲ್ಲಿಸಲಿಕ್ಕೆ ಇದ್ದೇವೆ. ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಆಶೀರ್ವಾದ ಮುಂದಿನ ವರ್ಷದಲ್ಲಿ ಕೂಡ ನಮ್ಮ ಮೇಲೆ ಇರಲಿ ಎಂದು ಬೇಡಿ ಅವಕಾಶಕ್ಕೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಕೊಡುಪಿ ಅರವಿಂದ್ ಶೆಣಿ ಅವರಿಗೆ. ಮುಂದಕ್ಕೆ ನಮ್ಮ ಜಿಲ್ಲೆಯ ಕೋಶಾಧಿಕಾರಿಗಳಾಗಿರತಕ್ಕಂಥ ಸುಧಾಕರ್ ಶೆಟ್ಟಿ ಅವರಿಂದ. 2 ಕ್ಲಬ್ಗಳ ಅಧ್ಯಕ್ಷರುಗಳೇ, ಕಾರ್ಯದರ್ಶಿಗಳೇ, ಹಾಗೆ ಖಜಾಂಚಿಗಳೇ, ವೇದಿಕೆಯಲ್ಲಿ ಹಾಸನರಾಗಿಂತ ಇವತ್ತಿನ ನನ್ನ ಕ್ಲಬ್ಬಿನ ಹೆಮ್ಮೆಯ ಸದಸ್ಯ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜರ್ ಅವರೇ, ಹಾಗೆ ನಾನು ಗವರ್ನರ್ ಹಾಗೆ ಡಿಸ್ಟ್ರಿಕ್ಟ್ ಟ್ರೆಜರರ್ 3 ಜನ ದಿನದ 24 ಗಂಟೆಗಳಲ್ಲಿ ಕೂಡ 24 ಗಂಟೆಗಳಲ್ಲಿ 12 ಗಂಟೆ ಒಟ್ಟಿಗೆ ಇರ್ತೇವೆ.
ಅಂತ ಕ್ಯಾಬಿನೆಟ್ ಸೆಕ್ರೆಟರಿ ಆದ ಓಸ್ವಾಲ್ ಡಿಸೋಜರ್ ಅವರೇ, ಈ ಭಾಗದ ಆರ್ಸಿಯಾಗಿರುವಂಥ ಮುನ್ನ ತಾನೇ ಒಂದು ಅತ್ಯುತ್ತಮ ಸಂಧ್ಯಾ ಎಂಬ ಕಾನ್ಫರೆನ್ಸನ್ನು ನೀಡಿ ವಿನೂತನ ರೀತಿಯಲ್ಲಿ ನೀಡಿದಂಥ ರಾಮಾನಂದ ನ್ಯೂಜಿಪಾಡಿಯವರೇ, ಹಾಗೆ ಜಡ್ಸಿ ಆದಂಥ ಈಜುನ್ ನೋಬ ಅವರೇ, ಮುಂದುಗಡೆ ಆಸನರಾಗಿಂತ ಎಲ್ಲ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಗಳೇ, ಹಾಗೆ ಎಲ್ಲ ಲಯನ್ಸ್ ಮತ್ತು ಲಯನೇಸರ ಬಂಧುಗಳೇ, ಇವತ್ತು ನನಗೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ಈ ಒಂದು 15 ದಿವಸದಲ್ಲಿ ನನಗೆ ಕೆಲವಾರು ಬಿರುದುಗಳು ಬಂದಿದೆ. ಒಂದು ಕಡೆ ಮೊನ್ನೆ ಹೋದಾಗ, ಅದು ಯಾವ ಕ್ಲಬ್ ಅಂತ ನಾನು ಹೇಳೋದಿಲ್ಲ, ಟ್ರೆಜರಿಗೆ ಜೆಂಟಲ್ಮೆನ್ ಟ್ರೆಜರ್ ಅಂತ ಹೇಳಿದ್ರು. ಮತ್ತೊಂದು ವಾರ ಹೋಗುವಾಗ ಮತ್ತೊಂದು ಘಟನೆ ಮೇಲೆ ಹೋಗುವಾಗ ಹೇಳಿದ್ರು ಅವರು ಶ್ರೀಮಂತ ಟ್ರೆಜರರ್ ಅಂತ ಹೇಳಿದ್ರು. ಇವತ್ತು ನಮ್ಮ ಗವರ್ನರ್ ಹೇಳಿದರು ಯಂಗ್, ಎನರ್ಜೆಟಿಕ್, ಮತ್ತೇನು ಹೇಳಿದ್ರು, ಇದೆಲ್ಲ ಹೇಳಿದ್ರು ನೀವು ಕರೆಕ್ಟ್. ಅದು ಇವಾಗ ಅಲ್ಲ, ಒಂದು 30 ವರ್ಷದ ಕೆಳಗೆ. ಈಗ ಎನರ್ಜಿ ಸ್ವಲ್ಪ ಇದೆ, ಯಾಕಂದರೆ ನಾಡ್ದು ಜೂನ್ 30ರವರೆಗೆ ನಿಮ್ಮೊಟ್ಟಿಗೆ ತಿನ್ನಬೇಕು, ಎನರ್ಜಿ ಇರಲೇಬೇಕು. ಸ್ವಲ್ಪ ಕಾರಲ್ಲಿ ಕೂತು ಸ್ವಲ್ಪ ಮಂಡಿ ನೋವು ಸ್ಟಾರ್ಟ್ ಆಗಿದೆ ನೀವು ಹೇಳೋದಕ್ಕೆ. ಇನ್ಫ್ಯಾಕ್ಟ್ ಐ ಮೀನ್ ಕ್ಲೌಡ್ 9. ಇಷ್ಟೊಂದು ಪ್ರಶಂಸೆಗಳು ಸಿಗಬೇಕಾದ್ರೆ ಹೋಗುವಾಗ ನಿಮಗೆ ಗವರ್ನರಿಗೆ ನನ್ನ ಆ್ಯಕ್ಚುಲಿ ಐ ಮೀನ್ ಇಂಡೆಪ್ಟೆಡ್ ಫಾರ್ ಯು. ಯಾಕಂದರೆ ನಾವು 24 ಗಂಟೆ ಒಟ್ಟಿಗೆ ತಿರ್ತೇವೆ, ಒಟ್ಟಿಗೆ ಎಂಜಾಯ್ ಮಾಡ್ತೇವೆ, ಏನೋ ನಿಧಿ ಬರುವಾಗ ಏನೇನೋ ಒಂದು ತಮಾಷೆ ಮಾಡ್ಕೊಂಡು ಹೋಗ್ತೇವೆ. ಏನಾದರೂ ನಾಡ್ದು 31ನೇ ತಾರೀಕುವರೆಗೆ ನಿಮ್ಮೊಟ್ಟಿಗೆ ಇದ್ದೇವೆ. ನಿಮ್ಮ ಎಲ್ಲ ಕೆಲಸಗಳಲ್ಲಿ ಏನೋ ಕಾಲು ನೋವಾದರೂ ನಿಮ್ಮ ಕೆಲಸಕ್ಕೆ ಬರ್ತೇವೆ ಅಂತೇಳಿ ನಾನು ನಿಮಗೆ ಆಶ್ವಾಸನೆ ಕೊಡ್ತೇನೆ. ಹಾಗೆ ಈ ಕ್ಲಬ್ಬಿಗೆ ನಾವು ಹೊಸ್ತೇನಲ್ಲ, ನಾನು 2015ರಲ್ಲಿ ನನ್ನ ರಿಟೈರ್ಮೆಂಟ್ ಆದ ನಂತರ ನಾನು ಲಯನ್ಸಿಗೆ ಸೇರಿದ್ದು. ಅಂದಿನಿಂದ 1-2 ಸರ್ತಿಯನ್ನು ತಪ್ಪಿಸಿರಬೇಕು. ಅಂದಿನಿಂದ ರೆಗ್ಯುಲರ್ ಆಗಿ ಬರ್ತಾ ಇದ್ದೆ. ಯಾಕಂದರೆ 5 ವರ್ಷ ಅವರೊಟ್ಟಿಗೆ ತಿರುಗುದೇ ಆಯಿತು, ಕ್ಯಾನ್ವಾಸಿಗೆ ಬರಲೇಬೇಕು. ಮತ್ತು ನಮ್ಮ ದೇವದಾಸ್ ಬಂಡಾರ್ ಇರುವಾಗ ಅವರ ಟೈಮಲ್ಲಿ, ಮತ್ತು ಹೀಗೆ ಎಲ್ಲ ಟೈಮಲ್ಲಿ ಕೂಡ ಹೆಚ್ಚಿನವರ ಮನೆಗೂ ಕೂಡ ನಾವು ಹೋಗಿದ್ದೇವೆ. ಇವರು ಎಲ್ಲರೂ ಹೇಳಿದ ಹಾಗೆ ಒಂದು ಆತ್ಮೀಯತೆ ಇದ್ದ ಕ್ಲಬ್ಬು. ಹಾಗೆ ಇವತ್ತು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಟ್ರೆಜರ್ ಎರಡೂ ಕ್ಲಬ್ನ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಇವರಿಗೂ ನನ್ನ ಅಭಿನಂದನೆಗಳು ಹೇಳ್ತಾ ಇದ್ದೇನೆ. ಈಗ ಇವತ್ತು 2 ಅತ್ಯುತ್ತಮವಾದ ಒಂದು ಫ್ಯಾಮಿಲಿ ಮೆಂಬರ್, ಮತ್ತೊಬ್ಬರು 2 ಕ್ಲಬ್ಗಳಿಗೆ 2 ಮೆಂಬರ್ಗಳನ್ನು ಕೂಡ ಕೊಟ್ಟಿದ್ದೀರಿ. ಹಾಗೆ ಒಂದು $300 ಕೂಡ LCFಗೆ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಅದಕ್ಕೂ ನಮ್ಮ ಜಿಲ್ಲೆ ಪರವಾಗಿ ಅಭಿನಂದನೆಗಳು ಹೇಳ್ತಾ ಇದ್ದೇನೆ. ಸ್ವಲ್ಪ ಡಿಸ್ಟ್ರಿಕ್ಟ್ ಡ್ಯೂಸು, ಇಂಟರ್ನ್ಯಾಷನಲ್ ಡ್ಯೂಸ್ ಬರುವಾಗ ತಡ ಆಗಿದೆ, ಕ್ಷಮಿಸಬೇಕು. ಸದ್ಯದಲ್ಲೇ ಬರಲಿಕ್ಕಿದೆ. ಸ್ವಲ್ಪ GSTಯ ಪ್ರಾಬ್ಲಮಿಂದ ಸ್ವಲ್ಪ 1 ವೀಕ್ ತಡ ಆಗ್ತದೆ. ಮೋಸ್ಟ್ಲಿ ಬೈ ದ ಫಸ್ಟ್ ವೀಕ್ ಆಫ್ ಮಾರ್ಚ್ ವಿಲ್ ರಿಸೀವ್ ಆಲ್ ದ ಇಂಟರ್ನ್ಯಾಷನಲ್ ಆ್ಯಂಡ್ ಡಿಸ್ಟ್ರಿಕ್ಟ್ ಡ್ಯೂಸ್ ಆಲ್ರೆಡಿ ಬಂದಿದೆ. ಅದಕ್ಕಾಗಿ ವೆಯ್ಟ್ ಮಾಡೋದು ಬೇಗ. ದುಡ್ಡಿದ್ರೆ ಕಟ್ಟಿಬಿಡಿ, ಮತ್ತು ಈ ಡಿಫ್ರೆನ್ಸ್ ಅಮೌಂಟ್ ಮತ್ತೆ ಕಟ್ಬೋದು. ಹಾಗೆ ಒಂದು ಸಣ್ಣ ಅನೌನ್ಸ್ಮೆಂಟ್, ನಮ್ಮ ಜಿಲ್ಲೆಯ ಕನ್ವೆನ್ಷನ್ ಇದೇ ಬರುವ ಏಪ್ರಿಲ್ 6 ಮತ್ತು 7ಕ್ಕೆ ಮೂಲ್ಕಿಯ ಸುಂದರಾಮ್ ಶೆಟ್ಟಿ ಕನ್ವೆನ್ಷನ್ ಹಾಲ್ ನಡೆಯಲಿಕ್ಕಿದೆ. ಅದು ಮ್ಯಾಂಗ್ಳೂರು ಉಡುಪಿ ಹೈವೇಗೆ ತಾಯ್ಗೊಂಡುಂಟು. ಮೊನ್ನೆ ಫಾರಂ ಕೂಡ ಅಲ್ಲಿ ಆಗಿದೆ. ಹೆಚ್ಚಿನವರಿಗೆ ಅದು ಒಂದು AC ಹಾಲ್ ಅದು. ನಿಮ್ಮ ಎಲ್ಲರ ಮೆಂಬರ್ಗಳ ಆದಷ್ಟು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಆ ಒಂದು 6 ಮತ್ತು 7ರ ನಮ್ಮ ಮುಂದಿನ ಲೀಡರ್ಗಳನ್ನು ಚುನಾಯಿಸುವಂಥ ಪ್ರಕ್ರಿಯೆ ಕೂಡ ನಡೆಯುತ್ತಿದೆ. ಕೇವಲ 1,502 ದಿವಸಕ್ಕೆ ರಿಜಿಸ್ಟ್ರೇಷನ್ ಆಗಿದೆ. ಅದನ್ನು ಕೂಡ ಪಾವತಿಸಿ ಆದಷ್ಟು ಸಂಖ್ಯೆಯಲ್ಲಿ ಬರಬೇಕು. ಆ ಒಂದು ಕಾರ್ಯಕ್ರಮವನ್ನು ಉತ್ತಮವಾಗಿ ನಡೆಸ್ಕೊಡ್ಬೇಕಂತ ಎಲ್ಲರಿಗೂ ಕೇಳ್ಕೊಳ್ತಾ ಬೇರೆ ಏನಿಲ್ಲ. ಇನ್ನೊಮ್ಮೆ ನನಗೆ ಇದು ಆ್ಯಕ್ಚುಲಿ ನನಗೆ ಈಗ ಹೇಳಿದವರು ಹೋಗಿ ಮಾತಾಡಿ ಅಂತೇಳಿ ನನಗೆ ಏನು ಮಾತಾಡಲಿಕ್ಕೆ ಗೊತ್ತಾಗಲಿಲ್ಲ. ಆದರೆ ಒಂದು ಗವರ್ನರ್ ನನಗೆ ಪ್ರಶಂಸೆ ಕೊಟ್ಟು ಬಿರುದು ಕೊಟ್ಟರಲ್ಲ, ಅದೊಂದು ಪಾಯಿಂಟ್ ಸಿಕ್ತು ನನಗೆ ಮಾತಾಡಲಿಕ್ಕೆ. ಅದು ಲಾಂಗ್ ಲೈನ್ಸ್. ಥ್ಯಾಂಕ್ ಯು. ರಮಾನಂದ ನೂಜಿಪಾಡಿಯವರಿಂದ ಅವಿಸ್ಮರಣೀಯ ಕ್ಷಣಗಳನ್ನಾಗಿ ಮಾಡಿದಂತಹ ಎಲ್ಲ ಗೌರವಾನ್ವಿತ ಲಯನ್ ಬಂಧುಗಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮವನ್ನು ಶಿಸ್ತುಬದ್ಧವಾಗಿ ಅತ್ಯುತ್ತಮವಾಗಿ ನಮ್ಮ ಬಹಳ ಗೌರವವನ್ನು ನೀಡುವಂತಹ, ಒಂದು ರೀತಿ ಗುರುಸ್ಥಾನವನ್ನು ಅಲಂಕರಿಸಿರುವಂತಹ, ನಮ್ಮ ಜಿಲ್ಲೆಗೆ ಗುರುವಾಗಿರುವಂತಹ ಡಾಕ್ಟರ್ ಮೆಲ್ವಿನ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಎರಡೂ ಸಂಸ್ಥೆಯ ದಿಗ್ಗಜರು, ಮಂಗಳ ಗಂಗೋತ್ರಿ ಮತ್ತು ಮುಡಿಪು ಕ್ಲಬ್, ಎರಡೂ ಕ್ಲಬ್ಗಳು ಈ ವರ್ಷ ನನಗೆ ತುಂಬ ಒಳ್ಳೆ ರೀತಿಯ ಸಪೋರ್ಟ್ ಮಾಡಿದ್ದಾರೆ.
ಮೊನ್ನೆ ನಡೆದಂತಹ ಸಂಧ್ಯಾ ಪ್ರಾಂತೀಯ ಸಮ್ಮೇಳನದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಚಂದ ಮಾಡುವಲ್ಲಿ ಸಹಕರಿಸಿದಂಥ ಎರಡೂ ಕ್ಲಬ್ಬಿನ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ ಮತ್ತು ಹಿರಿಯ ಕಿರಿಯ ಎಲ್ಲ ಲಯನ್ ಬಂಧುಗಳಿಗೆ ಆರ್ಸಿ ನೆಲೆಯಲ್ಲಿ ವೈಯಕ್ತಿಕ ಕೃತಜ್ಞತೆಗಳು. ಜಿಲ್ಲೆಯನ್ನು ಈ ಹಿಂದೆ ಮುನ್ನಡೆಸಿದಂತಹ ಮಾಜಿ ಗೌರವಾನ್ವಿತ ಎಲ್ಲ ರಾಜ್ಯಪಾಲರಿಗೆ ಕೃತಜ್ಞತೆಗಳು. ಎಲ್ಲರಿಗೂ ಶುಭವಾಗಲಿ. ವಂದನೆಗಳು. ಸಮಾರಂಭದ ಅಧ್ಯಕ್ಷರಾದ ಆದರ್ಶವರೇ, ಮುಡಿಪು ಕುರ್ನಾಡ್ನ ಅಧ್ಯಕ್ಷರಾದ ಅರುಣ್ ಡಿಸೋಜ್ರವರೇ, ಗೌರವಾನ್ವಿತ ರಾಜ್ಯಪಾಲರಾದ ಡಾಕ್ಟರ್ ಮೆಲ್ವಿನ್ ಡಿಸೋಜ್ರವರೇ, ದ್ವಿತೀಯ ರಾಜ್ಯಪಾಲರಾದ ಉಪರಾಜ್ಯಪಾಲರಾದ ಕುಡ್ಪಿ ಅರವಿಂದ್ ಶೆಣೈ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಪೂರ್ವ ರಾಜ್ಯಪಾಲರುಗಳೇ, ಕ್ಯಾಬಿನೆಟ್ ಸದಸ್ಯರೇ, ಹಿರಿಯ ಸದಸ್ಯರೇ ಹಾಗೂ ಪ್ರಾಂತ್ಯದ ಎಲ್ಲ ಕ್ಲಬ್ಬಿನ ಪದಾಧಿಕಾರಿಗಳೇ ಹಾಗೂ ನನ್ನ ಆತ್ಮೀಯ ಬಂಧು ಮಿತ್ರರೇ, ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ ಇದಕ್ಕೆ ಭೇಟಿ ಮಾಡುವುದು ನಿಜವಾಗಿಯೂ ಜಿಲ್ಲೆಯ ಎಲ್ಲರಿಗೂ ಒಂದು ಸಂತಸದ ವಿಚಾರ. ಈ ಸಂಸ್ಥೆ ಆತಿಥ್ಯಕ್ಕೆ ಹೆಸರಾದಂತಹ ಸಂಸ್ಥೆ ಲಯನ್ಸ್ ಕ್ಲಬ್ ಮಂಗಳ ಗಂಗೋತ್ರಿ. ಇಂದು ಪ್ರಸಕ್ತ ಸಾಲಿನ ರಾಜ್ಯಪಾಲರ ಭೇಟಿ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯಿಂದ ಪ್ರವರ್ತಿಸಲ್ಪಟ್ಟ ಲಯನ್ಸ್ ಕ್ಲಬ್ ಕುರ್ನಾಡ್ ಅನ್ನು ಜೊತೆಗೂಡಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಾನು ಎಕ್ಸ್ಟೆನ್ಷನ್ ಚೇರ್ಮನ್ ಆಗಿರುವ ರಾಧಾಕೃಷ್ಣ ರೈ, ರಾಜೇಶ್ ಶೆಟ್ಟಿ ಹಾಗೂ ನಿರಂತರ ಮಾರ್ಗದರ್ಶನವನ್ನು ಈ ಸಂಸ್ಥೆಗೆ ನೀಡುತ್ತಿರುವ ಮಾಜಿ ರಾಜ್ಯಪಾಲರಾದ ದೇವದಾಸ್ ಭಂಡಾರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಒಂದು ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ ಈ ಸಂಸ್ಥೆಯ ಅಧ್ಯಕ್ಷರಾದ ಆದರ್ಶ್ ಶೆಟ್ಟಿ, ಕಾರ್ಯದರ್ಶಿ ಶರತ್ರಾಜ್ ಶೆಟ್ಟಿ, ಕೋಶಾಧಿಕಾರಿ ಸೀನಣ್ಣ ಹಾಗೂ ಈ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ನನ್ನ ಆತ್ಮೀಯ ಅಭಿನಂದನೆಗಳು. ಈ ಸಂಸ್ಥೆಯಿಂದ ಓರ್ವ ಅತ್ಯುತ್ತಮ ರಾಜ್ಯಪಾಲರನ್ನು ನೀಡಿದ ಗೌರವ ಈ ಸಂಸ್ಥೆಗೆ ಸಲ್ಲುತ್ತದೆ. ಅವರೇ ದೇವದಾಸ್ ಭಂಡಾರಿ ಅವರು. ಮಾತ್ರವಲ್ಲದೆ ಈ ಸಂಸ್ಥೆಯಿಂದ ಇಬ್ಬರು ಸಂಪುಟ ಕೋಶಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿರುತ್ತಾರೆ. ಅವರೇ ಶ್ರೀನಾಥ್ ಕೊಂಡೆ ಮತ್ತು ಪ್ರಸಾದ್ ರೈ ಕಲ್ಲಿಮಾರ್ರವರು. ಅದೆಷ್ಟೋ ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ಈ ಸಂಸ್ಥೆಯನ್ನು ನೀವು ಬಹಳಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದೀರಿ. ಯಾವುದೇ ಒಂದು ಸ್ಪರ್ಧೆಯನ್ನು ಅದಕ್ಕೆ ಪಾಯಿಂಟ್ಸ್ನ ಹಿಂದೆ ಹೋಗದೆ ಎಷ್ಟೋ ನೀವು ಸೇವಾ ಕಾರ್ಯಕ್ರಮಗಳನ್ನು ಮಾಡುವುದನ್ನು ನೋಡುವಾಗ ಮನಸ್ಸು ತುಂಬಿ ಬರುತ್ತದೆ. ಮುಂದಿನ ದಿನಗಳಲ್ಲಿ ನೀವು ಇನ್ನಷ್ಟು ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ಈ ಸಂಸ್ಥೆ ಇನ್ನಷ್ಟು ಉತ್ತರಕ್ಕೆ ಏರಲಿ ಹಾಗೂ ಯಶಸ್ಸು ದೊರಕಲಿ ಎಂದು ನಾನು ಆಶಿಸುತ್ತೇನೆ. ಕೇವಲ 6 ವರ್ಷದ ಹಳೆಯದ ಮುಡಿಪು ಕುರ್ನಾಡ್ ಸಂಸ್ಥೆಯು ನೀವು ಅತ್ಯುತ್ತಮ ಸೇವೆಗಳನ್ನು ಮಾಡಿದ್ದೀರಿ. ಅದಕ್ಕಾಗಿ ನಾನು ಅಧ್ಯಕ್ಷರಾದ ಅರುಣ್ ಡಿಸೋಜಾ, ಕಾರ್ಯದರ್ಶಿ ಶಿವರಾಮ್ ರೇ, ಕೋಶಾಧಿಕಾರಿ ಭಾಸ್ಕರ್ ಹಾಗೂ ಈ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲೂ ನೀವು ಈ ಕ್ಲಬ್ಬಿಗೆ ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂದು ನಾನು ಆಶಿಸುತ್ತೇನೆ. ಪ್ರಾಂತೀಯ ಅಧ್ಯಕ್ಷರಾದ ರಮಾನಂದ್ ನುಜಿಬಾಡಿ ಅವರು ಒಂದು ಅತ್ಯುತ್ತಮವಾದ ಪ್ರಾಂತೀಯ ಸಮ್ಮೇಳನವನ್ನು ನೀಡಿದ್ದಾರೆ ಹಾಗೂ ನೀವು ಎಲ್ಲ ನಿಮ್ಮ ಪ್ರಾಂತೀಯ ಕ್ಲಬ್ಬಿಗೆ ನೀಡುವ ಮಾರ್ಗದರ್ಶನ ಹಾಗೂ ಮಾಡುವ ಉತ್ತಮ ಸೇವೆಗಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವಲಯ ಅಧ್ಯಕ್ಷರಾದ ಯೂಜಿನ್ ಸರ್ ಅವರು ಮಾಡುವ ಉತ್ತಮ ಸೇವೆಗಳಿಗಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಜಿಲ್ಲಾ ಗವರ್ನರ್ ಡಾಕ್ಟರ್ ಮೆಲ್ವಿನ್ ಡಿಸೋಜ್ರವರು ಜಿಲ್ಲೆಯನ್ನು ಬಹಳ ಅತ್ಯುತ್ತಮವಾಗಿ ಮುನ್ನಡೆಸುತ್ತಿದ್ದಾರೆ. ಸರ್, ನೀವು ನಮ್ಮ ಜಿಲ್ಲೆಯನ್ನು ಬಹಳಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದೀರಿ. ನಿಮಗೂ ಹಾಗೂ ಪ್ರಥಮ ಮಹಿಳೆ ಸ್ಮಿತಾ ಮೇಡಮಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಪ್ರೀತಿಯ ಬಂಧು ಮಿತ್ರರೇ, ಇದೇ ಬರುವ ಏಪ್ರಿಲ್ 7ರಂದು ನಡೆಯುವ ಲಯನ್ಸ್ ಚುನಾವಣೆಯಲ್ಲಿ ದ್ವಿತೀಯ ಉಪರಾಜ್ಯಪಾಲರ ಹುದ್ದೆಗೆ ಸ್ಪರ್ಧಿಸುತ್ತಿದ್ದೇನೆ. ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪ್ರೀತಿಯಿಂದ ಆಶೀರ್ವದಿಸಬೇಕೆಂದು ನಿಮ್ಮಲ್ಲಿ
ಕಲಕಲಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಸಮಾರಂಭದ ಅಧ್ಯಕ್ಷರು, ಆತ್ಮೀಯರು ಆದ ಆದರ್ಶ ಅವರೇ, ಹಾಗೆ ಇನ್ನೊಬ್ಬ ಮುಡಿಪು ಸಂಸ್ಥೆಯ ಅಧ್ಯಕ್ಷರು ಅರುಣ್ ಅವರೇ, ನಮ್ಮೆಲ್ಲರ ನೆಚ್ಚಿನ ರಾಜ್ಯಪಾಲರು ಡಾಕ್ಟರ್ ಮೆಲ್ವಿನ್ ಡಿಸೋಜ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವ ಎಲ್ಲ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಸ್, ಹಾಗೆ ಮಂಗಳ ಗಂಗೋತ್ರಿಯ ಎಲ್ಲ ಹಿರಿಯ ಹಾಗೆ ಕಿರಿಯ ಸದಸ್ಯರೇ, ಮುಡಿಪು ಸಂಸ್ಥೆಯ ಎಲ್ಲ ನನ್ನ ಆತ್ಮೀಯ ಲಯನ್ಸ್ ಬಂಧುಗಳೇ, ಇವತ್ತಿಲ್ಲಿ 3 ವಿಶೇಷತೆಯನ್ನು ನಾನು ಅಬ್ಸರ್ವ್ ಮಾಡಿದಾಗೆ, ಒಂದನೇದು ಎಲ್ಲರೂ ಹೇಳಿದಾಗೆ ಇವತ್ತು ಲೀಪ್ ಇಯರ್. ಈ ಫೆಬ್ರವರಿ 29 ಇನ್ನೂ 4 ವರ್ಷಗಳ ನಂತರ ಮತ್ತೆ ಬರುತ್ತೆ. ಅದರಲ್ಲಿ ಒಂದು ಕಾರ್ಯಕ್ರಮ ಇದೇ ಥರ ಮುಂದೆ ನಡೆಯುತ್ತೆ. ಇನ್ನೊಂದು ವಿಶೇಷ, ತಾನೇ ಸ್ಪಾನ್ಸರ್ ಮಾಡಿದ ಲಯನ್ಸ್ ಸಂಸ್ಥೆ ತನ್ನ ಮಗುವಿನೊಂದಿಗೆ ಕಾರ್ಯಕ್ರಮವನ್ನು ಹಂಚಿಕೊಂಡು ಇವತ್ತು ಸಮಾರಂಭವನ್ನು ನಡೆಸ್ಕೊಂಡು ಬರ್ತಿರೋದು ಅದೊಂದು ವಿಶೇಷತೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇದೊಂದು ಓಪನ್ ಇಯರ್ ಥಿಯೇಟ್ರು. ಇಲ್ಲಿ ಯಾವಾಗಲೂ ಇಲ್ಲಿ ನಾನು ಅಬ್ಸರ್ವ್ ಮಾಡಿದಾಗೆ ಒಂದು DJ ಕಾರ್ಯಕ್ರಮ ಕಳೆದ ಬಾರಿ ಕೂಡ ಇಲ್ಲೇ ನಡೆದಿತ್ತು. ಒಂದು ವಿಶೇಷವಾದ ರೀತಿಯಲ್ಲಿ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಎರಡೂ ಸಂಸ್ಥೆಯ ಸರ್ವ ಸದಸ್ಯರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮ ಮಂಗಳ ಗಂಗೋತ್ರಿ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಒಂದು ಅತ್ಯಂತ ಹಿರಿಯ ಸಂಸ್ಥೆ, ಜಿಲ್ಲೆಯಲ್ಲಿ ಒಂದು 38 ವರ್ಷಗಳಿಂದ ಸತತವಾಗಿ ಬೇಕಾದಷ್ಟು ಸೇವಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಲಯನ್ಸ್ ಸಂಸ್ಥೆ. ಹಾಗೆ ಒಂದು ರಾಜ್ಯಪಾಲರನ್ನು ಕೂಡ ರಾಜ್ಯಪಾಲರನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಥೆ. ಅದರ ಬಗ್ಗೆ ಹೇಳಬೇಕಂದ್ರೆ, ನನಗೆ ಅವರ ಅವಧಿಯಲ್ಲಿ ನಾನು ಆಸೆಯಾಗಿ ಅವರ ಜೊತೆಯಲ್ಲಿ ಕೆಲಸ ಮಾಡುವ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಹಾಗಾಗಿ ದೇವದಾಸ್ ಬಂಡಾರವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಡಿಪು ಸಂಸ್ಥೆಯಲ್ಲಿ ನಾನು ಇವತ್ತು ಅಬ್ಸರ್ವ್ ಮಾಡಿದಾಗೆ ಒಂದು ಹೊಸ ಸಂಸ್ಥೆ ಆದರೂ ಕೂಡ ಒಂದು ಕಣ್ಣೀರು ಒರೆಸುವಂಥ ಕೆಲಸಗಳು ಅವರಿಂದ ಆಗಿದೆ. ಅದರಲ್ಲಿ ಈ ಡಯಾಬಿಟಿಕ್ ಪೇಷಂಟ್ಗಿರ್ಬೋದು, ಕ್ಯಾನ್ಸರ್ ಪೇಷಂಟ್ಗಿರ್ಬೋದು, ಅಥವಾ ಈ ಹೊಲಿಗೆ ಯಂತ್ರ ಇವತ್ತು ಒಂದು ಜೀವನವನ್ನು ಸಾಗಿಸುವಂಥ ಒಂದು ಕಾರ್ಯಕ್ರಮವನ್ನು ಅವರು ಇವತ್ತು ಮಾಡಿಸ್ಕೊಂಡಿದ್ದಾರೆ. ಹಾಗಾಗಿ ಒಂದು ಹೊಸ ಸಂಸ್ಥೆ, ನಿಮಗೆ ಕೂಡ ವಿಶೇಷವಾದ ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ನಾನು ಈ ನಮ್ಮ ಜಿಲ್ಲಾ ರಾಜ್ಯಪಾಲರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಇನ್ನು ಮುಂದೆ ಅವರಿಂದ ಇನ್ನೂ ಹೆಚ್ಚಿನ ಒಂದು ಜಿಲ್ಲೆಗೆ ಕೊಡುಗೆ ಸಿಕ್ಕಲಿ, ಇನ್ನು ವಿಶೇಷವಾದ ಒಂದು ಅತ್ಯಂತ ಎತ್ತರಕ್ಕೆ ಅವರು ಹೋಗುವಂತ ಆಗಲಿ ಅಂತ ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಕೂಡ ನಾನು ರಾಜ್ಯಪಾಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮ ಕಾರ್ಯದರ್ಶಿಯವರು, ಖಜಾಂಚಿಯವರು ಈಗಾಗಲೇ ಹೇಳಿದ್ದಾರೆ, ಇನ್ನೊಂದು 3-4 ತಿಂಗಳು ಇಷ್ಟು 24 hours ಕೆಲಸ ಮಾಡ್ತಿದ್ವಿ ಅಂತ ಹೇಳ್ತಿದ್ರು. ಯಾವಾಗಲೂ ಟ್ರಾವೆಲಿಂಗಲ್ಲಿ ಇರ್ತಾರೆ. ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನ ಹೇಳ್ತಾ, ನಮ್ಮ RC ಅವರು ರಾಮಾನಂದ ನುಂಜಿಪ್ಪಾಡಿ ಅವರು, ನಾವು ಅಂದ್ಕೊಂಡೇ ಇರಲಿಲ್ಲ, ಇದೊಂದು ವಿಶೇಷವಾದ ವಿಭಿನ್ನವಾದ ರೀತಿಯಲ್ಲಿ ಅವರೊಂದು ಕಾನ್ಫರೆನ್ಸನ್ನು ನಡೆಸ್ಕೊಟ್ರು. ಅವ್ರು ಯಾವಾಗಲೂ ಸಿಕ್ಕಿದಾಗ ಹೇಳ್ತಿದ್ರು, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಂತ ಮನಸ್ಸುಂಟು, ಮಾಡ್ತೀವಿ ಅಂತ. ಹಾಗೆ ಎಲ್ಲರದ್ದು ಮಾರ್ಗದರ್ಶನ ಇದೆ. ಅವರು ಕೂಡ ಅದಕ್ಕೆ ಒಂದು ಒತ್ತು ಕೊಟ್ಟು ಅದನ್ನು ವಿಶೇಷವಾಗಿ ನಡೆಸಿದ್ದೀರಿ. ನಿಮಗೆ ನಾನು ವಿಶೇಷವಾದ ಅಭಿನಂದನೆಗಳು ನಿಮ್ಮ ತಂಡಕ್ಕೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನಮ್ಮ ಯುಜಿನ್ ಅವರೊಂದು ಕೊಡುಗೆ ದಾನಿ, ಅವ್ರಿಗೆ ಯಾವಾಗಲೂ ನಾನು ಹೇಳ್ತೇನೆ, ಅವರ ಕ್ಲಬ್ಬಿಗೂ ಕೂಡ ನಾನು ವಿಶೇಷವಾಗಿ ನನ್ನೊಂದು 2-3 ಸರಿ ಹೋಗುವಂಥ ಅವಕಾಶ ಸಿಕ್ಕಿತ್ತು. ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತಾ, ನಮ್ಮ ಎರಡೂ ಕ್ಲಬ್ಬಿನ ವಿಶೇಷ ತಂಡದವರಿಗೆ, PST ಕಾರ್ಯದರ್ಶಿ, ಖಜಾಂಚಿ ಅವರಿಗೆ, ನಮ್ಮ ಶರತ್ರಾಜ್ ಶೆಟ್ಟಿ ಇರ್ಬೋದು ಅಥವಾ ಶೀನ್ ಶೆಟ್ಟಿ ಇರ್ಬೋದು ಹಿರಿಯವರು, ಹಾಗೆ ನಮ್ಮ ಅರುಣ್ರವರಿಗೆ, ವಿಶೇಷವಾಗಿ ನಮ್ಮ ಶಿವರಾಮ್ರವರಿಗೆ, ಹಾಗೆ ಭಾಸ್ಕರ್ ಅವರಿಗೆ, ನಿಮ್ಮ ತಂಡಕ್ಕೆ ವಿಶೇಷವಾದ ಅಭಿನಂದನೆಗಳನ್ನ ಹೇಳ್ತಾ, ಬಂದಿರತಕ್ಕಂಥ ಎಲ್ರಿಗೂ ನನ್ನ ವಂದನೆಗಳನ್ನ ಕೂಡ ಹೇಳ್ತಾ, ಬಂಧುಗಳೇ, ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಕಳೆದ ಬಾರಿ ಕೂಡ ಸ್ಪರ್ಧೆ ಮಾಡಿದ್ದೆ. ಒಂದು 7 ಮತಗಳ ಅಂತರಗಳಿಂದ ನಾನು ಪರಾಭವಗೊಂಡೆ. ನಿಮ್ಮೆಲ್ಲರ ಸಹಕಾರ ನನಗಿತ್ತು, ಆದರೂ ಕೂಡ ಅದೃಷ್ಟ ನನಗಿರಲಿಲ್ಲ ಅಂತ ತಿಳ್ಕೊಂಡೆ. ಈ ಸಾರಿ ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಹೆಚ್ಚಿನ ರೀತಿಯಲ್ಲಿ ನನಗೆ ಕೊಟ್ಟು ಅತಿ ಹೆಚ್ಚಿನ ರೀತಿಯಲ್ಲಿ ನನಗೆ ಬಹುಮತವನ್ನು ಕೊಟ್ಟು ನನ್ನ ಚುನಾಯಿಸಬೇಕಾಗಿ ಕೇಳ್ಕೊಳ್ತಾ, ಬಂಧುಗಳ ಹಾಗೆ
ನಮ್ಮ ಸೆಕೆಂಡ್ ಬಿ ಡಿ ಜಿ ಹೇಳಿದಾಗೆ ನಾಳೆ ನಾನು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನಗೆ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಡ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೊಡಬೇಕಾಗ್ಬೋದು ಇವತ್ತು, ಯಾಕಂದ್ರೆ ಈ ಪ್ರಾಂತ್ಯದ ಹೆಚ್ಚಿನ ಕ್ಲಬ್ಗಳ DGs ಮುಗಿದಿದೆ. ಆದರೆ ತುಂಬ ಪಿನ್ಸ್ ಮತ್ತು ಅವಾರ್ಡ್ಸ್ಗಳು ನಮ್ಮಲ್ಲಿದೆ. ಮೊದಲು ಅತಿ ಖುಷಿಯಿಂದ ಅತ್ಯಂತ ಗೌರವದಿಂದ ಹೇಳಲಿಕ್ಕೆ ಬಯಸ್ತೇನೆ, ಈ ಕ್ಲಬ್ಬಿನ ಲಯನ್ ಶ್ರೀನಾಥ್ ಕೊಂಡೆ ಅವರಿಗೆ 35 ವರ್ಷ ಲಯನಿಸಮ್ ಅಲ್ಲಿ ಸೇವೆ ಸಲ್ಲಿಸಿದ್ದಕ್ಕೆ ಅವರಿಗೆ ಅಂತಾರಾಷ್ಟ್ರೀಯದಿಂದ ಪಿನ್ ಬಂದಿದೆ. ನಮ್ಮ PDG ದೇವದಾಸ್ ಭಂಡಾರಿ ಅವರಿಗೆ 30 ವರ್ಷ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಅವರಿಗೆ ಪಿನ್ ಬಂದಿದೆ. ದಯವಿಟ್ಟು ವೇದಿಕೆಗೆ ಬನ್ನಿ. ನಮ್ಮ ಶೀನಾ ಮಾಸ್ಟರ್ಗೆ, ಶೀನಾ ಶೆಟ್ಟಿ ಅವರಿಗೆ 20 ವರ್ಷ ಲಯನಿಸಮ್ ಅಲ್ಲಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ನಿಮಗೆ ಕೂಡ ಅಂತಾರಾಷ್ಟ್ರೀಯ ಪಿನ್ ಬಂದಿದೆ. ದಯವಿಟ್ಟು ಸ್ವೀಕರಿಸಿ. ಈ ಕ್ಲಬ್ಬಿಗೆ ಕಳೆದ ವರ್ಷ ಮೆಂಬರ್ಶಿಪ್ ಗ್ರೋತ್ ಮಾಡಿದ್ದಕ್ಕೆ ಮೆಂಬರ್ಶಿಪ್ ಸ್ಯಾಟಿಸ್ಫ್ಯಾಕ್ಷನ್ ಅವಾರ್ಡ್ ಬಂದಿದೆ. ಅಧ್ಯಕ್ಷರು ಬಂದರು, ಅದು ನಿಮ್ಮ ಕ್ಲಬ್ಬಿಗೆ, ಅದನ್ನು ಆದರ್ಶ ಸ್ವೀಕರಿಸು. ಅದೇ ರೀತಿ ಮುಡಿಪು ಕುರುನಾಡು ಕ್ಲಬ್ನ ಅಧ್ಯಕ್ಷರು ಅರುಣ್ ಡಿಸೋಜರ್ ಅವರು ಕಳೆದ ವರ್ಷದ ಮೆಂಬರ್ಶಿಪ್ ಸ್ಯಾಟಿಸ್ಫ್ಯಾಕ್ಷನ್ ಅವಾರ್ಡ್ ಅನ್ನು ಸ್ವೀಕರಿಸುವುದು, ಅದು ನಿಮ್ಮ ಬ್ಯಾನರ್ಗೆ. ಕೊಲ್ನಾಡು ಸಲಿತೂರು ಕ್ಲಬ್ಬಿನ ಅಧ್ಯಕ್ಷರು ರಾಮ ಆಚಾರ್ಯ ಅವರು ದಯವಿಟ್ಟು ಮುಂದಕ್ಕೆ ಬಂದು ನಿಮ್ಮ ಕ್ಲಬ್ಬಿಗೆ ಮೆಂಬರ್ಶಿಪ್ ಸ್ಯಾಟಿಸ್ಫ್ಯಾಕ್ಷನ್ ಅವಾರ್ಡ್ ಬಂದಿದೆ, ಅದನ್ನು ಸ್ವೀಕರಿಸುವುದು. ಅದೇ ರೀತಿ ಫೆಲಿಕ್ಸ್ ಕ್ಲೋಬರ್ ಅವರು ದಯವಿಟ್ಟು ಮುಂದಕ್ಕೆ ಬಂದು ಮೆಂಬರ್ಶಿಪ್ ಸ್ಯಾಟಿಸ್ಫ್ಯಾಕ್ಷನ್ ಅವಾರ್ಡ್ ತಗೊಳ್ಳಿ. ಅದೇ ರೀತಿ ಲೊರೆಟೋ ಅಗ್ರಾರ್ ಕ್ಲಬ್ಬಿಗೆ 4 ಮಂದಿ ಹೊಸ ಸದಸ್ಯರಿಗೆ, ಮೊನಿಷಾ ಲೋಬೋವ್, ವೀರೇಶ್ ಪಿಂಟೋ, ರಾಯನ್, ಸಚಿನ್ ರೋಡ್ರಿಗ್ಸ್, ವೈಲೆಟ್ಸ್ ಪ್ಲಸ್ ಅವರ ಸ್ಪಾನ್ಸರ್ಗೆ ಒಟ್ಟಿಗೆ 8 ಮಂದಿಗೆ ಮಿಷನ್ 1.5 ಹೊಸ ಪಿನ್ ಬಂಕ್ಗಳು ಬಂದಿವೆ. ಸಮಯ ಇಲ್ಲ, ಅದಕ್ಕೋಸ್ಕರ ಎಲ್ಲವನ್ನು ಅಧ್ಯಕ್ಷರದ್ದು ಕೊಡ್ತಾ ಇದೆ. ಆಶಾ ಫರ್ನಾಂಡಿಸ್ ಅವರಿಗೆ ಸೀನಿಯರ್ ಬಿಲ್ಡರ್ ಕೀ ಫಾರ್ ಮೆಂಬರ್ಶಿಪ್ ಗ್ರೋತ್ ಬಂದಿದೆ, ಅದನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಸೊ ಮೆಂಬರ್ಶಿಪ್ ಸ್ಯಾಟಿಸ್ಫ್ಯಾಕ್ಷನ್ ಅವಾರ್ಡ್ ಏನು ಕೊಟ್ಟಿದ್ದೇವೆ, ಈ ವರ್ಷದ ಅಧ್ಯಕ್ಷರಿಗೆ ಬಂದಿರಬಹುದು ಲೆಟರ್, ಆದರೆ ಇದು ಲಾಸ್ಟ್ ಇಯರ್ನ ಮೆಂಬರ್ಶಿಪ್ ಸ್ಯಾಟಿಸ್ಫ್ಯಾಕ್ಷನ್ ಅವಾರ್ಡ್, ಅದನ್ನು ನಿಮ್ಮ ಬ್ಯಾನರ್ಗೆ ಯೂಸ್ ಮಾಡಲಿಕ್ಕೆ. ಲೊರೆಟೋ ಅಗ್ರಾರ್ ಕ್ಲಬ್ಬಿನ ಕಳೆದ ವರ್ಷದ ಅಧ್ಯಕ್ಷರ ಕ್ಲಬ್ಬಿನ ಸಾಧನೆಗೆ ಕ್ಲಬ್ ಎಕ್ಸಲೆನ್ಸ್ ಅವಾರ್ಡ್ ಬಂದಿದೆ, ಅದನ್ನು ಕಳೆದ ವರ್ಷ ಅಧ್ಯಕ್ಷರು ಮುಂದೆ ಬರುವುದು, ದಯವಿಟ್ಟು ಸ್ವೀಕರಿಸಿ. ರೈಸ್ ಸಿದ್ದಗಟ್ಟೆ ಅಧ್ಯಕ್ಷರಿದ್ದರೆ ದಯವಿಟ್ಟು ಮುಂದಕ್ಕೆ ಬನ್ನಿ. ಅದೇ ರೀತಿ ಅಮ್ಟೂರು ಕ್ಲಬ್ಬಿನ ಅಧ್ಯಕ್ಷರಿದ್ದರೆ ದಯವಿಟ್ಟು ಮುಂದಕ್ಕೆ ಬನ್ನಿ. ಇವರಿಗೆ ಎಲ್ಲ ಹೊಸ ಸದಸ್ಯರಿಗೆ ಮಿಷನ್ 1.5 ಪಿನ್ ಬಂದಿದೆ. ಅಮ್ಟೂರು ಕ್ಲಬ್ಬಿನಲ್ಲಿ ಹೊಸತು ಸೇರಿಸಿದ 5 ಮಂದಿಗೆ ಸ್ಟಾರ್ಟರ್ ಕಿಟ್ ಬಂದಿದೆ. ಸಿರಿಲ್ ರವರು ಮುಂದಕ್ಕೆ ಬನ್ನಿ. ಅವರು ಈ ವರ್ಷದ ಆರಂಭದಲ್ಲಿ 2 ಹೊಸ ಕ್ಲಬ್ಗಳನ್ನು ಕೊಟ್ಟಿದ್ದರು. ಅವರ ಕ್ಲಬ್ಬಿಗೆ, ಲೊರೆಟೋ ಅಗ್ರಾರ್ ಕ್ಲಬ್ಬಿಗೆ ಎಕ್ಸ್ಟೆನ್ಷನ್ ಎಕ್ಸಲೆನ್ಸ್ ಪ್ಯಾಚ್ ಬಂದಿದೆ, ಅದನ್ನು ಅಧ್ಯಕ್ಷರು ಫೆಲಿಕ್ಸ್ ಅವರು ಬನ್ನಿ. ಅದೇ ರೀತಿ ನಮ್ಮ ಸಿರಿಲ್ ರವರಿಗೆ ನಿಮಗೆ ಎಕ್ಸಲೆನ್ಸ್ ಪಿನ್ ಬಂದಿದೆ. ಲಕ್ಕಿಲಿ ಒಬ್ವಿಯಸ್ಲಿ 2, ಯಾಕಂದ್ರೆ 2 ಕ್ಲಬ್ ಅನ್ನು ಕೊಟ್ಟಿದ್ದೀರಾ.
ಮಲೆನಾಡು ಸಾಲಿತೂರು ಕ್ಲಬ್ಬಿಗೆ ಎಕ್ಸ್ಟೆನ್ಷನ್ ಎಕ್ಸಲೆನ್ಸ್ ಅವಾರ್ಡ್ ಬಂದಿದೆ, ಪ್ಯಾಚ್ ಬಂದಿದೆ. ಅದನ್ನು ಅವರ ಅಧ್ಯಕ್ಷರು ರಮಾಜಿ ಆಶರ್ ಅವರು ಸ್ವೀಕರಿಸುವುದು. ಅದೇ ರೀತಿ ಅವರ ಕ್ಲಬ್ಬಿನ ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಸಂತೋಷ್ ಅವರು ಇಲ್ಲಿ ಬಂದಿಲ್ಲ ಕಾಣ್ತದೆ. ಅದನ್ನು ಮೇಡಮ್ ಹತ್ರ ಕೊಡ್ತಾ ಇದ್ದೇನೆ. ಅದನ್ನು ಅವರಿಗೆ ಸಂತೋಷ್ ಅವರಿಗೆ ಹ್ಯಾಂಡ್ ಓವರ್ ಮಾಡೋದು. ಎರಡು ಕ್ಲಬ್ಬಿನ PSTಗಳು ದಯವಿಟ್ಟು ಮುಂದಕ್ಕೆ ಬಂದು ನಾನು ಅಂತಾರಾಷ್ಟ್ರೀಯದಿಂದ ತಂದಿರುವ ಪಿನ್ಗಳನ್ನು ಸ್ವೀಕರಿಸುವುದು. ನಮ್ಮೆಲ್ಲರ ಹಿರಿಯರು, ಈ ಕ್ಲಬ್ಬಿನ ಚಾರ್ಟರ್ ಸದಸ್ಯರು ಡಾಕ್ಟರ್ ರಮೇಶ್ ಶೆಟ್ಟಿ ಅವರು ದಯವಿಟ್ಟು ಮುಂದಕ್ಕೆ ಬನ್ನಿ. ಅದೇ ರೀತಿ ಅವರ ಜೊತೆಗೆ ಶರಣವ ಸರ್, ನಮ್ಮ ಹಿರಿಯರು, ನೀವು ಕೂಡ ಮುಂದೆ ಬನ್ನಿ. ನಿಮ್ಮಂತರ ಆಶೀರ್ವಾದದಿಂದ ನಾವೆಲ್ಲ ಮುಂದೆ ಬಂದಿರುವುದು. ದಯವಿಟ್ಟು ಡಿಸ್ಟ್ರಿಕ್ಟ್ ಪಿನ್ನನ್ನು ಸ್ವೀಕರಿಸಿ. PDG ದೇವದಾಸ್ ಭಂಡಾರಿ ಅವರು ಇಲ್ಲಿದ್ದರೆ ದಯವಿಟ್ಟು ಮುಂದಕ್ಕೆ ಬಂದು ನಮ್ಮ ಡಿಸ್ಟ್ರಿಕ್ಟ್ ನಮ್ಮ ಪಿನ್ನನ್ನು ಸ್ವೀಕರಿಸಿ ಸರ್. ಕ್ಲಬ್ಬಿನಿಂದ PMJF ಕೊಟ್ಟು ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಸಪೋರ್ಟ್ ಮಾಡಿದ ರಾಧಣ್ಣ ಅವರು ದಯವಿಟ್ಟು ಮುಂದಕ್ಕೆ ಬನ್ನಿ. ಇದೀಗ ನಾವು ಕಾರ್ಯಕ್ರಮದ ಕೊನೆಯ ಅಂಗಕ್ಕೆ ಬರ್ತಾ ಇದ್ದೇವೆ. ಅದರ ಮೊದಲು ಫೆಬ್ರವರಿ 29ನೇ ತಾರೀಕಿನಂದು ಹುಟ್ಟಿದಂತಹ ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇರುವಂತಹ ಮುಡಿಪು ಕುರ್ನಾಡು ಕ್ಲಬ್ಬಿನ ಸದಸ್ಯರು ಆಗಿರತಕ್ಕಂತಹ ಅಜಿತ್ ಇರ ಅವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ರಾಜ್ಯಪಾಲರಿಂದ ಒಂದು ಹೂವನ್ನು ಸ್ವೀಕರಿಸಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅವರಿಗೆ ಭಗವಂತನು ದೀರ್ಘಾಯುಷ್ಯವನ್ನು ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ. ಫೆಬ್ರವರಿ 19 4 ವರ್ಷಗಳಿಗೆ ಬರುವಂಥ ಒಂದು ವಿಶೇಷ ದಿನ. ಕುರ್ನಾಡು ಲಯನ್ಸ್ ಕ್ಲಬ್ಬಿನ ಸದಸ್ಯರು, ವಿವಿಧ ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ರವಿ ರೈ ಪಜೀರು ಇವರು ಧನ್ಯವಾದವನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದೆ. ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ ಹಾಗೂ ಮುಡಿಪು ಕುರ್ನಾಡು ಲಯನ್ಸ್ ಕ್ಲಬ್ಬಿಗೆ ರಾಜ್ಯಪಾಲರ ಅಧಿಕೃತ ಭೇಟಿಯ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಲಯನ್ಸ್ ಬಂಧುಗಳೇ, ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು 1 ವರ್ಷ ಈ ಕ್ಲಬ್ಬನ್ನು ಮುನ್ನಡೆಸಿ ತುಂಬ ಸಮಾಜ ಸೇವೆ ಮಾಡಿದಂಥ ಆದರ್ಶ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆಯೇ ಅಧಿಕೃತವಾಗಿ 2 ಕ್ಲಬ್ಗಳಿಗೆ ಭೇಟಿ ನೀಡಿ ಈ ಜಿಲ್ಲೆಯನ್ನು ಮುನ್ನಡೆಸಿದಂಥ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಅವರಿಗೆ ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಶ್ರೀಯುತ ಓಜಲ್ ಡಿಸೋಜಾ ಇವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆ ಜಿಲ್ಲಾ ಸಂಪುಟ ಕೋಶಾಧಿಕಾರಿ ಲಯನ್ ಸುಧಾಕರ್ ಶೆಟ್ಟಿ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆಯೇ ನಮ್ಮ ಪ್ರಾಂತ್ಯಾಧ್ಯಕ್ಷರ ಶ್ರೀಯುತ ರಮಾನಂದ ನೂಜಿಪಾಡಿ ಅವರಿಗೆ ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ವಲಯ ಅಧ್ಯಕ್ಷರಾದ ಶ್ರೀಯುತ ಯೂಜಿನ್ ಲೋಬೋ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆಯೇ ಮುಡಿಪು ಕುರ್ನಾಡು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ ನಮ್ಮನ್ನು ಒಟ್ಟಿಗೆ ಜೊತೆಗೂಡಿಸಿ ಒಳ್ಳೆ ಕೆಲಸಗಳು ಮಾಡಿದಂಥ ಅರುಣ್ ಡಿಸೋಜಾ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಯಾದ ಶ್ರೀಯುತ ಶರತ್ ಕುಮಾರ್ ಶೆಟ್ಟಿ ಅವರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆಯೇ ಮುಡಿಪು ಕುರ್ನಾಡು ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಯಾದ ಶ್ರೀಯುತ ಶಿವರಾಮ್ ರೈ ಅವರಿಗೆ
ಅನಂತಾನಂತ ವಂದನೆಗಳು. ಹಾಗೆ ಲಯನ್ಸ್ ಕ್ಲಬ್ಬಿನ ಮಂಗಳ ಗಂಗೋತ್ರಿ ಲಯನ್ಸ್ ಕ್ಲಬ್ಬಿನ ಕೋಶಾಧಿಕಾರದ ಶ್ರೀಯುತ ಶ್ರೀನಿವಾಸ್ ಅವರಿಗೆ ಅನಂತಾನಂತ ವಂದನೆಗಳು. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಮುಡಿಪು ಕುರ್ನಾಡು ಲಯನ್ಸ್ ಕ್ಲಬ್ಬಿನ ಕೋಶಾಧಿಕಾರಿ ಶ್ರೀಯುತ ಭಾಸ್ಕರ್ ಜೋಗಿ ಅವರಿಗೆ ಅನಂತಾನಂತ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಮಾಜಿ ರಾಜ್ಯಪಾಲರಾದಂಥ ಶ್ರೀಯುತ GK ರಾವ್ ಅವರಿಗೆ ಅನಂತಾನಂತ ವಂದನೆಗಳು. ಹಾಗೆ ಲಯನ್ ಅರುಣ್ ಶೆಟ್ಟಿ ಅವರಿಗೆ ಅನಂತಾನಂತ ವಂದನೆಗಳು. ಹಾಗೆ ಲಯನ್ ದೇವದಾಸ್ ಭಂಡಾರಿ ಅವರಿಗೆ ಅನಂತಾನಂತ ವಂದನೆಗಳು. ಹಾಗೆ ಲಯನ್ ರೊನಾಲ್ಡ್ ಗೋನ್ಸ್ ಅವರಿಗೆ ಸಹ ಅನಂತಾನಂತ ವಂದನೆಗಳು. ಹಾಗೆ ಡಾಕ್ಟರ್ ಲಯನ್ ಗೀತಾ ಪ್ರಕಾಶ್ ಅವರಿಗೆ ಸಹ ಅನಂತಾನಂತ ವಂದನೆಗಳು. ಹಾಗೆ ಲಯನ್ ವಸಂತ್ ಶೆಟ್ಟಿ ಅವರಿಗೆ ಸಹ ಅನಂತಾನಂತ ವಂದನೆಗಳು. ಹಾಗೆಯೇ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರ್ ಅವರು ವೇದಿಕೆಗೆ ಬಂದು ನಮ್ಮ ರಾಜ್ಯಪಾಲರಿಂದ ಒಂದು ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಉಪರಾಜ್ಯಪಾಲರ ಶ್ರೀಯುತ ಅರವಿಂದ್ ಸನೆ ಅವರಿಗೆ ಸಹ ಅನಂತಾನಂತ ವಂದನೆಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಮಾಧ್ಯಮ ಮಿತ್ರರಾದ ಶ್ರೀಯುತ ಹಬ್ಬಕಟೇರಿಯ ಶಶಿಧರ್ ಇವರಿಗೆ ಸಹ ಅನಂತಾನಂತ ವಂದನೆಗಳು. ಹಾಗೆ ನಮ್ಮ ಎಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕ್ಲಬ್ಬಿನ ಸದಸ್ಯರ ಶ್ರೀಯುತ ಇವತ್ತಿನ ಛಾಯಾಚಿತ್ರಗಾರರಾದ ಶ್ರೀಯುತ ಕಿಶೋರ್ ಶೆಟ್ಟಿ ಅವರಿಗೆ ಸಹ ಅನಂತಾನಂತ ವಂದನೆಗಳು. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಲಯನ್ಸ್ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದನೆ ಸಲ್ಲಿಸಿದ್ದೇನೆ. ಧನ್ಯವಾದಗಳು ರವಿ ರೈ ಪಜೀರ್ ಅವರಿಗೆ. ಅಬ್ಬಕ್ಕ